ಪ್ರವಾಸೋದ್ಯಮ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಆರೋಗ್ಯ, ಪರಿಶಿಷ್ಟ ಜಾತಿ ಮತ್ತು ಕಲ್ಯಾಣ ಇಲಾಖೆ ಮತ್ತು ಟ್ರೈಬಲ್ ಡಿಪಾರ್ಟ್ಮೆಂಟ್, ಈ ಹಲವಾರು ಇಲಾಖೆಗಳ ಕಾರ್ಯಕ್ರಮಗಳನ್ನು ವೇದಿಕೆಯಲ್ಲಿ ತೋರಿಸ್ತಾ ಇದ್ದಾರೆ. ಆ ಪವರ್ ಪಾಯಿಂಟಲ್ಲಿ ಅಥವಾ LED ಸ್ಕ್ರೀನಲ್ಲಿ ತೋರಿಸ್ತಾ ಇರುವ ಇಲಾಖೆಗಳನ್ನು ನಿಮಗೆ ಏನಾದರೂ ಅದರಲ್ಲಿ ಸೌಲಭ್ಯಗಳು ಬರಬೇಕು ಅಂತ ಅನಿಸಿದರೆ ದಯವಿಟ್ಟು ಆ ಇಲಾಖೆಗಳನ್ನು ಸಂಪರ್ಕಿಸಬೇಕಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ನಿಮ್ಮ ಮುಂದೆ ಮೂಕಾಂಬಿಕಾ ಚಂಡೇಸ್. ಚಪ್ಪಾಳೆ ಶಬ್ದ ಕೇಳಿಸಬೇಕು. ನಮ್ಮ ಕಲಾವಿದರಿಗೆ ಜೋರಾದ ಚಪ್ಪಾಳೆಯನ್ನ ನೀಡ್ತಾ ಮತ್ತೊಮ್ಮೆ ತಂಡವನ್ನ ಅಭಿನಂದಿಸ್ತಾ ಇದ್ದೇವೆ. ಸೊಗಸು, ಸಂಸ್ಕೃತಿ, ಶಿಕ್ಷಣ, ಸಹನಶೀಲತೆ ಇದೆಲ್ಲದರ ನಂದನವನ ಯಾವುದು ಅಂತ ಕೇಳಿದ್ರೆ ಇದು ನಮ್ಮ ದಕ್ಷಿಣ ಕನ್ನಡ. ವೈದ್ಯಕೀಯ, ಶಿಕ್ಷಣ, ತಂತ್ರಜ್ಞಾನ, ಕೃಷಿ ಎಲ್ಲ ಕ್ಷೇತ್ರದಲ್ಲೂ ದಕ್ಷಿಣ ಕನ್ನಡವೇ ತನ್ನದೇ ಆದಂತಹ ಮೆರುಗನ್ನ ತೋರಿಸಿದೆ. ಇದು ನಮ್ಮ ಹೆಮ್ಮೆಯ ದಕ್ಷಿಣ ಕನ್ನಡ. ಭಾಷೆಗಳ ಭದ್ರಕೋಟೆ, ಸಂಸ್ಕೃತಿಯ ಸಿಂಹಾಸನ ಮತ್ತು ನೈತಿಕ ಮೌಲ್ಯಗಳ ನೆಲೆ ಇದು ನಮ್ಮ ದಕ್ಷಿಣ ಕನ್ನಡ.
ಈ ದಕ್ಷಿಣ ಕನ್ನಡದ ಹೆಮ್ಮೆಯನ್ನ ಮೆರುಗನ್ನ ಇನ್ನಷ್ಟು ಜಾಸ್ತಿ ಪಡಿಸಲಿಕ್ಕೆ ಇದೀಗ ಇವತ್ತು ಲೋಕಾರ್ಪಣೆಗೊಳ್ತಾ ಇರುವಂತಹ ಉದ್ಘಾಟನೆಗೊಳ್ತಾ ಇರುವಂತಹ ಪ್ರಜಾಸೌಧ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ ಕೇಂದ್ರದ ಸುಂದರವಾದಂತಹ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇದರ ಉದ್ಘಾಟನೆಗೆ ಬರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಕೆಲವೇ ಕ್ಷಣದಲ್ಲಿ ನಮ್ಮನ್ನ ಸೇರ್ಕೊಳ್ಳಿಕ್ಕಿದ್ದಾರೆ. ಮತ್ತೆ ಅವರನ್ನ ಸ್ವಾಗತಿಸಲಿಕ್ಕೆ ನಾವೆಲ್ಲರೂ ತಯಾರಾಗಬೇಕು ಅಂತ ಹೇಳ್ತಾ ಮನೋರಂಜನೆಯನ್ನು ಮುಂದುವರಿಸ್ತಾ ಮೂಕಾಂಬಿಕಾ ಚೆಂಡೆ ಬಳಗದಿಂದ ಇನ್ನೊಂದು ಸುಮಧುರವಾದಂತಹ ಗಾನ. ಓವರ್ ಟು ಯು. ಇನ್ನೊಂದ್ಸಲ ಜೋರಾದ ಚಪ್ಪಾಳೆ. ಮನೋರಂಜನೆಯನ್ನ ಇದೊಂದಿಗೆ ಮುಗಿಸ್ತಾ ಇದ್ದೇವೆ. ಕೊನೆಯ ಪ್ರದರ್ಶನ ಇದಾಗಿತ್ತು. ಚಪ್ಪಾಳೆಯ ಶಬ್ದದೊಂದಿಗೆ ನಮ್ಮ ಅಭಿನಂದನೆಗಳು ಮೂಕಾಂಬಿಕಾ ಚೆಂಡೆ ಬಳಗದ ಇಡೀ ತಂಡಕ್ಕೆ ಧನ್ಯವಾದಗಳನ್ನ ನೀಡ್ತಾ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಗೃಹ ಮಂಡಳಿ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಮಂಗಳೂರು ಸಂಯುಕ್ತ ಆಶ್ರಯದಲ್ಲಿ ಆಗ್ತಾ ಇರುವಂತಹ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ ಕೇಂದ್ರ
ಪ್ರಜಾಸೌಧದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಕುಡ್ಲ ದಕ್ಷಿಣ ಕನ್ನಡ ಪಂಡನ ಮಾತೆರ್ಲ ಪನ್ಪುನ್ ಇಲ್ಲಾರ್ದು ಪಿದೆ ಪೋಯಿ ಕುಡ್ಲೆ ವಾ ಸೆಕೆ ಮಾರ್ರೆ ಕುಲ್ಲರ ಆಪುಜಿ ಲಕ್ಕರ ಆಪುಜಿಂದು ಆಣ ಆ ಸೆಕೆ ತೊಟ್ಟಿಗ್ಲ ಆ ಒಂಜಿ ಡಿಸ್ಕಂಫರ್ಟ್ ಇಲ್ಲ ಇಷ್ಟೊಂದು ತಾಳ್ಮೆಯಿಂದ ಕೂತ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಒಂದ್ಸಲ ಜೋರಾದ ಚಪ್ಪಾಳೆನ ನೀಡಲೇಬೇಕು. ದಕ್ಷಿಣ ಕನ್ನಡದ ಹೆಮ್ಮೆಯನ್ನು ಇನ್ನಷ್ಟು ಗೌರವವನ್ನ ಇನ್ನಷ್ಟು ಹೆಚ್ಚು ಪಡಿಸ್ತಾ ಇರುವಂತಹ ಈ ಒಂದು ಹೊಸ ಕಟ್ಟಡ ಪ್ರಜಾಸೌಧದ ಉದ್ಘಾಟನಾ ಕಾರ್ಯಕ್ರಮ ಬಂದಿರುವಂತಹ ಜಿಲ್ಲಾಡಳಿತ ಮಂಡಳಿಯ ಸದಸ್ಯರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಮಾಧ್ಯಮ ಮಿತ್ರರಾಗಿರ್ಬೋದು ಹಾಗೂ ಎಲ್ಲ ದಕ್ಷಿಣ ಕನ್ನಡದ ಪ್ರೀತಿಪೂರ್ವದ ಎಲ್ಲ ಜನತೆಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ಇದೀಗ ಕೆಲವೇ ಕ್ಷಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸೇರ್ಕೊಂಡು ಮುಂದುವರಿಸ್ತಾ ಇದ್ದೇವೆ. ಧನ್ಯವಾದಗಳು ಸೌಜನ್ಯ ಹೆಗಡೆ ಅವರಿಗೆ. ಮೈನಾರಿಟಿ ಆಫೀಸರ್ ತಾವು ಇಲಾಖೆಯವರು ಯಾರಾದರೂ ಇದ್ರೆ ದಯವಿಟ್ಟು ವೇದಿಕೆಯ ಪಕ್ಕಕ್ಕೆ ಬರಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೈನಾರಿಟಿ ಅಲ್ಪಸಂಖ್ಯಾತರ ಇಲಾಖೆಯ ಅಧಿಕಾರಿಗಳು ಯಾರಾದರೂ ಇದ್ರೆ ದಯಮಾಡಿ ವೇದಿಕೆಯ ಪಕ್ಕಕ್ಕೆ ತಾವು ಬರಬೇಕು. ತಮಗಾಗಿ ವಿಶೇಷ ಸೂಚನೆ ಕಾಯ್ತಾ ಇದೆ. ಈಗಾಗಲೇ ತಿಳಿಸಿರುವಂತೆ ನಾಳೆಯಿಂದಲೇ ಸುಮಾರು 24 ಇಲಾಖೆಗಳು ಈ ಭವ್ಯ ದಿವ್ಯ ಕಟ್ಟಡದಲ್ಲಿ ಪ್ರಜಾಸೌಧದಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ನಡೆಸಲಿಕ್ಕಿದೆ. ಆದರೆ ಪ್ರಾರಂಭದ ಕಟ್ಟಡದಲ್ಲಿ ನಿಮಗೆ ಗೊತ್ತಿರಬಹುದು, ಮನೆಯ ಉದ್ಘಾಟನೆ ಆದ ತಕ್ಷಣ ಹೊಸ ಮನೆಯಲ್ಲಿ ನಿಮಗೆ ಎಲ್ಲ ಸವಲತ್ತುಗಳು ಏಕಕಾಲಕ್ಕೆ ಸರಿಯಾಗಿ ಸಿಗುವುದಿಲ್ಲ. ಸ್ವಲ್ಪ ಪ್ರಾರಂಭದ ಅಡಚಣೆಗಳು ಆಗಬಹುದು. ತಾವು ಜಿಲ್ಲಾಡಳಿತ ವತಿಯಿಂದ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇರೋದೇನಂತ ಹೇಳಿದ್ರೆ, ಸಾರ್ವಜನಿಕರು ಈ ಒಂದು ಸಹನೆಯನ್ನು ನಮ್ಮೊಡನೆ ಅಂದರೆ ಇಲಾಖೆಗಳು ಪೂರ್ಣವಾಗಿ ಈ ಪ್ರಜಾಸೌಧಕ್ಕೆ ಆಗಮಿಸುವವರೆಗೆ ತಾವು ನಮ್ಮೊಡನೆ ಸಹಕರಿಸಬೇಕು. ನಾವೆಲ್ಲ ಇಲಾಖೆ ಅಧಿಕಾರಿಗಳು ನಿಮ್ಮ ಸೇವೆಗಾಗಿ ನಾವು ಕಾಯ್ತಾ ಇರ್ತೇವೆ. ನಿಮ್ಮ ಸೇವೆಯೇ ನಮ್ಮ ಉದ್ದೇಶ. ಆದ್ದರಿಂದ ಇನ್ನೊಂದು ವಾರದಲ್ಲಿ ಅಂದರೆ ಹೆಚ್ಚು ಕಡಿಮೆ ಒಂದು ವಾರದಲ್ಲಿ ಎಲ್ಲ ಇಲಾಖೆಗಳು 24 ಇಲಾಖೆಗಳು ಕೂಡ ಇನ್ನೂ ಹೆಚ್ಚಿನ ಇಲಾಖೆಗಳು ಬರಬಹುದು. ಈ ಪ್ರಜಾಸೌಧದಲ್ಲಿ ತಮ್ಮ ಕಾರ್ಯಚಟುವಟಿಕೆಯನ್ನು ನಡೆಸಲಿಕ್ಕಿದೆ. ಸಾರ್ವಜನಿಕರು ಆಗುವಂಥ ಕುಂದು ಕೊರತೆಗಳನ್ನು ಅಥವಾ ತಮ್ಮ ಸಂಬಂಧಿಕರಿರುವಂಥ ಕಷ್ಟ ಕಾರ್ಪಣ್ಯಗಳನ್ನು ಸುರುವಿನ ದಿನಗಳಲ್ಲಿ ತಾವು ಸಹಿಸಿಕೊಂಡು ಮುಂದೆ ಏನಾದರೂ ಇದ್ದರೆ ನೇರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಅಥವಾ ಅಪರ ಜಿಲ್ಲಾಧಿಕಾರಿಗಳನ್ನು ಸಂಪರ್ಕಿಸಬಹುದು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಾವಿಲ್ಲಿ ಮಂಗಳ ಹಾಡ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳು, ವಿವಿಧ ಇಲಾಖೆಯ ಮಹಾನ್ ವ್ಯಕ್ತಿಗಳು, ಮಂತ್ರಿಗಳು, ಸ್ಥಳೀಯ ಶಾಸಕರು, ಜಿಲ್ಲೆಯ ಎಲ್ಲ ಶಾಸಕರುಗಳು, ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ವಿವಿಧ ಅಕಾಡೆಮಿಗಳ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಆಗಮಿಸಲಿಕ್ಕಿದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 2 ಕೋಟಿಯ ಜನಗಳ ಒಂದು ಸಮ್ಮುಖದಲ್ಲಿ ಪ್ರಜಾಸೌಧ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಅದ ನಂತರ ವೇದಿಕೆ ಕಾರ್ಯಕ್ರಮ, ಒಂದು ಚಿಕ್ಕ ಪುಟ್ಟ ವೇದಿಕೆ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಮಗೆ ಆದರವಾದ ಸ್ವಾಗತವನ್ನು ಕೋರ್ತಾ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ 2 ಕೋಟಿ ಜನಗಳಿಗೆ ಈ ಕಟ್ಟಡವನ್ನು ಸಮರ್ಪಿಸುತ್ತಾ ನಾನು ನಿಮ್ಮವ ರಾಜೇಂದ್ರ ಕಲ್ಬಾವಿ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಸಾರ್ವಜನಿಕರಿಗೆ ಒಂದು ಚಿಕ್ಕ ಸೂಚನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮಂತ್ರಿವರ್ಯರು ನೇರವಾಗಿ ಇಂಡೋರ್ ಸ್ಟೇಡಿಯಂ ಉರುವದಲ್ಲಿರುವ ಸುಸಜ್ಜಿತ ಒಳಾಂಗಣ ಕ್ರೀಡಾಂಗಣದ ಉದ್ಘಾಟನೆಯನ್ನು ನೆರವೇರಿಸಿ ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮ ಒಳಾಂಗಣ ಕ್ರೀಡಾಂಗಣದ ಉದ್ಘಾಟನಾ ಕಾರ್ಯಕ್ರಮ ನೇರವಾಗಿ ನಿಮ್ಮ ಟಿವಿ ಪರದೆಯಲ್ಲಿ ಲಭ್ಯವಾಗಲಿದೆ. ಈ ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಣೆ ಮಾಡಬೇಕು ಅಂತ ಜಿಲ್ಲಾಡಳಿತದ ಪರವಾಗಿ ಮತ್ತು ಸ್ಮಾರ್ಟ್ ಸಿಟಿ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಲ್ಲಿಯ ತನಕ ಇಲ್ಲಿರುವಂತಹ ವಿಡಿಯೋಸ್ಗಳನ್ನು
ವಿತ್ ವಾಲ್ಯೂಮ್ ಪ್ಲೇ ಮಾಡಬೇಕು ಅಂತ ರಿಕ್ವೆಸ್ಟ್ ಇದೆ. AVಯಲ್ಲಿ ವಿಡಿಯೋಸನ್ನು ಪ್ಲೇ ಮಾಡಬೇಕು. ಇಂಡೋರ್ ಸ್ಟೇಡಿಯಂನ ಇನಾಗ್ರೇಷನ್ ಲೈವ್ ಆಗಿ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸಲಾಗುತ್ತೆ ಸಾರ್ವಜನಿಕರಿಗೆ. ಅದಾದಮೇಲೆ ಇಲ್ಲಿ ಬಂದು DC ಆಫೀಸನ್ನು ಇನಾಗ್ರೇಟ್ ಮಾಡಿಕೊಂಡು ನಂತರ ಸಭಾ ಕಾರ್ಯಕ್ರಮಕ್ಕೆ ಮುಂದುವರಿಸಿದ್ದೇವೆ. ಅಷ್ಟು ತನಕ ವಿಡಿಯೋಸನ್ನು AVಯಲ್ಲಿ ಪ್ಲೇ ಮಾಡಬೇಕು ಅನ್ನುವಂಥ ರಿಕ್ವೆಸ್ಟ್. ಥ್ಯಾಂಕ್ ಯು. ತಂತ್ರಜ್ಞಾನವು ಕರ್ನಾಟಕವನ್ನು ಪರಿವರ್ತಿಸುತ್ತಿದೆ. ಅದು ಸಂವಹನಗಳಾಗಿರಲಿ, ವಹಿವಾಟುಗಳಾಗಿರಲಿ, ಪ್ರತಿ ಜೀವನ ವಿಧಾನವನ್ನು ವೇಗಗೊಳಿಸುತ್ತಿದೆ. ಅಥವಾ ಮಾನವ ಅನುಭವಗಳಾಗಿರಲಿ, ನಾವೀನ್ಯತೆಯನ್ನು ಹೆಚ್ಚಿಸುತ್ತಿದೆ. ಎಲ್ಲೆಡೆ ಪ್ರತಿಯೊಬ್ಬರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ತಂತ್ರಜ್ಞಾನವು ಜೀವನದ ಪ್ರತಿಯೊಂದು ಹಂತವನ್ನು ಪರಿವರ್ತಿಸುತ್ತಿರುವಾಗ ಸೇವೆಗಳು, ಆಸ್ತಿ ಮತ್ತು ಭೂ ದಾಖಲೆಗಳು ಏಕೆ ಆಗಬಾರದು? ಭೂ ಸುರಕ್ಷಾ ಕಂದಾಯ ಇಲಾಖೆ ಕರ್ನಾಟಕ ಸರ್ಕಾರದಿಂದ ತಂತ್ರಜ್ಞಾನದ ಪರಿವರ್ತನೆಯ ಕಡೆಗೆ ಒಂದು ಮಹತ್ವದ ಹೆಜ್ಜೆ. ಕಂದಾಯ ಸೇವೆಗಳನ್ನು ಸರಳ, ಸುಲಭ, ಸುಲಲಿತ ಮತ್ತು ಭೂ ದಾಖಲೆಗಳನ್ನು ಸುರಕ್ಷಿತಗೊಳಿಸುವುದು, ಭದ್ರ ಮತ್ತು ಸುಲಭವಾಗಿ ದೊರೆಯುವಂತೆ ಮಾಡುವುದು. ಕಲ್ಪಿಸಿಕೊಳ್ಳಿ, ರೈತ ತನ್ನ ಭೂ ವ್ಯವಹಾರಗಳನ್ನು ತನ್ನ ದಾಖಲೆಗಳಲ್ಲಿ ಯಾವಾಗ ಅಪ್ಡೇಟ್ ಆಗುತ್ತವೆ ಎಂದು ಇನ್ನು ಮುಂದೆ ಯೋಚಿಸಬೇಕಾಗಿಲ್ಲ. ಈಗ ಆಟೋಮ್ಯೂಟೇಷನ್ ವ್ಯವಸ್ಥೆಯು ಡಿಜಿಟಲ್ ಸಹಿಯೊಂದಿಗೆ ತಕ್ಷಣವೇ ಮಾಡುತ್ತದೆ. ಲ್ಯಾಂಡ್ ಬಿಟ್ ಸರ್ಕಾರಿ ಮತ್ತು ಸಾರ್ವಜನಿಕ ಭೂಮಿಯನ್ನು ಹಿಂದೆಂದಿಗಿಂತಲೂ ಹೆಚ್ಚು ಸುರಕ್ಷಿತವಾಗಿಸುತ್ತದೆ. ಪೋಡಿ ಮಾಡ್ಕೊಳಕ್ಕೆ ನಾವು ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ ಸರ್. ಈಗ ಅದು ಹೋಗಿ ಸೀದಾ ಸರ್ವೆ ಆಫೀಸರ್ಗಳ ನಮಗೆ ಫೋನ್ ಮಾಡಿ, ನೀವು ಎಲ್ಲಿದ್ದೀರಪ್ಪ, ನಿಮಗೆ ಪೋಡಿ ಮಾಡ್ತಾಯಿದ್ವಿ, ಬರ್ರಿ ನೀವು ಯಾರ್ಯಾರು ನಿಮ್ಮ ಲ್ಯಾಂಡ್ನೊಳಗೆ ನೀವು ನಿಂತ್ಕೊಳ್ರಿ, ನಿಮಗೆ ಪೋಡಿ ಮಾಡ್ತೀವಿ ಅಂತೇಳಿ ನಮಗೆ ಪೋಡಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಈ ಸರ್ಕಾರ ಬಂದಾಗಿಂದ ಬಡವರ ಪರವಾಗಿ, ಹಿಂದುಳಿದರ ಪರವಾಗಿ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದಾರೆ ಅಂತ ನಾವು ಹೇಳಕ್ಕೆ ಹೆಮ್ಮೆ ಪಡ್ತಿದ್ವಿ. ಕಂದಾಯ ಇಲಾಖೆಯು ಪ್ರತಿಯೊಂದು ಸಮುದಾಯವನ್ನು, ವಿಶೇಷವಾಗಿ ಸೌಲಭ್ಯ ವಂಚಿತರಿಗೆ ಭೂಮಿ ಸೇವೆಗಳಿಗೆ ಸಮಾನ ಪ್ರವೇಶ, ಡಿಜಿಟಲ್ ದಾಖಲೆಗಳು ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಸಂಯೋಜಿತ ತಂತ್ರಾಂಶದ ಮೂಲಕ ಸಬಲೀಕರಣಗೊಳಿಸುತ್ತಿದೆ. ಇದರಿಂದ ಇಲಾಖೆಯು ಪ್ರತಿಯೊಂದು ಮಟ್ಟದಲ್ಲಿ ಜನರ ಜೀವನವನ್ನ ಧನಾತ್ಮಕವಾಗಿ ಬದಲಾಯಿಸುತ್ತಿದೆ. ತಂತ್ರಜ್ಞಾನವು ಕರ್ನಾಟಕವನ್ನು ಪರಿವರ್ತಿಸುತ್ತಿದೆ. ಅದು ಸಂವಹನಗಳಾಗಿರಲಿ, ವಹಿವಾಟುಗಳಾಗಿರಲಿ, ಪ್ರತಿ ಜೀವನ ವಿಧಾನವನ್ನು ವೇಗಗೊಳಿಸುತ್ತಿದೆ. ಅಥವಾ ಮಾನವ ಅನುಭವಗಳಾಗಿರಲಿ, ನಾವೀನ್ಯತೆಯನ್ನು ಹೆಚ್ಚಿಸುತ್ತಿದೆ. ಎಲ್ಲೆಡೆ ಪ್ರತಿಯೊಬ್ಬರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ತಂತ್ರಜ್ಞಾನವು ಜೀವನದ ಪ್ರತಿಯೊಂದು ಹಂತವನ್ನು ಪರಿವರ್ತಿಸುತ್ತಿರುವಾಗ ಸೇವೆಗಳು, ಆಸ್ತಿ ಮತ್ತು ಭೂ ದಾಖಲೆಗಳು ಏಕೆ ಆಗಬಾರದು? ಭೂ ಸುರಕ್ಷಾ ಕಂದಾಯ ಇಲಾಖೆ ಕರ್ನಾಟಕ ಸರ್ಕಾರದಿಂದ ತಂತ್ರಜ್ಞಾನದ ಪರಿವರ್ತನೆಯ ಕಡೆಗೆ ಒಂದು ಮಹತ್ವದ ಹೆಜ್ಜೆ. ಕಂದಾಯ ಸೇವೆಗಳನ್ನು ಸರಳ, ಸುಲಭ, ಸುಲಲಿತ ಮತ್ತು ಭೂ ದಾಖಲೆಗಳನ್ನು ಸುರಕ್ಷಿತಗೊಳಿಸುವುದು, ಭದ್ರ ಮತ್ತು ಸುಲಭವಾಗಿ ದೊರೆಯುವಂತೆ ಮಾಡುವುದು. ಕಲ್ಪಿಸಿಕೊಳ್ಳಿ, ರೈತ ತನ್ನ ಭೂ ವ್ಯವಹಾರಗಳನ್ನು ತನ್ನ ದಾಖಲೆಗಳಲ್ಲಿ ಯಾವಾಗ ಅಪ್ಡೇಟ್ ಆಗುತ್ತವೆ ಎಂದು ಇನ್ನು ಮುಂದೆ ಯೋಚಿಸಬೇಕಾಗಿಲ್ಲ. ಈಗ ಆಟೋಮ್ಯೂಟೇಷನ್ ವ್ಯವಸ್ಥೆಯು ಡಿಜಿಟಲ್ ಸಹಿಯೊಂದಿಗೆ ತಕ್ಷಣವೇ ಮಾಡುತ್ತದೆ. ಲ್ಯಾಂಡ್ ಬಿಟ್ ಸರ್ಕಾರಿ ಮತ್ತು ಸಾರ್ವಜನಿಕ ಭೂಮಿಯನ್ನು ಹಿಂದೆಂದಿಗಿಂತಲೂ ಹೆಚ್ಚು ಸುರಕ್ಷಿತವಾಗಿಸುತ್ತದೆ. GPS ಆಧಾರಿತ ಮ್ಯಾಪಿಂಗ್ ಮತ್ತು ಟ್ರ್ಯಾಕಿಂಗ್ನೊಂದಿಗೆ ಸಮುದಾಯಗಳು ಒತ್ತುವರಿಯ ಭಯವಿಲ್ಲದೆ ಬದುಕಬಹುದು. ಭೂ ಮಾಲೀಕತ್ವವನ್ನು ಆಧಾರ್ಗೆ ಜೋಡಿಸುವುದರೊಂದಿಗೆ ಭೂಮಿಗೆ ಸಂಬಂಧಿಸಿದ ಎಲ್ಲ ವಹಿವಾಟುಗಳು ತ್ವರಿತವಾಗುತ್ತವೆ, ಸುರಕ್ಷಿತವಾಗುತ್ತವೆ ಮತ್ತು ತೊಂದರೆ ಮುಕ್ತವಾಗುತ್ತವೆ. ನಾಗರಿಕರು ಈಗ ತಮ್ಮ ಅಗತ್ಯ ಪ್ರಮಾಣ ಪತ್ರಗಳನ್ನು ಡಿಜಿಟಲ್ ರೂಪದಲ್ಲಿ ಅರ್ಜಿ ಸಲ್ಲಿಸಿ ಪಡೆಯಬಹುದು. ಜೊತೆಗೆ ಸಮಯೋಚಿತ SMS ಪ್ರಕ್ರಿಯೆಯ ಮೂಲಕ ಪ್ರತಿಯೊಂದು ಹಂತದಲ್ಲಿಯೂ ಅರ್ಜಿಯ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ಈ ವ್ಯವಸ್ಥೆಯು ಇಲಾಖೆಯಾದ್ಯಂತ ಹೆಚ್ಚಿನ ದಕ್ಷತೆಯನ್ನು ಖಚಿತಪಡಿಸುತ್ತದೆ.
ಬಗೈರ್ ಹುಕುಂ ರೈತರು ಸಾಗುವಳಿ ಮಾಡಿದ ಭೂಮಿಯನ್ನು ಸಕ್ರಮಗೊಳಿಸಲು ಒಂದು ಡಿಜಿಟಲ್ ಕ್ರಾಂತಿಯಾಗಿದೆ. ಏಕೆಂದರೆ ಪ್ರತಿಯೊಂದು ಎಕರೆ, ಪ್ರತಿಯೊಂದು ಬೆಳೆ, ಪ್ರತಿಯೊಂದು ಕನಸು ಅವರದ್ದೇ ಆಗಿರಬೇಕು. ಮಂಜೂರಾದ ಭೂಮಿಗಳ ಪಾರದರ್ಶಕ, ಜವಾಬ್ದಾರಿಯುತ ಪೋಡಿ ನ್ಯಾಯವನ್ನು ಖಚಿತಪಡಿಸುತ್ತದೆ, ಕುಟುಂಬಗಳನ್ನು ಸಬಲಗೊಳಿಸುತ್ತದೆ, ನ್ಯಾಯಯುತವಾಗಿ ಅವರಿಗೆ ಸೇರಿದ್ದನ್ನು ಪಡೆಯಲು ಸಹಾಯ ಮಾಡುತ್ತದೆ. ಡಿಜಿಟಲ್ ಡ್ಯಾಶ್ಬೋರ್ಡ್ ಡೇಟಾವನ್ನು ಅನಾವರಣಗೊಳಿಸುತ್ತದೆ, ನೈಜ ಸಮಯದಲ್ಲಿ ತ್ವರಿತ ಅಪ್ಡೇಟ್ಗಳನ್ನು ಪಡೆಯಬಹುದು. ಫಲಿತಾಂಶ ಆಡಳಿತ ಉತ್ತಮಗೊಳ್ಳುತ್ತದೆ, ಚುರುಕಾಗಿ ತ್ವರಿತವಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು ಮತ್ತು ಅದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಶೀಘ್ರವಾಗಿ ಸ್ಪಂದಿಸುವ ಪೋರ್ಟಲ್ ಅನ್ನು ರಚಿಸಲಾಗುತ್ತಿದೆ. ಈಗ ನಾಗರಿಕರು ಮ್ಯೂಟೇಷನ್ಗಳ ಬಗ್ಗೆ ತ್ವರಿತವಾಗಿ ಅಧಿಸೂಚನೆಗಳನ್ನು ಪಡೆಯಬಹುದು. ಈಗ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿವಾದಗಳನ್ನು ತ್ವರಿತವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಪರಿಹರಿಸಲಾಗುತ್ತದೆ. ಡಿಜಿಟಲ್ ಆದೇಶವನ್ನು SMS ಮೂಲಕ ಕಳುಹಿಸಲಾಗುತ್ತದೆ. ರೈತರು ನಷ್ಟವನ್ನು ಅನುಭವಿಸಿದಾಗ ಸಹಾಯವು ನೇರವಾಗಿ, ವೇಗವಾಗಿ, ನ್ಯಾಯಯುತವಾಗಿ ಮತ್ತು ಮಧ್ಯವರ್ತಿಗಳಿಲ್ಲದೆ ಬರುತ್ತದೆ. ಪರಿಹಾರ 2.0 ಡಿಜಿಟಲ್ ಸುರಕ್ಷತಾ ಜಾಲವನ್ನು ಸೃಷ್ಟಿಸುತ್ತದೆ, ಅಗತ್ಯವಿರುವ ಸಮಯದಲ್ಲಿ ಸ್ಥಿರತೆಯನ್ನು ಒದಗಿಸುತ್ತದೆ. ಈಗ ಕಂದಾಯ ಇಲಾಖೆಯ ತನ್ನ ಎಲ್ಲ ಕಚೇರಿಗಳ ಎಲ್ಲ ದಾಖಲೆಗಳು ಮತ್ತು ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುತ್ತಿದೆ. ಕಾಗದರಹಿತವಾಗಲು ತಂತ್ರಜ್ಞಾನವನ್ನು ಬಳಸುತ್ತಿದೆ. ಡಿಜಿಟಲ್ ರೂಪದಲ್ಲಿ ಡೇಟಾವನ್ನು ಸಂರಕ್ಷಿಸುತ್ತಿದೆ. ಜೀವನವನ್ನು ಸರಳ, ಸುಲಭ, ಸುಲಲಿತಗೊಳಿಸಲು ಇಲಾಖೆ ತಂತ್ರಜ್ಞಾನದೊಂದಿಗೆ ಪರಿವರ್ತನೆಯಾಗುತ್ತಿದೆ. ಉತ್ತಮ ಆಡಳಿತವನ್ನು ತಲುಪಿಸುವುದರಿಂದ ನಮ್ಮ ಜನ, ರಾಜ್ಯ ಮತ್ತು ರಾಷ್ಟ್ರಕ್ಕೆ ಗೆಲುವು. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯು ತನ್ನ ಭೂ ಆಡಳಿತವನ್ನು ಆಧುನೀಕರಿಸಲು ಪಾರದರ್ಶಕತೆ, ದಕ್ಷತೆ ಮತ್ತು ಒಳಗೊಳ್ಳುವಿಕೆಯ ಮೇಲೆ ಕೇಂದ್ರೀಕರಿಸಿ ಒಂದು ಪರಿಣಾಮಕಾರಿ ಉಪಕ್ರಮವನ್ನು ಮುನ್ನಡೆಸುತ್ತಿದೆ. ಕರ್ನಾಟಕದಲ್ಲಿ ರೈತರ ಸರಾಸರಿ ಭೂ ಹಿಡುವಳಿ ಅತಿ ಕಡಿಮೆ ಇದ್ದು, ಇದನ್ನ ಹೆಚ್ಚಿಸಲು ಸರ್ಕಾರ ದರಖಾಸ್ತು ಪ್ರಕ್ರಿಯೆ ಮೂಲಕ ರೈತರಿಗೆ ಉಚಿತವಾಗಿ ಭೂಮಿ ಮಂಜೂರು ಮಾಡಿತ್ತು. ಕಳೆದ 3 ವರ್ಷಗಳಲ್ಲಿ ನವೆಂಬರ್ 2021ರಿಂದ ನವೆಂಬರ್ 2024ರವರೆಗೆ ಬರೀ 5,813 ಪ್ರಕರಣಗಳು ಮಾತ್ರ ಹೇಳ್ದಂತೆ RTCಗಳನ್ನ ನಾವು ಹಿಂಗೆ ಪ್ರದರ್ಶನ ಮಾಡಬೇಕಾಗುತ್ತೆ. ಅದಕ್ಕಾಗಿ ಒಮ್ಮೆ ಅದನ್ನು ನಾವು ಈಗ ರಿಹರ್ಸಲ್ ಮಾಡ್ಕೊಳ್ಬೇಕು. ಎಲ್ಲರೂ ಒಟ್ಟಿಗೆನೆ ಒಂದೇ ಜೊತೆಯಾಗಿ ಒಂದೇ ಇದರಲ್ಲಿ ಎಲ್ಲರೂ ದಯವಿಟ್ಟು ತಮ್ಮ ಕೈಯಲ್ಲಿರೋ RTCಗಳನ್ನ ಹೀಗೆ ತೋರಿಸ್ಬೇಕು. ದಯವಿಟ್ಟು ಇಲ್ಲಿ ಉಪಸ್ಥಿತರಿರುವ ಎಲ್ಲ RTC ಹೋಲ್ಡರ್ಸ್ ಯಾರ್ಯಾರಿದ್ದೀರಾ, ಹಾಂ, ದಯವಿಟ್ಟು ಎಲ್ಲರೂ, ಉಳಿದವರು ಬಲಭಾಗದಲ್ಲಿರೋರು ಎಲ್ಲರೂ ದಯವಿಟ್ಟು ಬಂಟ್ವಾಳ, ಬೆಳ್ತಂಗಡಿ, ಕಡಬ, ಪುತ್ತೂರು, ಸುಳ್ಯ ಎಲ್ಲ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಎತ್ತಿ. ಇನ್ನು ಮುಂದೆ ಇರೋರು, ಇಲ್ಲಿ VIP ಎನ್ಕ್ಲೋಷರ್ ಹಿಂದ್ಗಡೆ ಇರೋರು ದಯವಿಟ್ಟು RTC ಪ್ರದರ್ಶಿಸಿ. ಧನ್ಯವಾದಗಳು. ಸೂಚನೆ ಕೊಟ್ಟಾಗ ಇದೇ ರೀತಿಯಲ್ಲಿ ಎಲ್ಲರೂ ದಯವಿಟ್ಟು RTCನ ಪ್ರದರ್ಶನೆ ಮಾಡಬೇಕು. ಸೇವೆಗಳು, ಆಸ್ತಿ ಮತ್ತು ಭೂ ದಾಖಲೆಗಳು ಏಕೆ ಆಗಬಾರದು? ಭೂ ಸುರಕ್ಷಾ
ಕಂದಾಯ ಇಲಾಖೆ ಕರ್ನಾಟಕ ಸರ್ಕಾರದಿಂದ ತಂತ್ರಜ್ಞಾನದ ಪರಿವರ್ತನೆಯ ಕಡೆಗೆ ಒಂದು ಮಹತ್ವದ ಹೆಜ್ಜೆ. ಕಂದಾಯ ಸೇವೆಗಳನ್ನು ಸರಳ, ಸುಲಭ, ಸುಲಲಿತ ಮತ್ತು ಭೂ ದಾಖಲೆಗಳನ್ನು ಸುರಕ್ಷಿತಗೊಳಿಸುವುದು, ಭದ್ರ ಮತ್ತು ಸುಲಭವಾಗಿ ದೊರೆಯುವಂತೆ ಮಾಡುವುದು. ಕಲ್ಪಿಸಿಕೊಳ್ಳಿ, ರೈತ ತನ್ನ ಭೂ ವ್ಯವಹಾರಗಳನ್ನು ತನ್ನ ದಾಖಲೆಗಳಲ್ಲಿ ಯಾವಾಗ ಅಪ್ಡೇಟ್ ಆಗುತ್ತವೆ ಎಂದು ಇನ್ನು ಮುಂದೆ ಯೋಚಿಸಬೇಕಾಗಿಲ್ಲ. ಈಗ ಆಟೋಮ್ಯೂಟೇಷನ್ ವ್ಯವಸ್ಥೆಯು ಡಿಜಿಟಲ್ ಸಹಿಯೊಂದಿಗೆ ತಕ್ಷಣವೇ ಮಾಡುತ್ತದೆ. ಲ್ಯಾಂಡ್ ಬಿಟ್ ಸರ್ಕಾರಿ ಮತ್ತು ಸಾರ್ವಜನಿಕ ಭೂಮಿಯನ್ನು ಹಿಂದೆಂದಿಗಿಂತಲೂ ಹೆಚ್ಚು ಸುರಕ್ಷಿತವಾಗಿಸುತ್ತದೆ. ಜಿಪಿಎಸ್ ಆಧಾರಿತ ಮ್ಯಾಪಿಂಗ್ ಮತ್ತು ಟ್ರ್ಯಾಕಿಂಗ್ನೊಂದಿಗೆ ಸಮುದಾಯಗಳು ಒತ್ತುವರಿಯ ಭಯವಿಲ್ಲದೆ ಬದುಕಬಹುದು. ಭೂ ಮಾಲೀಕತ್ವವನ್ನು ಆಧಾರ್ಗೆ ಜೋಡಿಸುವುದರೊಂದಿಗೆ ಭೂಮಿಗೆ ಸಂಬಂಧಿಸಿದ ಎಲ್ಲ ವಹಿವಾಟುಗಳು ತ್ವರಿತವಾಗುತ್ತವೆ, ಸುರಕ್ಷಿತವಾಗುತ್ತವೆ ಮತ್ತು ತೊಂದರೆ ಮುಕ್ತವಾಗುತ್ತವೆ. ನಾಗರಿಕರು ಈಗ ತಮ್ಮ ಅಗತ್ಯ ಪ್ರಮಾಣ ಪತ್ರಗಳನ್ನು ಡಿಜಿಟಲ್ ರೂಪದಲ್ಲಿ ಅರ್ಜಿ ಸಲ್ಲಿಸಿ ಪಡೆಯಬಹುದು. ಜೊತೆಗೆ ಸಮಯೋಚಿತ SMS ಪ್ರಕ್ರಿಯೆಯ ಮೂಲಕ ಪ್ರತಿಯೊಂದು ಹಂತದಲ್ಲಿಯೂ ಅರ್ಜಿಯ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ಈ ವ್ಯವಸ್ಥೆಯು ಇಲಾಖೆಯಾದ್ಯಂತ ಹೆಚ್ಚಿನ ದಕ್ಷತೆಯನ್ನು ಖಚಿತಪಡಿಸುತ್ತದೆ. ಬಗೈರ್ ಹುಕುಂ ರೈತರು ಸಾಗುವಳಿ ಮಾಡಿದ ಭೂಮಿಯನ್ನು ಸಕ್ರಮಗೊಳಿಸಲು ಒಂದು ಡಿಜಿಟಲ್ ಕ್ರಾಂತಿಯಾಗಿದೆ. ಏಕೆಂದರೆ ಪ್ರತಿಯೊಂದು ಎಕರೆ, ಪ್ರತಿಯೊಂದು ಬೆಳೆ, ಪ್ರತಿಯೊಂದು ಕನಸು ಅವರದ್ದೇ ಆಗಿರಬೇಕು. ಮಂಜೂರಾದ ಭೂಮಿಗಳ ಪಾರದರ್ಶಕ, ಜವಾಬ್ದಾರಿಯುತ ಪೋಡಿ ನ್ಯಾಯವನ್ನು ಖಚಿತಪಡಿಸುತ್ತದೆ. ಕುಟುಂಬಗಳನ್ನು ಸಬಲಗೊಳಿಸುತ್ತದೆ. ನ್ಯಾಯಯುತವಾಗಿ ಅವರಿಗೆ ಸೇರಿದ್ದನ್ನು ಪಡೆಯಲು ಸಹಾಯ ಮಾಡುತ್ತದೆ. ಡಿಜಿಟಲ್ ಡ್ಯಾಶ್ಬೋರ್ಡ್ ಡೇಟಾವನ್ನು ಅನಾವರಣಗೊಳಿಸುತ್ತದೆ. ನೈಜ ಸಮಯದಲ್ಲಿ ತ್ವರಿತ
ನಾಮಫಲಕ ಅನಾವರಣಕ್ಕಾಗಿ ಪ್ರವೇಶ ದ್ವಾರದ ಬಳಿಗೆ ಆಗಮಿಸುತ್ತಿದ್ದಾರೆ. ಸುಮಾರು 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವಂಥ ನೂತನ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣ, ಇದರ ನಾಮಫಲಕವನ್ನು ಅನಾವರಣಗೊಳಿಸಿ ಲೋಕಾರ್ಪಣೆ ಮಾಡುವುದರೊಂದಿಗೆ ಹಳೆಯ ಜಿಲ್ಲಾಧಿಕಾರಿ ಕಟ್ಟಡದ ಪಾರಂಪರಿಕ ಕೇಂದ್ರ ಹೆರಿಟೇಜ್ ಸೆಂಟರ್ ಇದರ ಮರುಸ್ಥಾಪನೆಗೆ ಶಿಲಾನ್ಯಾಸವನ್ನು ಕೂಡ ಅವರು ಈ ಸಂದರ್ಭದಲ್ಲಿ ನೆರವೇರಿಸುತ್ತಾರೆ. ಹಾಗೆ ಗುರುಪುರ ನಾಡ ಕಚೇರಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಜೊತೆಗೆ ಸಣ್ಣ ನೀರಾವರಿ ಜಿಲ್ಲಾ ಇಲಾಖೆಯ ಕಚೇರಿಯನ್ನು ರೂಪಾಯಿ 4 ಕೋಟಿ 4 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಜಿಲ್ಲಾ ಕಚೇರಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಮ್ಮ ಸಚಿವ ಗಣದೊಂದಿಗೆ ಪ್ರಜಾಸೌಧದ ನಾಮಫಲಕವನ್ನು ಅನಾವರಣಗೊಳಿಸುತ್ತಿದ್ದಾರೆ. ಸ್ನೇಹಿತರೆ, ಇವತ್ತು ಪ್ರಜಾಸೌಧ ಕಟ್ಟಡದೊಂದಿಗೆ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ವಿಭಾಗ ಮತ್ತು ಉಪವಿಭಾಗ ಮಂಗಳೂರು ಕಚೇರಿ ಕಟ್ಟಡ ಉದ್ಘಾಟನೆಗೊಳ್ಳುತ್ತಿದೆ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಮರಕಡ ಗ್ರಾಮದ ಸರ್ವೆ ನಂಬರ್ 57/1 ಇಲ್ಲಿ ಸುಮಾರು 60 ಸೆಂಟ್ಸ್ ಜಮೀನಿನಲ್ಲಿ ರೂಪಾಯಿ 404.29 ಲಕ್ಷ ಅಂದಾಜು ಮೊತ್ತದಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ವಿಭಾಗ ಮತ್ತು ಉಪವಿಭಾಗ ಮಂಗಳೂರು ಕಚೇರಿ ಕಟ್ಟಡವನ್ನು ನೂತನವಾಗಿ ನಿರ್ಮಿಸಲಾಗಿದೆ. ಸದರಿ ಕಟ್ಟಡದ ಶಂಕುಸ್ಥಾಪನೆಯನ್ನು ದಿನಾಂಕ 6/11/2022 ನೆರವೇರಿಸಲಾಗಿದ್ದು, ಈ ಕಟ್ಟಡದ ಉದ್ಘಾಟನಾ ಸಮಾರಂಭ ಈಗ ತಾನೇ ನೆರವೇರುತ್ತಿದೆ. ಅದರೊಂದಿಗೆ ಗುರುಪುರ ನಾಡ ಕಚೇರಿ ಇದರ ಸದರಿ ಕಾರ್ಯವು ಪೂರ್ಣಗೊಂಡಿದ್ದು, ನಿರ್ಮಿತಿ ಕೇಂದ್ರದಿಂದ ಉಪ ತಹಶೀಲ್ದಾರರು ಗುರುಪುರ ನಾಡ ಕಚೇರಿಯವರಿಗೆ ಕಟ್ಟಡವನ್ನು ಹಸ್ತಾಂತರಿಸಲಾಗಿದೆ. ಈ ನಾಡ ಕಚೇರಿಯ ಉದ್ಘಾಟನೆಯನ್ನು ಕೂಡ ಗೌರವಾನ್ವಿತ ಮುಖ್ಯಮಂತ್ರಿಯವರು ನೆರವೇರಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶಕ್ತಿ ಕೇಂದ್ರವಾಗಿ ಒಂದೇ ಸೂರಿನಡಿಯಲ್ಲಿ ಜಿಲ್ಲಾಧಿಕಾರಿ ಸಹಿತ ಪ್ರಮುಖ ಕಚೇರಿಗಳ ಸಂಕೀರ್ಣ ಪ್ರಜಾಸೌಧ ಕೊನೆಗೂ ಸಿದ್ಧಗೊಂಡಿದ್ದು, ಇವತ್ತು ನಮ್ಮ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಯವರ ಅಮೃತ ಹಸ್ತದಲ್ಲಿ ಚಾಲನೆಯನ್ನು ಪಡೆದುಕೊಳ್ಳುತ್ತಿದೆ. ನಿಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ಆತ್ಮೀಯರೇ, ಈ ಕಟ್ಟಡದಲ್ಲಿ 3 ಮಹಡಿಗಳಿದ್ದು 2.53 ಲಕ್ಷ ಚದರಡಿ ವಿಸ್ತೀರ್ಣವನ್ನು ಹೊಂದಿದೆ. 22 ಇಲಾಖೆಯ ಕಚೇರಿಗಳು ಈ ಕಟ್ಟಡಕ್ಕೆ ಸ್ಥಳಾಂತರಗೊಳ್ಳಲಿವೆ. ತಳ ಅಂತಸ್ತಿನಲ್ಲಿ ಮಂಗಳೂರು 1 ಆರ್ಥಿಕ ಸಂಖ್ಯಾಶಾಸ್ತ್ರ ಇಲಾಖೆ, ಅಂಚೆ ಕಚೇರಿ, ಪೊಲೀಸ್ ಚೌಕಿ, ಕ್ಯಾಂಟೀನ್ ಸಹಿತ 17 ವಿಭಾಗಗಳು ಇರಲಿವೆ. ನೆಲ ಮಹಡಿಯಲ್ಲಿ ಮಾಹಿತಿ ಕೇಂದ್ರವಿದೆ, ಅರಣ್ಯ ಕೈಗಾರಿಕಾ ನಿಗಮವಿದೆ, ಉಸ್ತುವಾರಿ ಸಚಿವರ ಕ್ಯಾಬಿನ್, ನೋಂದಣಾಧಿಕಾರಿ, ಆಹಾರ ಗಣಿ ಸಹಿತ 19 ಕೊಠಡಿಗಳು ನೆಲ ಮಹಡಿಯಲ್ಲಿವೆ. ಪ್ರಥಮ ಮಹಡಿಯಲ್ಲಿ ಹಳೆ ಡಿಸಿ ಕಚೇರಿಯಲ್ಲಿದ್ದ ಜಿಲ್ಲಾಧಿಕಾರಿ, ಹೆಚ್ಚುವರಿ ಜಿಲ್ಲಾಧಿಕಾರಿಯವರ ಕಚೇರಿ, ಸಭಾಂಗಣ, ಭೂ ದಾಖಲೆ ಕಚೇರಿ, ಕಂದಾಯ ಶಾಖೆ ಸಹಿತ 24 ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಎರಡನೇ ಮಹಡಿಯಲ್ಲಿ ಸರ್ಕಾರಿ ವಿಮಾ ಇಲಾಖೆ, ದೇವರಾಜ ಅರಸ್ ನಿಗಮ, ಖಾದಿ ಮಂಡಳಿ, ಅಭಿಲೇಖಾಲಯ, ಪ್ರವಾಸೋದ್ಯಮ ಇಲಾಖೆ, ನಿರ್ಮಿತಿ ಕೇಂದ್ರ ಸಹಿತ 42 ವಿಭಾಗಕ್ಕೆ ಹಂಚಿಕೆ ಮಾಡಲಾಗಿದೆ.
ಮೂರನೇ ಮಹಡಿಯ ಟೆರೆಸ್ನಲ್ಲೂ ಸಾಕಷ್ಟು ಸ್ಥಳವಿದ್ದು ಮುಂದಕ್ಕೆ ಅಭಿವೃದ್ಧಿ ಕಾರ್ಯಗಳಿಗಾಗಿ ಮುಕ್ತವಾಗಿದೆ. ಕಟ್ಟಡದ ಕೆಳಭಾಗದಲ್ಲಿ 50 ಕಾರುಗಳು, 100ಕ್ಕೂ ಅಧಿಕ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ, ಕಟ್ಟಡದ ಸುತ್ತಲೂ 70 ಕಾರು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಕಟ್ಟಡಕ್ಕೆ 4 ಲಿಫ್ಟ್ಗಳಿವೆ. ಮೆಟ್ಟಲು ಹತ್ತುವ ವ್ಯವಸ್ಥೆಯನ್ನು ಕೂಡ ಅಳವಡಿಸಲಾಗಿದೆ. ಪ್ರಜಾಸೌಧದೊಳಗೆ ನೆಲ ಅಂತಸ್ತಿನಲ್ಲಿ ಮೊದಲ ಮಹಡಿಯ ತನಕ ವಿಸ್ತರಿಸಿರುವ ಥಿಯೇಟರ್ ಮಾದರಿಯ ಬೃಹತ್ ಸಭಾಂಗಣವೊಂದು ನಿರ್ಮಾಣವಾಗುತ್ತಿದೆ. ಅದರ ಕಾಮಗಾರಿ ಇನ್ನಷ್ಟೇ ಪೂರ್ಣಗೊಳ್ಳಬೇಕಾಗಿದೆ. ನೂತನ ಜಿಲ್ಲಾಧಿಕಾರಿ ಕಚೇರಿಯೊಂದಿಗೆ ಇವತ್ತು ಹಳೆಯ ಡಿಸಿ ಕಟ್ಟಡದ ಪಾರಂಪರಿಕ ಕಟ್ಟಡದ ಮರುಸ್ಥಾಪನೆಯ ಕೆಲಸಕ್ಕೂ ಶಿಲಾನ್ಯಾಸ ದೊರೆಯುತ್ತಿದೆ. ಗುರುಪುರ ನಾಡ ಕಚೇರಿ ಉದ್ಘಾಟನೆಗೊಳ್ಳುತ್ತಿದೆ. ಜೊತೆಗೆ ಸಣ್ಣ ನೀರಾವರಿ ಮತ್ತು ಜಿಲ್ಲಾ ಇಲಾಖೆಯ ಕಚೇರಿಯೂ ಉದ್ಘಾಟನೆಗೊಳ್ಳುತ್ತಿದೆ. ಈ ಕಚೇರಿಗಳ ಉದ್ಘಾಟನೆ ಮತ್ತು ಶಿಲಾನ್ಯಾಸದ ಪ್ರಕ್ರಿಯೆಯನ್ನು ಪೂರೈಸಿದ ಬಳಿಕ ಗೌರವಾನ್ವಿತ ಮುಖ್ಯಮಂತ್ರಿಯವರು ದೀಪ ಬೆಳಗುವ ಮೂಲಕ ಪ್ರಜಾಸೌಧಕ್ಕೆ ಪ್ರವೇಶವನ್ನು ಗೈಯಲಿದ್ದಾರೆ. ನೆರೆಯ ಅಂಗಳ ಕೂಡ ಎರೆಸಿಕೊಳ್ಳಲಿ ಬೆಳಕು, ಗಡಿಯಲ್ಲೂ ಹಣತೆ ಇರಲಿ ಅನ್ನೋದು ಮೆತ್ತನೆಯ ಮನಸ್ಸಿನ ಮೃದು ಮಾತಿನವರಾದ ತುಳುವರ ಜೀವನ ದೃಷ್ಟಿ. ನೂತನ ಪ್ರಜಾಸೌಧದ ನಾಮಫಲಕವನ್ನು ಅನಾವರಣಗೊಳಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳು ಪ್ರಜಾಸೌಧವನ್ನು ಪ್ರವೇಶಿಸಿ ಪ್ರವೇಶಕ್ಕೆ ಮುನ್ನ ಕಟ್ಟಡದ ಹೊಸ್ತಿಲಲ್ಲಿರುವ ದೀಪವನ್ನು ಹಚ್ಚಿಟ್ಟು ಬೆಳಕಿನ ದಾರಿಯಲ್ಲಿ ನಿರ್ಭೀತರಾಗಿ ನಿಶ್ಚಿಂತರಾಗಿ ನಾವೆಲ್ಲರೂ ಜೊತೆಯಾಗಿ ಹೆಜ್ಜೆ ಇಡುವ ಮತ್ತು ಬೆಳೆಯುವ ಸಾಧ್ಯತೆ ಅವಕಾಶಗಳು ಅನಂತವಾಗಿವೆ ಎಂಬ ಸತ್ಯವನ್ನು ಹೊಳೆಯಿಸುತ್ತಾರೆ. ಆ ಬಳಿಕ ಮೊದಲ ಅಂತಸ್ತಿನಲ್ಲಿರುವ ಜಿಲ್ಲಾಧಿಕಾರಿ ಕೊಠಡಿಯ ಬಾಗಿಲನ್ನು ತೆರೆದು ಒಳಗಡೆ ಪ್ರವೇಶಿಸುತ್ತಾರೆ. ಕಟ್ಟಡದ ವಿವಿಧ ಭಾಗಗಳನ್ನು ವೀಕ್ಷಿಸುತ್ತಾರೆ. ಇಷ್ಟು ಪ್ರಕ್ರಿಯೆಗಳು ಮುಕ್ತಾಯಗೊಂಡ ಬಳಿಕ ಈ ವೇದಿಕೆಯಲ್ಲಿ ಸಭಾ ಕಲಾಪ ನಡೆಯುತ್ತದೆ. ಈ ಸಭಾ ಕಲಾಪದಲ್ಲಿ ನಮ್ಮ ರಾಜ್ಯದಲ್ಲೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೊದಲ ಬಾರಿಗೆ ಹಮ್ಮಿಕೊಂಡಿರುವ ನನ್ನ ಭೂಮಿ ಕಂದಾಯ ಇಲಾಖೆಯ ವಿಶಿಷ್ಟ ವಿನೂತನ ಯೋಜನೆಯ ಅಂಗವಾಗಿ ಸುಮಾರು 8,000 ಮಂದಿ ಫಲಾನುಭವಿಗಳಿಗೆ ಪಹಣಿ ವಿತರಿಸುವ ಪ್ರಕ್ರಿಯೆಗೆ ಚಾಲನೆಯನ್ನು ಕೂಡ ಗೌರವಾನ್ವಿತ ಮುಖ್ಯಮಂತ್ರಿಗಳು ನೀಡಲಿದ್ದಾರೆ.
ಪ್ರಜಾಸೌಧವನ್ನು ನಾಮಫಲಕ ಅನಾವರಣಗೊಳಿಸಿ ದೀಪ ಹಚ್ಚಿ ಲೋಕಾರ್ಪಣೆಗೊಳಿಸಿದ ಬಳಿಕ ಜಿಲ್ಲಾಧಿಕಾರಿ ಕಚೇರಿಯನ್ನು ಜನರ ಬಳಕೆಗೆ ತೆರೆದಿಟ್ಟು ಗೌರವಾನ್ವಿತ ಮುಖ್ಯಮಂತ್ರಿಯವರು ವೇದಿಕೆಯ ಬಳಿಗೆ ಆಗಮಿಸುತ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಪೊಲೀಸ್ ಇಲಾಖೆಯಿಂದ ಗೌರವ ರಕ್ಷೆಯನ್ನು ಸ್ವೀಕರಿಸಲಿದ್ದಾರೆ. ಗೌರವ ರಕ್ಷೆಯನ್ನು ಸ್ವೀಕರಿಸಿ ಅವರು ವೇದಿಕೆಗೆ ಆಗಮಿಸಿದ ಬಳಿಕ ಸಭಾ ಕಲಾಪ ಆರಂಭವಾಗುತ್ತದೆ. ಕರ್ನಾಟಕವೇ ನನ್ನ ಕರ್ಮಭೂಮಿ, ಕನ್ನಡವೇ ನನ್ನುಸಿರು, ನಾಡು ನುಡಿಯ ಸಂರಕ್ಷಣೆಯೇ ನನ್ನ ಆದ್ಯತೆ, ಬಡವರ ಅಭ್ಯುದಯ, ಸಾಮಾಜಿಕ ನ್ಯಾಯ ಇವೇ ನನ್ನ ಪರಮ ಗುರಿ ಎನ್ನುವ ಆ ಮೂಲಕ 6.5 ಕೋಟಿ ಕನ್ನಡಿಗರ ಮನಸ್ಸು ಗೆದ್ದಿರುವ ಗೌರವಾನ್ವಿತ ಮುಖ್ಯಮಂತ್ರಿಯವರು ಗೌರವ ರಕ್ಷೆಯನ್ನು ಸ್ವೀಕರಿಸುತ್ತಿದ್ದಾರೆ. ಮಂಗಳ ವಾದ್ಯಗಳ ಮೊಳಗು, ಸುವಾಸಿನಿಯರ ಪೂರ್ಣಕುಂಭ ಸ್ವಾಗತ ಮತ್ತು ಇಲ್ಲಿ ನೆರೆದಿರುವ ಅಸಂಖ್ಯ ಅಭಿಮಾನಿಗಳ ಹರ್ಷೋದ್ಗಾರ, ಕರತಾಡನದ ನಡುವೆ ಗೌರವಾನ್ವಿತ ಮುಖ್ಯಮಂತ್ರಿಯವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಬಳಿಗೆ ಆಗಮಿಸಲಿದ್ದಾರೆ. ಪೊಲೀಸ್ ಇಲಾಖೆಯಿಂದ ಗೌರವ ರಕ್ಷೆಯನ್ನು ಸ್ವೀಕರಿಸಿ ಅವರು ವೇದಿಕೆಗೆ ಬಂದ ಬಳಿಕ ಸಭಾ ಕಲಾಪ ಆರಂಭವಾಗುತ್ತದೆ. ಇಂದಿನ ಸಭಾ ಕಲಾಪದಲ್ಲಿ ಮುಖ್ಯವಾಗಿ ನನ್ನ ಭೂಮಿ ಯೋಜನೆಯ ಅಂಗವಾಗಿ ಸುಮಾರು 8,000 ಮಂದಿಗೆ ಸಾಂಕೇತಿಕವಾಗಿ ಪಹಣಿ ಪತ್ರವನ್ನು ವಿತರಿಸಲಾಗುತ್ತದೆ. ಒಳಗೆ ಬಂದು ತೆಗೀರಿ.
ಗೌರವಾನ್ವಿತ ಮುಖ್ಯಮಂತ್ರಿಯವರು ಪೊಲೀಸ್ ಇಲಾಖೆಯ ವತಿಯಿಂದ ಗೌರವ ರಕ್ಷೆಯನ್ನು ಸ್ವೀಕರಿಸಿ ನೇರವಾಗಿ ವೇದಿಕೆಯ ಬಳಿಗೆ ಆಗಮಿಸಲಿದ್ದಾರೆ. ಅಭಿಮಾನಿಗಳ ಜಯಕಾರದೊಂದಿಗೆ ಪ್ರೀತಿಯ ಸ್ವಾಗತದೊಂದಿಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಸಂಪುಟದ ಸಚಿವರು ಆಗಮಿಸುತ್ತಿದ್ದಾರೆ. ಗೌರವವನ್ನು ಸ್ವೀಕರಿಸಿ ಗೌರವಾನ್ವಿತ ಮುಖ್ಯಮಂತ್ರಿಯವರು ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಲಾಪ ಆರಂಭವಾಗುತ್ತದೆ. ಇವತ್ತು ಕಲಾಪದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾರ್ಗದರ್ಶನ ನೀಡುವಂತೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಡಿ ವೇದವ್ಯಾಸ ಕಾಮತ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಗುಡುಗುಡುಗುವ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ, ಸಿಡಿ ಸಿಡಿಯುವ ಸಿಡಿಲಿನಲು ಅಂಜದೆಯೇ ಗರ್ಜಿಸಿದೆ, ಹೆಜ್ಜೆಲೆ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ನರಸಿಂಹ. ನೆರೆದಿರುವ ನಾವೆಲ್ಲರೂ ಒಂದು ಗಟ್ಟಿಯಾದ ಕರತಾಡನದೊಂದಿಗೆ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ನಮ್ಮ ತುಂಬು ಪ್ರೀತಿ ಮತ್ತು ಅಭಿಮಾನದೊಂದಿಗೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂಬಂಥ ಭಾರತೀಯ ಭಾವುಕತೆಯ ತೀವ್ರತೆಯನ್ನು ಕಳೆದ ಕೆಲ ದಿನಗಳಿಂದ ಸ್ಥಾಯಿ ಭಾವವಾಗಿ ನಾವೆಲ್ಲರೂ ಧರಿಸಿಕೊಂಡವರಾಗಿದ್ದೇವೆ. ಆ ಭಾವವನ್ನೇ ಹಿತವಾಗಿ ತೀಡಿ ಮುದಗೊಳಿಸುವ ಕರ್ನಾಟಕದ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮ ಆರಂಭವಾಗುತ್ತದೆ. ಧ್ವನಿಯಾಗುವವರು ಕೆನರಾ ಪ್ರೌಢಶಾಲೆ ಮಂಗಳೂರು ಇಲ್ಲಿನ ವಿದ್ಯಾರ್ಥಿನಿಯರು ಹಾಗೂ ಜಿಲ್ಲೆಯ ಸಂಗೀತ ಕಲಾವಿದೆಯರಾಗಿರುವ ಲಲಿತಾ ಬಿ ರಾವ್ ಮತ್ತು ಕಾತ್ಯಾಯಿನಿ. ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸಲ್ಲಿಸೋಣ. ಜನನಿಯ ಕರುಗಾದೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಮೇಲೆ. ಭೂದೇವಿಯ ಮಕುಟದ ನವಮಣಿಯೇ, ಚಂದ್ರದ ಚಂದ್ರದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ಕರುಗಾದೆ.
ತಬ್ಬೆಗೂ ಮಿಗಿಲಾಗಿ ಆಧರಿಸುವುದು ಭಾರತೀಯತೆಯ ವಿಶೇಷ. ನಾಡಗೀತೆಯನ್ನು ಪ್ರಸ್ತುತಪಡಿಸಿದ ತಂಡಕ್ಕೆ ಧನ್ಯವಾದಗಳು. ಮನೆಗೆ ಬಂದ ಅತಿಥಿಗಳನ್ನು ದೇವರೆಂದು ಆಧರಿಸುವುದು ತುಳು ಮಣ್ಣಿನ ಸತ್ಸಂಪ್ರದಾಯ. ಅತಿಥಿಗಳನ್ನು ನಲ್ವಾತಿನಿಂದ ಬರಮಾಡಿಕೊಳ್ಳುವ ಸ್ವಾಗತದ ಪ್ರಕ್ರಿಯೆಯನ್ನೀಗ ನಿರ್ವಹಿಸಲಿದ್ದಾರೆ ನಮ್ಮ ಗೌರವಾನ್ವಿತ ಜಿಲ್ಲಾಧಿಕಾರಿಯವರು ಶ್ರೀ ಮುಲ್ಲೈ ಮುಗಿಲನ್ MP ಇವರು. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಜನಸೇವಾ ಕೇಂದ್ರವಾದ ಪ್ರಜಾಸೌಧ ಭವ್ಯವಾದ ಸುಂದರವಾದ ಕಟ್ಟಡ ಜನರ ಸೇವೆಗೆ ಸಿದ್ಧವಾಗಿದೆ. ಕರಾವಳಿಗರ ಅಪೇಕ್ಷೆಯಂತೆ ಕನ್ನಡ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಯವರು ಶ್ರೀಯುತ ಸಿದ್ದರಾಮಯ್ಯರವರು ಅವರೇ ಖುದ್ದಾಗಿ ನೂತನ ಪ್ರಜಾಸೌಧ ಕಟ್ಟಡದ ಉದ್ಘಾಟನೆಯೊಂದಿಗೆ 8,000 ಜನರಿಗೆ ಪೋಡಿ RTCಯನ್ನು ಸೃಜಿಸಿರುವಂಥ RTCಯನ್ನು ವಿತರಣೆ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಬಂದಿರ್ತಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಮಾನ ಮತ್ತು ಮುಕ್ತ ಅವಕಾಶಗಳನ್ನು ಒದಗಿಸುವುದೇ ನಿಜವಾದ ಪ್ರಜಾಪ್ರಭುತ್ವ ಅನ್ನುವಂಥ ತತ್ವವನ್ನು ಇಟ್ಕೊಂಡು ಸಾಗಿಸುವಂಥ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರಾವಳಿಯ ಸಮಸ್ತ ಜನತೆಯ ಪರವಾಗಿ ಅವರನ್ನು ಅತ್ಯಂತ ಗೌರವ ಮತ್ತು ಅಭಿಮಾನದಿಂದ ಸ್ವಾಗತಿಸ್ತೇನೆ. ಈ ನೂತನ ಕಟ್ಟಡದ ಶಿಲಾನ್ಯಾಸವನ್ನು ಮಾಡಿರುವಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಅವರು. ಹಾಗೆಯೇ ಹಳೆಯ ಕಟ್ಟಡದ ಹೆರಿಟೇಜ್ ಬಿಲ್ಡಿಂಗ್ ಆಗಿ ಅದನ್ನು ಕೂಡ ಇವತ್ತು ಶಿಲಾನ್ಯಾಸ ಮಾಡಲಾಗಿದೆ. ಗೌರವಾನ್ವಿತ ಜಿಲ್ಲಾಧಿಕಾರಿ ಅವರನ್ನು ಕರಾವಳಿಯ ನಮ್ಮೆಲ್ಲರ ಅಭಿಮಾನದ ದ್ಯೋತಕವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ವಿಧಾನಸಭಾ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರು ಗೌರವಿಸಿ ಅಭಿನಂದಿಸಿಕೊಂಡಿದ್ದಾರೆ. ನಿಮ್ಮ ಚಪ್ಪಾಳೆಯ ಅಭಿನಂದನೆ ಜೊತೆಯಾಗಲಿ. ವಿಧಾನಸಭೆಯ ಅಧ್ಯಕ್ಷ ಪೀಠವನ್ನು ಅಲಂಕರಿಸುವ ಮೂಲಕ ನಮ್ಮ ಜಿಲ್ಲೆಗೆ ಗೌರವವನ್ನು ತಂದವರು, ಸದಾ ಜನರ ನಡುವೆ ಇರುವ, ಪಕ್ಷಾತೀತವಾಗಿ ಎಲ್ಲರೊಂದಿಗೂ ಬೆರೆಯುವಂಥ, ತಕ್ಷಣ ಸ್ಪಂದಿಸುವಂಥ ಸರಳ ವ್ಯಕ್ತಿತ್ವದ ಶ್ರೀಯುತ UT ಖಾದರ್ ಫರೀದ್ ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಅವರನ್ನು ನಿಮ್ಮ ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಜಿಲ್ಲೆಯ ಅಭಿವೃದ್ಧಿ ಕೆಲಸಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿರುವಂಥ, ಎಲ್ಲ ರೀತಿಯಲ್ಲೂ ನಮಗೆ ಹಿಂಬಾಲಿಸುವಂಥ ಮತ್ತು ಸರ್ಕಾರ ಮಟ್ಟದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ನಡೆಸಿಕೊಡುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಆರೋಗ್ಯ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಸ್ವಾಗತವನ್ನು ಬಯಸ್ತೇನೆ. ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಕ್ರಾಂತಿಕಾರ ಕೆಲಸಗಳನ್ನು ಪ್ರಾರಂಭ ಮಾಡಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡುವಾಗ ಸಾವಿರಾರು ಜನರಿಗೆ ಪೋಡಿಮುಖ RTCಯನ್ನು ಕೊಟ್ಟು ಮಾಡಬೇಕು ಅಂತ ಒಂದು ಗುರಿಯನ್ನು ಕೊಟ್ಟು ಅದಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟಿರುವಂಥ ಸನ್ಮಾನ್ಯ ಕಂದಾಯ ಸಚಿವರು ಶ್ರೀ ಕೃಷ್ಣ ಬೈರೇಗೌಡರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂಥ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಶ್ರೀ ವೇದವ್ಯಾಸ್ ಕಾಮತ್ ಅವರನ್ನು, ಹಿಡಿದ ಕೆಲಸವನ್ನು ಬಿಡದೆ ಮಾಡುವಂಥ ಛಲದವರಾದಂಥವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಇದು ಮತ್ತು ಇಂಡೋರ್ ಸ್ಟೇಡಿಯಂನ ಇಲಾಖೆಯ ಉಸ್ತುವಾರಿಯನ್ನು ವಹಿಸಿರುವಂಥ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರು ಸನ್ಮಾನ್ಯ ಶ್ರೀ ಸುರೇಶ್ BS ಅವರನ್ನು ಕರಾವಳಿ ಎಲ್ಲ ಜನರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾದಂಥ
ಶ್ರೀಯುತ ನಸೀರ್ ಅಹಮದ್ ಸಾಹೇಬರು ನಮ್ಮೊಂದಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾಗಿರುವಂಥ, ಕಡಿಮೆ ಅವಧಿಯಲ್ಲಿ ಎಲ್ಲರ ಮನದಲ್ಲಿ ಗೆಲ್ಲಿರುವಂಥ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಔಟ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು, ಎಲ್ಲ ರೀತಿಯಲ್ಲೂ ಮುತುವರ್ಜಿ ವಹಿಸಿ ಕೆಲಸ ಮಾಡುವಂಥ ನಮ್ಮ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರನ್ನು ಜನರ ಪರವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ವಿಧಾನ ಪರಿಷತ್ನ ಮಾನ್ಯ ಸದಸ್ಯರಾದಿರುವಂಥ ಶ್ರೀಯುತ ಐವನ್ ಡಿಸೋಸ ಅವರನ್ನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ವಿಧಾನ ಪರಿಷತ್ ಇನ್ನೋರ್ವ ಸದಸ್ಯರು ಮಾನ್ಯ ಶಾಸಕರಾದಂಥ ಶ್ರೀ ಮಂಜುನಾಥ್ ಭಂಡಾರಿ ಅವರನ್ನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂಥ ಶ್ರೀ ತಾರನಾಥ್ ಗಟ್ಟಿ ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಶ್ರೀ ಜೋಕಿಮ್ ಸ್ಟಾನ್ಲಿ ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಶ್ರೀ ಉಮರ್ ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷತೆಯಾದಂಥ ಶ್ರೀಮತಿ ಮಮತಾ ಗಟ್ಟಿ ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಸದಾಶಿವ ಉಳ್ಳಾಲ ಅವರನ್ನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಈ ಒಂದು ಕಟ್ಟಡದ ಚಿಂತನೆ ಮತ್ತು ಕಾರ್ಯರೂಪಕ್ಕೆ ತರುವುದಲ್ಲಿ ಬಹಳಷ್ಟು ಕೊಡುಗೆಯನ್ನು ನೀಡಿರುವಂಥ, ಅದನ್ನು ಮೊದಲ ಹೆಜ್ಜೆಯನ್ನು ಇಟ್ಟಿರುವಂಥ ವಿಶೇಷ ಅತಿಥಿಗಳಾಗಿ ಬಂದಿರುವಂಥ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ರಮನಾಥ್ ರೈ ಅವರನ್ನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೀನಿ. ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾಗಿ ಇದೆಲ್ಲದಕ್ಕೂ ನಮಗೆ ಬರುವಂಥ ಎಲ್ಲ ತಡೆಗಳನ್ನು ನೀಗಿಸಿ ಇದು ಕಾರ್ಯರೂಪಕ್ಕೆ ಬರಲಿಕ್ಕೆ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿಯಾದಂಥ ಶ್ರೀ ಎಲ್ ಕೆ ಅತೀಕ್ ಸಾಹೇಬರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಕಂದಾಯ ಇಲಾಖೆಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮಾರ್ಗದರ್ಶನ ನೀಡಿ ಕ್ರಿಯಾಶೀಲ ಸರ್ಕಾರಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ರಾಜೇಂದ್ರ ಕುಮಾರ್ ಕಟಾರಿಯಾ ಸಾಹೇಬರನ್ನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ವಿಶೇಷ ಅತಿಥಿಗಳಾಗಿ ನಮ್ಮೊಂದಿಗೆ ಇರುವಂಥ ಮಾಜಿ ಸಚಿವರು ಅಭಯ್ ಚಂದ್ರ ಜೈನ್ ಅವರನ್ನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಸದಾನಂದ್ ಮಾವಜಿ ಅವರನ್ನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯಾದಂಥ ಶ್ರೀಮತಿ ತುಳಸಿ ಮದಿನೇನಿ ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆ ಇಲಾಖೆ ಆಯುಕ್ತರು ಮತ್ತು ಈ ಒಂದು ಪೋಡಿ ಕಾರ್ಯದಲ್ಲಿ ಭಾಳಷ್ಟು ಬೆಂಬಲವನ್ನು ಕೊಟ್ಟಿರುವಂಥ ಶ್ರೀ ಜೆ ಮಂಜುನಾಥ್ ಅವರನ್ನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಕಂದಾಯ ಇಲಾಖೆಯ ಕ್ರಿಯಾಶೀಲ ಆಯುಕ್ತರಾಗಿ ಇದಕ್ಕೆ ಈ ಎಲ್ಲ ಕಂದಾಯ ಇಲಾಖೆ ಕೆಲಸಗಳಿಗೆ ಸಾಕಷ್ಟು ಬೆನ್ನೆಲುಬಾಗಿರುವಂಥ ಶ್ರೀ ಪಿ ಸುನೀಲ್ ಕುಮಾರ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ
ನಗರಾಭಿವೃದ್ಧಿ ಕಾರ್ಯದರ್ಶಿಗಳಾಗಿರುವಂಥ ಸಾಕಷ್ಟು ಬೆಂಬಲವನ್ನು ಕೊಡ್ತಾ ಇರುವಂಥ ಶ್ರೀಮತಿ ದೀಪಾ ಚೋಲನ್ ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಮಾಜಿ ಶಾಸಕರಾದಂಥ ವಿನಯ್ ಕುಮಾರ್ ಸ್ವರಕೆ ಅವರನ್ನು ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮೊಂದಿಗೆ ಇರುವಂಥ ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ JR ಲೋಬೋ ಸಾಹೇಬರನ್ನು ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಪೊಲೀಸ್ ಆಯುಕ್ತರು ಅನುಪಮ್ ಅಗರ್ವಾಲ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಯತೀಶ್ ಅವರು, IG ಸಾಹೇಬರು ಎಲ್ಲರನ್ನೂ, ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ಎಲ್ಲರನ್ನೂ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದಿರುವಂಥ ದಕ್ಷಿಣ ಕನ್ನಡದ ಎಲ್ಲ ಸಮಸ್ತ ನಾಗರಿಕರಿಗೆ ಇಲಾಖೆಯ ಮತ್ತು ಜಿಲ್ಲಾಡಳಿತ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲರಿಗೂ ಹೋಗಿ ಮುಟ್ಟಿಸುವಂಥದ್ದಲ್ಲಿ ನಮಗೆ ಸಹಕಾರ ಮಾಡುತ್ತಾ ಇರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಆರ್ಥಿಕವಾಗಿ ಸ್ವಾಗತವನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಬಂದಿರುವಂಥ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಎಲ್ಲರನ್ನೂ ವಿದ್ಯುಕ್ತವಾಗಿ ಸ್ವಾಗತಿಸಿಕೊಂಡ ಗೌರವಾನ್ವಿತ ಜಿಲ್ಲಾಧಿಕಾರಿಯವರಿಗೂ ನಮ್ಮ ಪ್ರೀತಿಯ ಸ್ವಾಗತ. ಈ ಒಂದು ಬೃಹತ್ ಆಡಳಿತ ಸೌಧ ಇಷ್ಟು ಸುಂದರವಾಗಿ ನಿರ್ಮಾಣಗೊಂಡಿರುವುದರ ಹಿಂದೆ ಸಾವಿರಾರು ಕಾರ್ಮಿಕರ ಪರಿಶ್ರಮವಿದೆ. ಆ ಕಾರ್ಮಿಕರು ತಮ್ಮ ತಮ್ಮ ಭಾಗದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದರಿಂದಲೇ ಇವತ್ತು ಈ ಪ್ರಜಾಸೌಧ ಎಂಬ ಭವ್ಯ ಕನಸು ಸಾಕಾರವಾಗಿದೆ. ಶ್ರಮಿಕರ ಬೆವರಿನ ಬೆಲೆಯನ್ನು ಹಣದಿಂದ ಸರಿಗಟ್ಟುವುದು ಖಂಡಿತ ಸಾಧ್ಯವಿಲ್ಲ. ಇಲ್ಲಿ ಉಪಸ್ಥಿತರಿರುವ ಮತ್ತು ಕಾರ್ಯನಿಮಿತ್ತ ಬೇರೆಡೆ ಇರುವ ಆ ಎಲ್ಲ ಕಾರ್ಮಿಕ ವರ್ಗದವರಿಗಾಗಿ ನಮ್ಮ ಆತ್ಮೀಯ ಸ್ವಾಗತ ನಿಮ್ಮೆಲ್ಲರ ಚಪ್ಪಾಳೆಯ ಸಾಂಗತ್ಯದಲ್ಲಿ. ಸ್ನೇಹಿತರೆ, ಭವಿಷ್ಯವನ್ನು ಕಟ್ಟಬೇಕಿದ್ರೆ ಭೂತಕಾಲದ ಬಗ್ಗೆ ಸ್ಪಷ್ಟವಾದ ಅರಿವು, ಅನುಭವ ಇರಬೇಕಂತೆ. ಚೀನಾ ತತ್ವಜ್ಞಾನಿ ಕನ್ಫ್ಯೂಷಿಯಸ್ ಅವರು ಹೇಳಿದ್ದು. ಸುಮಾರು 10 ವರ್ಷಗಳ ಹಿಂದಿನ ಭವ್ಯ ಕನಸೊಂದು ನನಸಾಗಿರುವ ಈ ಅಮೃತ ಕ್ಷಣದ ಪ್ರಸ್ತಾವನೆಯ ಮಾತುಗಳನ್ನು ಆಡುವಂತೆ ಕರಾವಳಿಯ ಮೇಲೆ ವಿಶೇಷವಾದ ಪ್ರೀತಿಯನ್ನು ಇರಿಸಿಕೊಂಡು ಎಲ್ಲ ವಿಧದ ಸಹಕಾರ, ಪ್ರೋತ್ಸಾಹ ಮತ್ತು ಸಾಂಗತ್ಯವನ್ನು ಒದಗಿಸುತ್ತಿರುವ ನಮ್ಮೆಲ್ಲರ ಮೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಶ್ರೀ ದಿನೇಶ್ ಗುಂಡೂರಾವ್ ಇವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಜಾಸೌಧ ಇದರ ಉದ್ಘಾಟನೆಯ ಸಮಾರಂಭಕ್ಕೆ ಹಾಗೂ ಅದರ ಜೊತೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರುವ ಕರ್ನಾಟಕ ಕಂಡಿರ್ತಕ್ಕಂಥ ಅತ್ಯಂತ ಒಬ್ಬ ದಕ್ಷ ಮತ್ತು ಜನಪ್ರಿಯ ಮುಖ್ಯಮಂತ್ರಿ, ನಮ್ಮೆಲ್ಲರ ಮೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ UT ಖಾದರ್ ಅವರೇ, ನಮ್ಮ ಕಂದಾಯ ಇಲಾಖೆಯ ಸಚಿವರು, ಆತ್ಮೀಯ ಮಿತ್ರರಾದಂಥ ಕೃಷ್ಣ ಬೈರೇಗೌಡರೇ, ನಗರಾಭಿವೃದ್ಧಿ ಇಲಾಖೆಯ ಸಚಿವರು, ನನ್ನ ಆತ್ಮೀಯ ಮಿತ್ರರಾದಂಥ ಬೈರ್ತಿ ಸುರೇಶ್ ಅವರೇ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಲೋಕಸಭೆಯ ಸದಸ್ಯರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರುಗಳಾಗಿರ್ತಕ್ಕಂಥ
ಇದೇ ಜಿಲ್ಲೆಯ ಇಬ್ಬರು ಪ್ರಮುಖ ಮುಖಂಡರುಗಳು ಸನ್ಮಾನ್ಯ ಐವನ್ ಡಿಸೋಜಾ ಅವರೇ ಹಾಗೂ ಮಂಜುನಾಥ್ ಭಂಡಾರಿ ಅವರೇ, ಮತ್ತೊಬ್ಬರು ಶಾಸಕ ಮಿತ್ರರು ಪುತ್ತೂರು ಕ್ಷೇತ್ರದ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸಚಿವರು ಹಿರಿಯ ನಾಯಕರಾದಂಥ ರಮನಾಥ್ ರೈ ಅವರೇ, ಎಲ್ಲ ವಿವಿಧ ನಿಗಮಗಳ ಮತ್ತು ಕಾರ್ಪೊರೇಷನ್ಗಳ ಅಧ್ಯಕ್ಷರುಗಳೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸಚಿವರಾದಂಥ ಅಭಯ್ ಚಂದ್ರ ಜೈನ್ ಅವರೇ, ಮಾಜಿ ಶಾಸಕರಾದಂಥ JR ಲೋಬೋ ಅವರೇ ಹಾಗೂ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಮತ್ತೊಬ್ಬರು ಮಾಜಿ ಸಚಿವರಾದಂಥ ಹಿರಿಯ ನಾಯಕರಾದಂಥ ವಿನಯ್ ಕುಮಾರ್ ಸೊರ್ಕೆ ಅವರೇ ಹಾಗೂ ಇತರ ಎಲ್ಲ ನಮ್ಮ ಮುಖ್ಯಮಂತ್ರಿಯ ಕಾರ್ಯದರ್ಶಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ನಜೀರ್ ಅಹಮದ್ ಅವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯಮಂತ್ರಿಗಳ ಅಧಿಕಾರಿಗಳು ಕಾರ್ಯದರ್ಶಿಗಳಾದಂಥ ಅತೀಕ್ ಅವರೇ, ಈ ಜಿಲ್ಲೆಯ ಈ ಒಂದು ಜಿಲ್ಲಾ ಕಚೇರಿಯಲ್ಲಿ ಕೂತ್ಕೊಳ್ಳುವಂಥ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಮುಲ್ಲೈ ಮೊಯಿಲನ್ ಅವರೇ ಹಾಗೂ ಇನ್ನಿತರ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ, ಎಲ್ಲ ಅಧಿಕಾರಿ ವರ್ಗದವರೇ, ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ಎಲ್ಲ ಸ್ಥಳೀಯ ಮುಖಂಡರುಗಳೇ, ಬಂದಿರತಕ್ಕಂಥ ಎಲ್ಲ ಬೇರೆ ಬೇರೆ ತಾಲೂಕುಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಮಿತ್ರರೇ, ಇವತ್ತು ನಿಜವಾಗ್ಲೂ ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಷ್ಟೊಂದು ಸುಂದರವಾದಂಥ ಜಿಲ್ಲಾ ಕಚೇರಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಯಾವ ಜಿಲ್ಲೆಯಲ್ಲೂ ಇಲ್ಲ. ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಜನರಿಗೆ ಸಮರ್ಪಣೆ ಆಗ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ನಮಗೆ ಬಹಳ ಸಂತೋಷ ಮತ್ತು ಹೆಮ್ಮೆಯ ದಿನ. ಇವತ್ತು ವಿಶೇಷತೆ ಏನಂತ ಹೇಳಿದ್ರೆ, ಈ ಒಂದು 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ನಿರ್ಮಾಣ ಆಗಿದೆ, ಇದಕ್ಕೆ ಶಂಕುಸ್ಥಾಪನೆಯನ್ನು ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಅದು ನಡೆದಿದ್ದು 21ನೇ ತಾರೀಕು ಏಪ್ರಿಲ್ 2016. ಅಂದಿನ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಬಂದು ಈ ಒಂದು ಕಚೇರಿಗೆ ಶಂಕುಸ್ಥಾಪನೆಯನ್ನು ಹಾಕಿದ್ರು. ಸುಮಾರು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂದಿನ ಅಂದಾಜು ವೆಚ್ಚ ಅಂತ ಅವತ್ತು ಇದ್ದಂಥ ಒಂದು ಯೋಜನೆ. ಈ ಒಂದು ಜಾಗದಲ್ಲಿ ಬರಬೇಕಾಗಿರ್ತಕ್ಕಂಥ ಸುಂದರವಾದಂಥ ಒಂದು ಜಾಗ ಇದು. ಇಡೀ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಜನರಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಸ್ಥಳ. ಈ ಸ್ಥಳ ಸಿಗಬೇಕಾದ್ರೆ ಇದಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಅಂದಿನ ಅರಣ್ಯ ಸಚಿವರಾದಂಥ ಸನ್ಮಾನ್ಯ ರಮನಾಥ್ ರೈ ಅವ್ರನ್ನ ಸ್ಮರಿಸಬೇಕಾಗ್ತದೆ ಅಂತ ನಾನಂತೂ ಭಾವಿಸ್ತೇನೆ. ಅವತ್ತವರು ಇದರ ಹಿಂದೆ ಬಿದ್ದು ಅವರು ಇದಾಗಲೇಬೇಕು ಅಂತ ಹೇಳಿ ಈ ಒಂದು ಜಾಗವನ್ನು ಕೊಡಿಸಿ, ಯಾಕಂದರೆ ಅರಣ್ಯ ಇಲಾಖೆಯಿಂದ ಒಂದು ಸೆಂಟ್ ತಗೊಳ್ಳೋದು ಕೂಡ ಎಷ್ಟು ಕಷ್ಟಪಡಬೇಕಾಗ್ತದೆ ನಮಗೆಲ್ಲರೂ ಕೂಡ ಗೊತ್ತಿದೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಗೊತ್ತಿದೆ. ಆದ್ದರಿಂದ ಈ 5 ಎಕರೆ 5.89 ಎಕರೆ ಇದನ್ನು ಬಿಡುಗಡೆಗೊಳಿಸಿ ಅವರು ಜಿಲ್ಲಾ ಆಡಳಿತಕ್ಕೆ ಸರ್ಕಾರಕ್ಕೆ ಕೊಟ್ಟು ಈ ಒಂದು ಭವ್ಯವಾದಂಥ ಒಂದು ಕಟ್ಟಡ ಇವತ್ತು ನಿರ್ಮಾಣ ಆಗಿದೆ. ಕಾಕತಾಳಿ ಏನಂತ ಹೇಳಿದ್ರೆ, ಅಂದು ಸಿದ್ದರಾಮಯ್ಯನವರೇ ಶಂಕುಸ್ಥಾಪನೆ ಹಾಕಿದ್ರು, ಅಂದಿನ ಮುಖ್ಯಮಂತ್ರಿಯವರು ಶಂಕುಸ್ಥಾಪನೆ ಹಾಕಿದ್ರು, ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬಂದು ಇವತ್ತಿನ ದಿವಸ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಒಂದು ಅಪರೂಪದ ಸಂಗತಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಯಾಕಂದರೆ ಅವರು ಕಂಡಿರ್ತಕ್ಕಂಥ ಕನಸು ಇವತ್ತು ಬಹುಶಃ ಈ ಒಂದು ನಗರಕ್ಕೇನೆ ಒಂದು ಲ್ಯಾಂಡ್ ಮಾರ್ಕ್ ಅಂತಲೇ ಹೇಳ್ಬೋದು. ಇದು ಒಂದು ಐಕಾನಿಕ್ ಬಿಲ್ಡಿಂಗನ್ನು ಇವತ್ತು ಶಾಶ್ವತವಾದಂಥ ಒಂದು ನೆನಪನ್ನು ಇರ್ತಕ್ಕಂಥ ಉಳಿಯುವಂಥ ಒಂದು ಕೆಲಸ ಇವತ್ತು ನಡೆದಿದೆ. ಆ ಒಂದು ಏನು ಸುಮಾರು ಈ ಕಾಮಗಾರಿ ಮುಕ್ತಾಯ ಆಗೋದಕ್ಕೆ ಸುಮಾರು ವರ್ಷಗಳಾಯಿತು, ಆದರೆ ಇವತ್ತು ಮುಕ್ತಾಯ ಆಗಿದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಬೈರತಿ ಸುರೇಶ್ ಅವ್ರಿಗೂ ಕೂಡ ನನ್ನ ಧನ್ಯವಾದನ ಅರ್ಪಿಸೋದಕ್ಕೆ ಬಯಸ್ತಾ ಇದ್ದೀನಿ.
ಯಾಕೆಂತ ಹೇಳಿದ್ರೆ ಈ ಒಂದು ಮುಕ್ತಾಯ ಏನು ಕಟ್ಟಡ ನಿರ್ಮಾಣ ಆಗಿ ನಿಂತುಬಿಟ್ಟಿತ್ತು ಮತ್ತು ಕೆಲಸ ಯಾವುದು ಪ್ರಗತಿ ಆಗ್ತಾ ಇರಲಿಲ್ಲ. ನಮಗೆ ಹಣಕಾಸಿನ ಒಂದು ಏನು ಲಭ್ಯತೆ ಒಂದು ಸುಮಾರು 25-30 ಕೋಟಿ ಬೇಕು ಅಂತ ಹೇಳಿದರು. ಆವಾಗ ಕಂದಾಯ ಸಚಿವರು ನಾವು ವೈದ್ಯ ಸುರೇಶ್ ಅವರ ಹತ್ರ ಕೇಳಿಕೊಂಡು ಅವರು ಕೂಡ ಅದಕ್ಕೆ ಒಪ್ಕೊಂಡು ಮತ್ತು ಎಲ್ಲರ ಸಹಕಾರವನ್ನು ಪಡ್ಕೊಂಡು ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಏನು ಇದಕ್ಕೆ ಹಣವನ್ನು ಒದಗಿಸಿ ಇವತ್ತು ಈ ಕಟ್ಟಡ ಇವತ್ತು ಜನರಿಗೆ ಉಪಯೋಗಕ್ಕೆ ಬರ್ತಾ ಇದೆ. ಆದ್ದರಿಂದ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಾನು ಯಾರನ್ನು ಕೂಡ ಇಲ್ಲಿಯ ಸ್ಥಳೀಯ ಮುಖಂಡರುಗಳು, ಸ್ಥಳೀಯ ಶಾಸಕರು, ಸ್ಥಳೀಯ ನಗರ ಪಾಲಿಕೆ ಎಲ್ಲ ನಮ್ಮ ಸ್ಪೀಕರ್ ಅವರು ಎಲ್ಲರೂ ಸೇರಿ ಈ ತೀರ್ಮಾನ ತಗೊಂಡು ಇವತ್ತು ಆಗಿದೆ. ಭಾಳ ಸಂತೋಷ. ಇದರಲ್ಲಿ ಸುಮಾರು 32 ಇಲಾಖೆಗಳು ಇಲ್ಲಿಗೆ ಈಗಾಗಲೇ ಶಿಫ್ಟ್ ಆಗೋದಕ್ಕೆ, ಸ್ಥಳಾಂತರ ಆಗೋದಕ್ಕೆ ತೀರ್ಮಾನ ಆಗಿದೆ. ಈಗಾಗಲೇ ಕೆಲವು ಇಲಾಖೆಗಳು ಇಲ್ಲಿಗೆ ಬಂದಾಗಿದೆ. ಇನ್ನು ಉಳಿದ ಇಲಾಖೆಗಳು ಕೂಡ ಇಲ್ಲಿಗೆ ಬಂದು ನಮ್ಮ ಜನರಿಗೆ ಖಂಡಿತವಾಗಿಯೂ ಒಳ್ಳೆಯ ಸೇವೆ ನೀಡತಕ್ಕಂಥದ್ದಕ್ಕೆ ಇದು ಈ ಒಂದು ಐಕಾನಿಕ್ ಜಿಲ್ಲಾ ಕಚೇರಿ ಇವತ್ತು ಇಡೀ ಜಿಲ್ಲೆಗೆ ಸಮರ್ಪಣೆ ಆಗ್ತಾ ಇದೆ. ನಾನು ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ಜನಪರ ಕೆಲಸಗಳು ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ಕಂದಾಯ ಇಲಾಖೆ ಅದರ ಬಗ್ಗೆ ಹೆಚ್ಚು ನಮ್ಮ ಕೃಷ್ಣ ಬೈರೇಗೌಡರೇ ಮಾತಾಡ್ತಾರೆ. ಆದರೆ ಇವತ್ತು ಒಂದು ದಾಖಲೆಯ ಪ್ರಮಾಣದಲ್ಲಿ ಇಡೀ ರಾಜ್ಯಕ್ಕೇ ಅತಿ ಹೆಚ್ಚು ಇವತ್ತೇನು ಅವರ ಒಂದು ಅಭಿಯಾನವನ್ನು, ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಯಾರ್ಯಾರಿಗೆ ಅವ್ರಿಗೆ RTCಗಳು ಸಿಗಬೇಕು, ಪಹಣಿಗಳು ಸಿಗಬೇಕು, ಅನೇಕ ಜನರಿಗೆ ಸರ್ವೆ ಆಗದೇ ಇರತಕ್ಕಂಥದ್ದು, ಏನು ಪೋಡಿ ಆಗದೇ ಇರತಕ್ಕಂಥದ್ದು, ಇದೆಲ್ಲವನ್ನು ಕೂಡ ನೋಡಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಆಂದೋಲನಾತ್ಮಕವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಕಡೆ ಇವತ್ತು ಈ ಕಾರ್ಯಕ್ರಮ ಜಾರಿಯಾಗ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇವತ್ತು ನಾವು 8,500 ಜನರಿಗೆ ಈ ಒಂದು ಪಹಣಿ ಕೊಡ್ತಕ್ಕಂಥ ಒಂದು ದಾಖಲೆಯ ಕಾರ್ಯಕ್ರಮ ಇವತ್ತು ಆಗ್ತಾ ಇರತಕ್ಕಂಥದ್ದು ಇದು ನಿಜವಾಗ್ಲೂ ಭಾಳ ಹೆಮ್ಮೆಯ ವಿಷಯ. ಅದಕ್ಕೆ ನಮ್ಮ ಕಂದಾಯ ಇಲಾಖೆ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ನನ್ನ ವಿಶೇಷ ಅಭಿನಂದನೆ. ಇದು ನಿಜವಾಗ್ಲೂ ಜನಪರವಾದಂಥ ಜನಸ್ನೇಹಿ ಆಡಳಿತ ನಮ್ಮದು. ನಮ್ಮ ಗ್ಯಾರಂಟಿ ಯೋಜನೆಗಳೇ ಇರ್ಬೋದು, ಈ RTC ಕೊಡುವಂಥದ್ದೇ ಇರ್ಬೋದು, ಯಾವುದೇ ಇಂಥ ಕಾರ್ಯಕ್ರಮ ಹಿಂದೆ ಇದೇ ಜಿಲ್ಲೆಯಲ್ಲಿ ಉಳುವವನೇ ಭೂಮಿಯ ಒಡೆಯ ಅಂತ ಹೇಳಿ ಏನು ಜನರಿಗೆ ಭೂಮಿ ಕೊಡ್ತಕ್ಕಂಥ ಕಾರ್ಯಕ್ರಮ ಆಯಿತು. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಮುಂಚೂಣಿಯಲ್ಲಿತ್ತು. ಅನೇಕ ಜನರಿಗೆ ಅಂದಿನ ದೇವರಾಜ ಅರಸು, ತದನಂತರ ನಮ್ಮ ತಂದೆಯವರು ಆರ್ ಮುಖ್ಯಮಂತ್ರಿ ಆಗಿದ್ದಾಗ ಇದು ಲಾಗುವಾಗಿ ಅನೇಕ ಜನರಿಗೆ ಅವತ್ತು ಈ ಒಂದು ಭೂಮಿಯನ್ನು ಸಿಕ್ಕುವಂಥ, ಬಡ ಜನರಿಗೆ ಭೂಮಿ ಸಿಗ್ತಕ್ಕಂಥ ಅವಕಾಶ ಆಯಿತು. 94CC 94C ಅಡಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಯ ಜನರಿಗೆ ಅವರಿಗೆ ಹಕ್ಕನ್ನು ಕೊಡುವಂಥದ್ದಾಯಿತು. ಮತ್ತು ಇವತ್ತು ಈ RTC ಕೊಡುವಂಥ ಕಾರ್ಯಕ್ರಮ ಇದು ನಿಜವಾಗ್ಲೂ ಒಂದು ಜನಪರ ಆಡಳಿತಕ್ಕೆ ಒಂದು ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಒಂದು ಪ್ರಮುಖ ಜಿಲ್ಲೆ. ಇದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಬಹಳ ಮುಂದೆ ಇರುವಂಥದ್ದು ಮತ್ತು ಪ್ರಜ್ಞಾವಂತರಿರ್ತಕ್ಕಂಥ ಒಂದು ಜಿಲ್ಲೆ ಇದು. ಅದರಲ್ಲೂ ಕೂಡ ಸುಂದರವಾದಂಥ ಪರಿಸರ ಮತ್ತು ಇಲ್ಲಿರುವಂಥ ಒಂದು ರಮಣೀಯವಾದಂಥ ಕಡಲು ಕಿನಾರೆಗಳು ಇದೆಲ್ಲ ನೋಡಿದ್ರೆ ಇಷ್ಟು ಸುಂದರ ನಗರ ಇದು, ಸುಂದರ ಜಿಲ್ಲೆ ಇದು. ಇಲ್ಲಿ ನಾವು ಇದನ್ನು ನಮ್ಮ ಕೆಲಸ ಕಾರ್ಯಗಳು ನಾವು ಮಾಡಿದಾಗ ಜನರ ಒಂದು ಬೆಂಬಲದಿಂದನೇ, ಜನರ ಸಹಕಾರದಿಂದನೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಹೊರತು ಇಲ್ಲದ್ರೆ ಆಗೋದಿಲ್ಲ. ಈ ಒಂದು ಸುಂದರ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನಗಳು ಮಾಡ್ಕೊಂಡು ಬಂದಿದ್ದೇವೆ, ಮಾಡ್ತಾ ಇದ್ದೀವಿ. ಅದು ಎಲ್ಲ ಇಲಾಖೆಗಳಲ್ಲಿ, ಅದು ನಗರಾಭಿವೃದ್ಧಿ ಇಲಾಖೆಯಿಂದ ಈಗಾಗಲೇ ಮಹಾನಗರ ಪಾಲಿಕೆಗೆ ಕೂಡ ಹಣ ಕೊಡ್ತಾ ಇದ್ದೀವಿ, ಬೇರೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಹಣ ಕೊಡ್ತಾ ಇದ್ದೀವಿ. ಮತ್ತು ಅದೇ ರೀತಿಯಾಗಿ ಲೋಕೋಪಯೋಗಿ ಇಲಾಖೆಯಿಂದ 487 ಕೊಟ್ಟಿದ್ದೇವೆ. RDPR 373 ಕೋಟಿ ಇಲ್ಲಿಗೆ ಸ್ಯಾಂಕ್ಷನ್ ಆಗಿದೆ. ಸಣ್ಣ ನೀರಾವರಿಯಿಂದ ಸುಮಾರು 268 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಈ ರೀತಿ ಕೆಲಸಗಳಾಗಿದೆ. ಈ ವರ್ಷ ನಾನು ಹೆಚ್ಚು ಸಮಯ ತಗೊಳ್ಳೋ ಮುಗಿಸ್ತೀನಿ ಬೇಗ. ಈ ವರ್ಷ ಆಯುರ್ವೇದದಲ್ಲಿ ಆರೋಗ್ಯ ಇಲಾಖೆಯಿಂದ ದಕ್ಷಿಣ ಕನ್ನಡಕ್ಕೆ ದೊಡ್ಡ ಕೊಡುಗೆ. ಒಂದೇನಂತ ಹೇಳಿದ್ರೆ ಪುತ್ತೂರಿನಲ್ಲಿ ಒಂದು ವೈದ್ಯಕೀಯ ಕಾಲೇಜನ್ನು ಮಾಡ್ತಕ್ಕಂಥ ಒಂದು ಐತಿಹಾಸಿಕ ತೀರ್ಮಾನ ಮಾನ್ಯ ಸಿದ್ದರಾಮಯ್ಯ ಅವರು ತೆಗೆದುಕೊಂಡು ಇವತ್ತು ಅದನ್ನು ಅವನು ಅನುಮೋದನೆ ಕೊಟ್ಟಿದ್ದಾರೆ. ಅದಕ್ಕೆ ಈಗ ನಾವು ಹೇಗೆ ಅದಕ್ಕೆ
ನಾವು ಆ ವೈದ್ಯಕೀಯ ಕಾಲೇಜ್ ಬರ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಅಂತ ಕ್ರಮ ತಗೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ವೆನ್ಲಾಕ್ ಆಸ್ಪತ್ರೆಗೆ ಹೊಸ OPD ಬ್ಲಾಕನ್ನು ನಿರ್ಮಾಣ ಮಾಡೋದಕ್ಕೆ 70 ಕೋಟಿ ರೂಪಾಯಿಯನ್ನು ಈ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ಕೊಟ್ಟಿದ್ದಾರೆ. ಇನ್ನು ಹಲವಾರು ಹೇಳಬೇಕಾಗಿರೋದು ಬೇಕಾದಷ್ಟಿದೆ, ಅದು ಮುಖ್ಯಮಂತ್ರಿಯವರೇ ಮಾತನಾಡ್ತಾರೆ. ನಾವಿವತ್ತು ಎಲ್ಲರನ್ನು ಕೂಡ ಸೇರಿಸಿ ಅಭಿವೃದ್ಧಿಯಲ್ಲಿ ಯಾವುದೇ ವ್ಯತ್ಯಾಸ ಇರಬಾರ್ದು, ರಾಜಕೀಯ ಏನೇ ಇರಲಿ, ಆದರೆ ಜನರಿಗೆ ಜನಪರವಾದಂಥ ಕೆಲಸಗಳಾಗ್ತಕ್ಕಂಥದ್ದಕ್ಕೆ ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಭಾಷಾತೀತವಾಗಿ ನಾವು ಕೆಲಸ ಮಾಡ್ತೇವೆ ಹೊರತು ಯಾರನ್ನು ಕೂಡ ನಾವು ರಕ್ಷಿಸ್ತಕ್ಕಂಥದ್ದಾಗಲಿ, ಯಾರನ್ನು ಕೂಡ ದ್ವೇಷಿಸ್ತಕ್ಕಂಥದ್ದಾಗಲಿ, ಯಾರ ಒಂದು ಸಂಘಟನೆ ಪರ ಇನ್ನೊಂದು ಸಂಘಟನೆ ವಿರೋಧ ಅಂತ ಇಲ್ಲವೇ ಇಲ್ಲ. ಇವತ್ತು ನಮ್ಮ ಸರ್ಕಾರ ಇರುವಂಥದ್ದು ನ್ಯಾಯದ ಪರ ಇದ್ದೇವೆ ಹೊರತು ಅನ್ಯಾಯದ ಪರ ನಾವು ನಿಲ್ಲೋದಿಲ್ಲ. ಇವತ್ತು ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ಬೇಕು, ಜನರಿಗೆ ಶಾಂತಿ ನೆಮ್ಮದಿ ಬೇಕು. ಯಾರು ಪ್ರಚೋದನೆ ಮಾಡ್ತಾರೆ ಅಂಥವ್ರಿಗೆ ಅವಕಾಶಗಳು ನಾವು ಕಟ್ಟುನಿಟ್ಟಿನ ಕ್ರಮಗಳು ತಗೊಳ್ತಕ್ಕ ಅನಿವಾರ್ಯ ಆಗ್ತದೆ. ಅದನ್ನು ನಾವು ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಕಷ್ಟ ಸಂಕಷ್ಟ ತೊಂದರೆ ಆಗ್ತಕ್ಕಂಥದ್ದು ಸಾಮಾನ್ಯ ಜನರಿಗಾಗುತ್ತೆ ಹೊರತು ಬಡಪಾಯಿಗರಿಗಾಗ್ತಾರೆ ಹೊರತು, ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಮಾತ್ರ ಆಗ್ತದೆ ಹೊರತು ಯಾರ ಶ್ರೀಮಂತರ ಮಕ್ಕಳಿಗೆ ಏನೂ ಆಗೋದಿಲ್ಲ, ಯಾವ ದೊಡ್ಡ ಕುಟುಂಬದವ್ರಿಗೆ ಏನೂ ಆಗೋದಿಲ್ಲ, ಯಾರು ಆರ್ಥಿಕವಾಗಿ ಚೆನ್ನಾಗಿದ್ದವ್ರಿಗೆ ಏನೂ ಆಗೋದಿಲ್ಲ. ಯಾರು ಬದುಕಿನಲ್ಲಿ ಹೋರಾಟ ಮಾಡಿ ಅವರಿಗೆ ತೊಂದರೆ ಆಗ್ತದೆ. ಅದಕ್ಕೆ ನಾವು ಎಲ್ಲರೂ ಸೇರೋಣ, ಎಲ್ಲ ಪಕ್ಷದವ್ರು ಸೇರೋಣ, ಎಲ್ಲ ಸಂಘಟನೆಯವರು ಸೇರೋಣ, ಎಲ್ಲರನ್ನು ಒಗ್ಗಟ್ಟಾಗಿ ನಿಂತ್ಕೊಳ್ಳೋಣ. ಇದನ್ನು ಹೇಗೆ ಬಗೆಹರಿಸಬೇಕು? ಇವತ್ತು ನಮ್ಮ ಈ ಜಿಲ್ಲೆಯಲ್ಲಿ ಅದೊಂದು ದೊಡ್ಡ ಒಂದು ಸಮಸ್ಯೆ ಆಗಿದೆ. ಮುಖ್ಯಮಂತ್ರಿಯವರು ಇಲ್ಲಿ ಇದ್ದಾರೆ. ಇವತ್ತು ಕಾನೂನು ಸುವ್ಯವಸ್ಥೆಯಲ್ಲಿ ಇವತ್ತು ನಾವು ಇದನ್ನ ಮತ್ತು ಸಾಮರಸ್ಯವನ್ನ, ಶಾಂತಿ ನೆಮ್ಮದಿಯನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ವಿಷಯ. ಇದು ಈಗಾಗಲೇ ಅನೇಕ ಘಟನೆಗಳು ನಡೆದಿದೆ. ಅದನ್ನು ನಾವು ಹಿತಶ್ರೀ ಆಡಬೇಕು, ಅದು ಒಂದು ಕಂಟ್ರೋಲ್ ತಗೊಳ್ಬೇಕು. ಮತ್ತು ಯಾರು ಇದರಲ್ಲಿದ್ದಾರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಒಂದು ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡಬೇಕಾಗ್ತದೆ. ರಾಜಕೀಯ ಮುಖಂಡರುಗಳು ನಾವು ಯಾವುದೇ ಸಿದ್ಧಾಂತ ಪಕ್ಷ ಯಾವುದೇ ಸೇರಿರಲಿ, ಆದರೆ ನಮ್ಮ ಕೊನೆ ಒಳ್ಳೆಯ ಇವತ್ತು ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದಕ್ಕೆ ತಯಾರಾಗಬೇಕಾದ್ರೆ ಇಡೀ ದೇಶ ಒಂದಾಗಬೇಕೇ ಹೊರತು ನಾವು ದೇಶವನ್ನು ಇಬ್ಬಾಗ ಮಾಡಿ ಅಥವಾ ದೇಶವನ್ನು ಒಡೆದು ನಾವು ಪಾಕಿಸ್ತಾನ ಎದುರಿಸೋಕ್ಕಾಗೋದಿಲ್ಲ. ನಾವು ಒಂದಾಗಿ ನಿಂತ್ಕೊಂಡು ಎದುರಿಸ್ತಾ ಇದ್ದೀವಿ, ಅದನ್ನು ಎದುರಿಸೋಣ. ನಾವು ಈ ಭಾರತ ದೇಶ ವಿಶ್ವದಲ್ಲೇ ಒಂದು ಇದಕ್ಕೆ ಆದಂಥ ಪ್ರತ್ಯೇಕವಾದಂಥ ಮಾನ್ಯತೆ ಗೌರವ ಇದೆ. ಇದೊಂದು ಪ್ರಜಾಪ್ರಭುತ್ವ ಇರುವಂಥ ದೇಶ, ನಮ್ಮ ಸಂವಿಧಾನ ಇರುವಂಥ ದೇಶ, ಮತ್ತು ಎಲ್ಲರಿಗೂ ಕೂಡ ಅವಕಾಶ ಕೊಡುವಂಥ ದೇಶ ಇದು. ಧರ್ಮ ನೋಡೋದಿಲ್ಲ, ಭಾಷೆ ನೋಡೋದಿಲ್ಲ, ಜಾತಿ ನೋಡೋದಿಲ್ಲ, ಮತ್ತು ಸೈದ್ಧಾಂತಿಕವಾಗಿ ಏನೇ ವ್ಯತ್ಯಾಸಗಳಿದ್ರೂ ಕೂಡ ಒಂದಾಗಿರುವಂಥ ಒಂದು ಬುನಾದಿ ಮೇಲೆ ಈ ದೇಶ ನಿರ್ಮಾಣ ಆಗಿದೆ. ಅದನ್ನು ಉಳಿಸ್ಕೊಂಡು ಹೋಗೋಣ ಅಂತ ಹೇಳಿ ಇನ್ನು ಹೆಚ್ಚು ಭಾಷಣ ಮಾಡದೇನೆ ಆ ರೀತಿಯಾಗಿ ನಾವು ನಮ್ಮ ಮುಂದಿನ ಕೆಲಸ ಕಾರ್ಯಗಳನ್ನು ನಾನು ಕೂಡ ಖಂಡಿತವಾಗಿಯೂ ಉಸ್ತುವಾರಿ ಸಚಿವನಾಗಿ ಏನು ಸಾಧ್ಯ ಆಗುತ್ತೆ ಅದೆಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದಕ್ಕೆ ನನ್ನ ಪ್ರಯತ್ನ ಇರುತ್ತೆ ಅಂತ ಹೇಳಿ ಇವತ್ತು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ಸಿಗೆ ಕಾರಣಕರ್ತರಾದಂಥ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು, ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಸ್ನೇಹಿತರೆ, ಸತ್ಯ ಮತ್ತು ಬದುಕಿನ ಮಹತ್ವದ ಮೊದಲನೇದು ಪ್ರೀತಿಸುವ ಮನಸ್ಸಲ್ಲಿದ್ದರೆ ಎರಡನೇದು ಪ್ರೀತಿಸುವ ಹೃದಯದಲ್ಲಿರುತ್ತಂತೆ. ಪ್ರಬುದ್ಧವಾದ ಚಿತ್ತ, ಪ್ರೀತಿಸುವ ಹೃದಯ ಇವೆರಡನ್ನೂ ಧರಿಸಿರುವ ಪುರುಷ ರೂಪವೋ ಎಂದೆನಿಸುವ ಪಕ್ಷಾತೀತ ನಾಯಕ, ಯೋಗ್ಯತೆಯನ್ನು ಗುರುತಿಸಿ ಒಲಿದು ಬಂದ ರಾಜ್ಯ ವಿಧಾನಸಭಾ ಅಧ್ಯಕ್ಷತೆಯ ಪೀಠ ಮತ್ತೀಗ ಭಾರತ ಸರ್ಕಾರದ ಸಭಾಪತಿಗಳ ಸಮಿತಿಯಲ್ಲಿ ಗೌರವದ ಸ್ಥಾನವನ್ನು ಪಡೆದು ಈ ನೆಲದ ಪೆರ್ಮೆಯನ್ನು ಇನ್ನಷ್ಟು ಹೆಚ್ಚಿಸಿರುವ ನಮ್ಮೆಲ್ಲರ ಮೆಚ್ಚಿನ ನಾಯಕ ಶ್ರೀ UT ಖಾದರ್ ಫರೀದ್ ಅವರ ಮಾತುಗಳಿಗಾಗಿ ವಿನಂತಿ. ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾಭಿಮಾನದ ಸಂಕೀರ್ಣವಾದ ಪ್ರಜಾಸೌಧ ದಕ್ಷಿಣ ಕನ್ನಡ ಜಿಲ್ಲಾ ಅಧಿಕಾರಿ ಕಚೇರಿಯ ಈ ಒಂದು ಉದ್ಘಾಟನೆಯ ಅರ್ಥಪೂರ್ಣ ಕಾರ್ಯಕ್ರಮ ಬಹುಶಃ ಐತಿಹಾಸಿಕವಾದ ನಮ್ಮ ಭೂಮಿ ಯೋಜನೆಯ ಫಲಾನುಭವಿಗಳಿಗೆ RTC ವಿತರಿಸುವಂಥ ಈ ಒಂದು ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಮತ್ತು
ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜಾಸೌಧದ ಕಟ್ಟಡವನ್ನು ಉದ್ಘಾಟಿಸಿದ ಹಾಗೂ ಲೋಕಾರ್ಪಣೆ ಮಾಡಿದಂತಹ ಸನ್ಮಾನ್ಯ ಸಿದ್ದರಾಮಯ್ಯಜಿ ಅವರೇ, ಈ ಪ್ರಜಾಸೌಧ ಸಂಕೀರ್ಣದ ಪೂರ್ಣಗೊಳ್ಳುವಿಕೆಯ ಕಾಮಗಾರಿಗಳನ್ನು ಅದರ ಉಸ್ತುವಾರಿಯನ್ನು ವಹಿಸಿಕೊಂಡು ಎಲ್ಲ ರೀತಿಯಿಂದಲೂ ಅದಕ್ಕೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಇದನ್ನಿಲ್ಲಿ ಸಂಪೂರ್ಣವಾಗಿ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ತನ್ನ ನೇತೃತ್ವ ವಹಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ನನ್ನ ಸನ್ಮಿತರಾಗಿರುವಂಥ ಶ್ರೀಮಾನ್ ದಿನೇಶ್ ಗುಂಡೂರಾವ್ರವರೇ, ಕಂದಾಯ ಇಲಾಖೆಯ ಸಚಿವರಾಗಿ ಈ ಒಂದು ಕಟ್ಟಡದ ಬಗ್ಗೆ ವಿಶೇಷವಾದ ಕಾಳಜಿ, ಎರಡನೇದು ಬಹುಶಃ ಇವತ್ತು ನಮ್ಮ ಭೂಮಿ ಆ ಯೋಜನೆ ಜನರಿಗೆ ಸಮರ್ಪಕವಾಗಿ ತಲುಪಿಸಲಿಕ್ಕೆ ಆ ನೇತೃತ್ವವನ್ನು ವಹಿಸಿಕೊಟ್ಟಂಥ ಸನ್ಮಿತರಾಗಿಂಥ ಕಂದಾಯ ಸಚಿವರಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡಜಿ ಅವರೇ, ಈ ಒಂದು ಕಟ್ಟಡ ಪೂರ್ಣಗೊಳ್ಳಬೇಕಾದ್ರೆ ಅನುದಾನದ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ನಗರ ಅಭಿವೃದ್ಧಿ ಸಚಿವರು ಮುಂದೆ ಬಂದು ಸ್ಮಾರ್ಟ್ ಸಿಟಿ ಯೋಜನೆ ಮುಖಾಂತರ ಹೆಚ್ಚುವರಿ ಅನುದಾನ ಕೊಡಲಿಕ್ಕೆ ಆತನ ಸಂಪೂರ್ಣವಾದ ಸಹಕಾರ ಕೊಟ್ಟಂತಹ ನಗರ ಅಭಿವೃದ್ಧಿ ಇಲಾಖೆಯ ಸಚಿವರಂತಾಗುವಂಥ ಶ್ರೀ ಸುರೇಶ್ BN ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂಥ ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಸ್ಥಳೀಯ ಶಾಸಕರು ಸನ್ಮಿತ್ರರಾಗಿರುವಂತಹ ವೇದವ್ಯಾಸ್ ಕಾಮತ್ ಅವರೇ, ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೌರವರಾದಂಥ ನಸೀರ್ ಅಹಮದ್ ರವರೇ, ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರು ಸನ್ಮಿಸಿದಂಥ ಡಾಕ್ಟರ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರೇ, ನಮ್ಮ ಶಾಸಕ ಮಿತ್ರರಾಗಿಂಥ ಅಶೋಕ್ ರೈ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು ಸನ್ಮಿತ್ರ ಅಂತ ಐವನ್ ಡಿಸೋಜರ್ ಅವರೇ, ವಿಧಾನ ಪರಿಷತ್ ಸದಸ್ಯರು ಸನ್ಮಿತ್ರ ಅಂತ ಮಂಜುನಾಥ್ ಭಂಡಾರ್ ಅವರೇ, ಮಾಜಿ ಸಚಿವರುಗಳಂತ ಸನ್ಮಾನ್ಯ B ರಮಣನಾಥ್ ರೈ ಅವರೇ, ಅಭಯ್ ಚಂದ್ರ ಜೈನ್ ಅವರೇ, ವಿನಯ್ ಕುಮಾರ್ ಸೊರಕೆ ಅವರೇ, ಮಾಜಿ ಶಾಸಕರಂತ JR ಲೋಬರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ಎಲ್ಲ ನಮ್ಮ ಇಲಾಖೆಯ ಕಾರ್ಯದರ್ಶಿಗಳಾಗಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಆಗಿನ ಉಸ್ತುವಾರಿ ಮತ್ತು ಕಾರ್ಯದರ್ಶಿ ಆಗಿಂತ ಅತೀಕರ್ ಅವರೇ, ರೆವೆನ್ಯೂ ಇಲಾಖೆ ಅಂತ ಕತ್ತಾರಿಯರವರೇ, ತುಳಸಿ ಮದನಿರವರೇ, ನಮ್ಮ ಜಿಲ್ಲಾಧಿಕಾರಿ ಮುಲ್ಲನ್ರವರೇ, ಇನ್ನಿತ ಎಲ್ಲ ನಮ್ಮ ಅಧಿಕಾರಿ ವರ್ಗದವರೇ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಪ್ರತಿಯೊಂದು ಈ ಊರಿನ ಹಿತೈಷಿಗಳೇ, ನನ್ನ ಮುಂದಿರುವ ನನ್ನ ಗುರು ಹಿರಿಯರೇ, ಸಾಮಾಜಿಕ ರಾಜಕೀಯ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಮುಖಂಡರುಗಳೇ, ಸಂಘ ಸಂಸ್ಥೆ ಅಧ್ಯಕ್ಷ ಮತ್ತು ಸರ್ವ ಪಕ್ಷದ ಸರ್ವ ಮಿತ್ರರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ನಮ್ಮ ಮಾಧ್ಯಮ ಸೋದರರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಇದನ್ನು ಸನ್ಮಾನ್ಯ ರಮಣನಾಥ್ ರೈ ಅವರ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಈ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವನಾಗಿ ಬಹುಶಃ ನಾನು ಇವತ್ತು ಇಲ್ಲಿದ್ದೇನೆ. ಇದೀಗ ಉದ್ಘಾಟನೆ ಆಗುವಾಗ ಸಭಾಧ್ಯಕ್ಷನಾಗಿ ನನ್ನ ಊರಿನಲ್ಲಿ ಬಂದು ನಾವು ಕೂತ್ಕೊಳಿಸಿದ್ದ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಬಹುಶಃ ಅತ್ಯಂತ ಸಂತೋಷ ನಾನಿದ್ರಲ್ಲಿ ಪಾಲ್ಗೊಂಡು ನಾನು ಇವತ್ತು ಯಾಕಂತ ಹೇಳಿದರೆ ಕಂದಾಯ ಸಚಿವರಿಗೆ ಮಾತಾಡಲಿಕ್ಕಿದ್ದಾರೆ, ನಾನು ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಎರಡೇ ವಿಚಾರಕ್ಕೆ ನಾನು ಹೇಳುವಂಥದ್ದು, ಇವತ್ತಿನ ಈ ಒಂದು ಪ್ರಜಾಸೌಧ ಜಿಲ್ಲಾಧಿಕಾರಿಗಳ ಕಚೇರಿ ಅದು ಬರೇ ಒಂದು ಬಿಲ್ಡಿಂಗನ್ನು ಕಟ್ಟಿ ನಾವು ಇದು ಉದ್ಘಾಟನೆ ಮಾಡೋದು ಮಾತ್ರ ಅಲ್ಲ, ಇವತ್ತಿನ ಈ ಕಾರ್ಯಕ್ರಮ ಆಧುನಿಕ ಮಂಗಳೂರು ಮತ್ತು ನವಮಂಗಳೂರಿನ ಅಭಿವೃದ್ಧಿಗೆ ತೆರೆದಂಥ ಹೆಬ್ಬಾಗಿಲ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತಿನಿಂದ ಪ್ರಾರಂಭ ಆಗುವಂಥ ಎಲ್ಲ ಕೆಲಸಗಳು ಕೂಡ ಮಂಗಳೂರು ನಗರ ಮತ್ತು ಕರಾವಳಿ ಜಿಲ್ಲೆ ಮುಂದಿನ 30, 40, 50 ವರ್ಷಗಳು ಹೇಗೆ ಇರಬೇಕಾ ಅದಕ್ಕೆ ಅನುಗುಣವಾಗಿ ಬಹುಶಃ ತಮ್ಮ ಕೆಲಸ ಕಾರ್ಯಗಳನ್ನು ಯೋಜನೆಗಳನ್ನು ಮತ್ತು ಯೋಚನೆ ಮಾಡುವ ಮುಖಾಂತರ ಅದನ್ನು ಅನುಷ್ಠಾನ ತರಲಿಕ್ಕುವಂತಹ ಮಾಡುವಂಥ ದೊಡ್ಡ ಮಟ್ಟದ ಆ ಒಂದು ಆಡಳಿತ ಸೌಧ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯಾವ ರೀತಿ ಆಡಳಿತ ಇರಬೇಕಂತ ಹೇಳಿದರೆ ಸಮಾಜದ ಕಟ್ಟ ಕಡೆ ಜನರಿಗೆ ಕೂಡ ಸರಳವಾಗಿ ಸ್ಪಷ್ಟವಾಗಿ ವೇಗವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂಥ ಒಂದು ಪ್ರಜಾಸೌಧ ಇದು ಪರಿವರ್ತನೆ ಆಗ್ತದೆ, ಅದು ಆಗಬೇಕಂತ ನಮ್ಮೆಲ್ಲರ ಆಶೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಜನಸಾಮಾನ್ಯರು ಇದು ಬಹುಶಃ ಬರೀ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿ ಸೌಧ ಮಾತ್ರ ಅಲ್ಲ, ಇದು ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಕಡುಬಡವನ ಪ್ರೀತಿಯ ಒಂದು ಸೌಧವಾಗಿ ಪರಿವರ್ತನೆ ಮಾಡಿದ ಕೆಲಸ ಇಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ನಾವು ಜನಪ್ರತಿನಿಧಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿಗೆ ಕಟ್ಟ ಕಡೆ ಮತ್ತು ಯಾರು ಕಷ್ಟದಲ್ಲಿ ಬರ್ತಾರ ಅವನು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಸೋದರತೆಯಿಂದ, ಅತ್ಯಂತ ಗೌರವದಿಂದ
ಅವರನ್ನು ನೋಡಿಕೊಂಡು ಅವರ ಕೆಲಸ ಆಗೋ ಕೆಲಸನ ಮಾಡಿ ಆಗದ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಅವನನ್ನು ನೆಮ್ಮದಿಯಿಂದ ಗೇಟಿಂದ ಹೊರಗೆ ಕಳಿಸುವಂಥ ಜವಾಬ್ದಾರಿ ಅದು ನಮ್ಮ ಮತ್ತು ಜನಪ್ರತಿನಿಧಿಗಳ ಸರ್ವರ ಜವಾಬ್ದಾರಿ ಆಗಿದೆ. ಆಗ ಮಾತ್ರ ಈ ಅದ್ಭುತವಾದ ಕಟ್ಟಡಕ್ಕೆ ನಿಜವಾಗ ಅರ್ಥ ಬರಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆ ಕೆಲಸಗಳು ಬಹುಶಃ ಮುಂದಿನ ದಿನಗಳಲ್ಲಿ ನನಗೆ ವಿಶ್ವಾಸ ಇದೆ. ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಾವೆಲ್ಲ ಶಾಸಕ ಮಿತ್ರರು ನಾವೆಲ್ಲ ಮಂತ್ರಿಗಳು ಸೇರಿಕೊಂಡು ಬಹುಶಃ ಅತ್ಯುತ್ತಮವಾದ ಆಡಳಿತ ಈ ಜಿಲ್ಲೆಯ ಜನತೆಗೆ ನಾವು ಕೊಡ್ತೇವೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಇವತ್ತು ಮನೆ ಮುಖ್ಯಮಂತ್ರಿಗಳನ್ನು ಮತ್ತು ಇವತ್ತು ಬಹುಶಃ ಕಂದಾಯ ಸಚಿವರನ್ನು ಕೂಡ ವಿಶೇಷವಾಗಿ ಅಭಿನಂದಿಸಿ ಅಂತ ಹೇಳಿದರೆ, ಇವತ್ತು ನಮ್ಮ ಭೂಮಿ ಅಂತ ಒಂದು ಯೋಜನೆ ಅದು ನಮಗೆ ಕೇಳುವಾಗ ನಮ್ಮ ಭೂಮಿ ಅಂತ ಮಾತ್ರ ಕೇಳ್ತದೆ. ಅದನ್ನು ಅರ್ಥ ಮಾಡಿಕೊಂಡು ಸಹ ದೀರ್ಘವಾಗಿ ಜನಸಾಮಾನ್ಯ ಆಲೋಚನೆ ಮಾಡಿದಾಗ ಇದೊಂದು ಐತಿಹಾಸಿಕ ಮತ್ತು ಒಂದು ಅರ್ಥಪೂರ್ಣ ಮತ್ತು ಅಭೂತಪೂರ್ವವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇವತ್ತು 72ರಲ್ಲಿ 74ರಲ್ಲಿ 75ರಲ್ಲಿ ಜನಸಾಮಾನ್ಯ 1 ಎಕರೆ ಬಹುಶಃ ನನ್ನ ತಂದೆ ಕೂಡ ಶಾಸಕರಾಗಿದ್ದು ನಮ್ಮ ಕ್ಷೇತ್ರದಲ್ಲಿ 3 ಸೆನ್ಸ್ ಅಲ್ಲ, ಒಂದೊಂದು ಬಡವರಿಗೆ 1 ಎಕರೆ ಜಾಗ ಕೊಟ್ಟಿದ್ರು. ಕೆಲವರದ್ದು RTC ಆಗಿದೆ, ಕೆಲವರದ್ದು ಬೇರೆ ಟೆಕ್ನಿಕಲ್ ಆಗಲಿಲ್ಲ. ಇದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ದಗಲಕ್ಕೂ ಮತ್ತು ಕರ್ನಾಟಕದ ಉದ್ದಗಲಕ್ಕೂ ಲಕ್ಷಾಂತರ ಜನರ ಕೈಯಲ್ಲಿ ಭೂಮಿ ಇತ್ತು, ಅವರ ಕೈಯಲ್ಲಿ RTC ಪೋಡಿ ಅಂತ ಇರಲಿಲ್ಲ. ಅದನ್ನು ಆಗಬೇಕಾದ್ರೆ ಭಾಳ ಒಂದು ಪೋಡಿ ಮಾಡಬೇಕು, RTC ಮಾಡಬೇಕಂದ್ರೆ ಭಾಳ ಕಷ್ಟದ ಕೆಲಸ, ಒಂದು ಭಾವನೆ ಎಲ್ಲ ಜನರಲ್ಲಿತ್ತು. ಆದಾಗ ಆಗ್ತದೆ, ಇಲ್ಲದಾಗ ಇಲ್ಲ, ಅದು ಪಿಕ್ ಆ್ಯಂಡ್ ಚೂಸ್ ಅಧಿಕಾರಿಗಳಿಗೆ ಮಾಡ್ತಾರೆ, ಇಲ್ಲದಂಥ ಪರಿಸ್ಥಿತಿ ಇತ್ತು. ಆದ ಇವತ್ತು ಸನ್ಮಾನ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಬಹುಶಃ ಕಂದಾಯ ಸಚಿವರಾದ ಬೈರೇಗೌಡರವರ ಈ ಒಂದು ಯೋಜನೆ ಮುಖಾಂತರ ಇವತ್ತು ಈ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಈ ರಾಜ್ಯದ ಜನಸಾಮಾನ್ಯರು ಯಾರು ಕೂಡ ಜಾಗ ಇದ್ದುಕೊಂಡು ಅದನ್ನು ಜಾಗವನ್ನು ಅನುಭವಿಸುವ ಜೊತೆಯಲ್ಲಿ ಇದು ನನ್ನ ಸ್ವಂತ ಜಾಗ ಅಂತ ಹೇಳಲಿಕ್ಕೆ ಯಾರಿಗೂ ಕೂಡ ಆಗಿರಲಿಲ್ಲ. ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 8,000 ಜನರಿಗೆ ಅವರ ಅರ್ಜಿಯನ್ನು ಸ್ವಯಂ ಪ್ರೇರಿತವಾಗಿ ಸ್ವೀಕರಿಸಿಕೊಂಡು, ಯಾರು ಕೂಡ ಕೊಡದೆ ಅವರಾಗೆ ಇಲಾಖೆ ಸ್ವೀಕರಿಸಿಕೊಂಡು ಅದನ್ನು ನೇರವಾಗಿ ಸರ್ವೆ ಮುಖಾಂತರ ಪೋಡಿ ಮಾಡಿ ಜನಸಾಮಾನ್ಯ ಮನೆಗಳಿಗೆ RTC ಮುಟ್ಟಿಸುವಂಥ ಯೋಜನೆ ಇದು ನಿಜವಾಗಿಯೂ ಐತಿಹಾಸಿಕ ಮತ್ತು ಅಭೂತಪೂರ್ವದ ಕಾರ್ಯಕ್ರಮ ಅಂತ ಹೇಳಿಕೊಂಡು ನಾನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು RTC ಪಡೆಯುವಂಥ 8,000ಕ್ಕಿಂತ ಅಧಿಕ ಕುಟುಂಬಸ್ಥರು ನನಗೆ ವಿಶ್ವಾಸ ಇದೆ ಅವರ ಮಕ್ಕಳು ಮತ್ತು ಅವರ ತಂದೆ ತಾಯಂದಿರು ಮನೆಯಲ್ಲಿ ಕೂತ್ಕೊಂಡು ಇವತ್ತಿನಿಂದ ಇದು ನನ್ನ ಸ್ವಂತ ಜಾಗ ಅಂತ ಹೇಳುವಂಥ ಹಕ್ಕು ಕೊಟ್ಟಿದ್ರೆ ಅದು ನಮ್ಮ ಭೂಮಿ ಯೋಜನೆ ಇವತ್ತು ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ಇಂಥ ಹಲವಾರು ಕಾರ್ಯಕ್ರಮ ಬೇರೆ ದಿನದ ಮುಂದಿನ ದಿನ ಬರುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೂಡ ನಾನು ಕೇಳಿಕೊಳ್ಳುತ್ತಾ, ಅದರ ಜೊತೆಯಲ್ಲಿ ಬಹಳಷ್ಟು ಇತ್ತು. ಈಗಾಗಲೇ ದಿನೇಶ್ ಗುಂಡ್ರು ಅವರು ಉಸ್ತುವಾರಿ ಸಚಿವರಾಗಿ ನಮ್ಮ ಐತಿಹಾಸಿಕವಾದ ಬಹುಶಃ ಇವತ್ತು ನಗರ ಇಲಾಖೆ ಸಚಿವರಾಗಿ ಮುಖ್ಯಮಂತ್ರಿಗಳ ಸಹಕಾರ ಪಡೆದುಕೊಂಡು ಮಾದರಿಯಾದ ದೇಶದಲ್ಲೇ ಅತ್ಯುತ್ತಮವಾದ ಇಂಡೋರ್ ಸ್ಟೇಡಿಯಂ ಅನ್ನು ಕೂಡ ಇವತ್ತು ಮಂಗಳೂರು ನಗರಕ್ಕೆ ಇವತ್ತು ಸಿಕ್ಕುವಂಥ ಅವಕಾಶ ಇವತ್ತು ಆಗಿದೆ. ಅದನ್ನು ಸ್ಟಾರ್ಟ್ ಮಾಡುವಾಗ ಸ್ಮಾರ್ಟ್ ಸಿಟಿಯ ಮಂತ್ರಿಯಾಗಿ ನಾನೇ ಬಹುಶಃ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ಸ್ಯಾಂಕ್ಷನ್ ಮಾಡಿದೆ. ಮೊನ್ನೆ ಅದಕ್ಕೆ ಹೆಚ್ಚುವರಿ ಅನುದಾನ ಬೇಕಂತ ಹೇಳಿದಾಗ ನಗರ ಸಚಿವರು ತಕ್ಷಣ ಹೆಚ್ಚುವರಿ ಅನುದಾನ ಅದಕ್ಕೆ ಬಿಡುಗಡೆ ಮಾಡಿ ಅದನ್ನು ಪೂರ್ಣಗೊಳಿಸಲಿಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟು ಕಬಡ್ಡಿ ಮತ್ತು ಶಟಲ್ ಬ್ಯಾಡ್ಮಿಂಟನ್ನ ನ್ಯಾಷನಲ್ ಲೆವೆಲ್ ಸ್ಟೇಡಿಯಂ ಇವತ್ತು ಅಲ್ಲಿ ಆಗುವ ಮುಖಾಂತರ ಇವತ್ತಿನ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಮುಂದಿನ ದಿನಗಳಲ್ಲಿ ಆಗಲಿಕ್ಕೆ ಒಂದು ದೊಡ್ಡ ಮಟ್ಟದ ಅವಕಾಶ ಸಿಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದೇ ರೀತಿ ಹಲವಾರು ಬೇರೆ ಈಗಾಗಲೇ ಆರೋಗ್ಯ ಸಚಿವರ ಇಲ್ಲಿ ಆಸ್ಪತ್ರೆಗೆ ಸಂಬಂಧ ಬೇರೆ ಇಲಾಖೆ ನನ್ನ ಉಲ್ಲಾಲ ಕ್ಷೇತ್ರ ಜನರ ಪರವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸೋದು ಮನೆ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ನಮ್ಮ ಸಂಪುಟ ಸಚಿವರಿಗೆ ಅತಿ ಕಮ್ಮದ ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ನನ್ನ ಕ್ಷೇತ್ರಕ್ಕೆ ಸುಮಾರು ಬೇರೆ 1,000ಕ್ಕಿಂತಲೂ ಅಧಿಕ ಕೋಟಿ ಹೆಚ್ಚು ಅನುದಾನ ಕೊಟ್ಟು ನವ ಉಲ್ಲಾಲವಾಗಿ ಪರಿವರ್ತನೆ ಮಾಡಲಿಕ್ಕೆ ತಾವೇನು ಯೋಜನೆ ಕೊಟ್ಟಿದ್ದೀರಾ ಅದನ್ನು ಸಮರ್ಪಕವಾಗಿ ನಾವು ಮುಂದಿನ ದಿನ ಅನುಷ್ಠಾನ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ನಾನು ಇವತ್ತು ಹೇಳಿಕೊಳ್ತಾ, ನಾನು ಬಹುಶಃ ಇಡೀ ನಮ್ಮ ಕರಾವಳಿ ಜಿಲ್ಲೆಯ ಜನರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಹಿಂದೆ ಕೂಡ ಕೇಳಿದ್ದೆವು. ನಮ್ಮ ಜನರ ದೊಡ್ಡ ಮಟ್ಟದ ಅಪೇಕ್ಷೆ ಇದೆ, ತುಳುನಾಡು ಜನರ ಅಪೇಕ್ಷೆ ಬಹುಶಃ ತುಳು ಭಾಷೆಯನ್ನು 2ನೇ ಭಾಷೆಗೆ ಪರಿವರ್ತನೆ ಮಾಡಲಿಕ್ಕೆ ಏನಿದೆ ಆಗಿದೆಯಾ ನಿಮ್ಮ ಎಲ್ಲ ಕೆಲಸ ಅವಕಾಶವೆಲ್ಲ ಆ ಒಂದು ಅವಕಾಶ ಜಿಲ್ಲೆ ಕೊಟ್ಟಿದ್ದೀರಿ. ಇದನ್ನು ಕೂಡ ತಾವು ಬಹುಶಃ ಅತಿ ಶೀಘ್ರದಲ್ಲೇ ನಮಗೆ ಘೋಷಣೆ ಮುಂದಿನ ದಿನ ಮಾಡಬೇಕಂತ ನಾನು ಇವತ್ತು ಕೇಳಿಕೊಳ್ಳುತ್ತಾ, ಬಹುಶಃ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಾವು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗದವರು ಸಂಘ ಸಂಸ್ಥೆಯರು ಸೇರಿಕೊಂಡು ದುಶ್ಚಟ ಮುಟ್ಟ ಮತ್ತು ದ್ವೇಷ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಇವತ್ತು ಪಣ ತೊಡುವಂಥ ಕೆಲಸ ಇವತ್ತು ಆಗಬೇಕು. ದುಶ್ಚಟ ಮತ್ತು ದ್ವೇಷ ಮುಕ್ತವಾದ ಸಮಾಜ ಅಂತ ಹೇಳಿದರೆ ಬಹುಶಃ ನಾವು ಅತ್ಯುತ್ತಮವಾದ ಪ್ರದೇಶ ನಿರ್ಮಾಣ ಮಾಡ್ಕೊಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಸಭೆಯಲ್ಲಿ ರೋಮಾಂಚವನ್ನು ಉಂಟು ಮಾಡಿದ ಮಾತುಗಳು ಮಾನ್ಯ ವಿಧಾನಸಭಾ ಅಧ್ಯಕ್ಷರದು. ಧನ್ಯವಾದಗಳು ಸರ್.
ಈ ಪ್ರಪಂಚದಲ್ಲಿ ಒಳ್ಳೆಯದನ್ನೆಲ್ಲ ಹೇಳಿಯಾಗಿದೆ, ಉಳಿದಿರೋದು ಆಚರಣೆ ಮಾತ್ರ ಅಂತ ಸಾಕ್ರೆಟಿಸ್ ಹೇಳಿದ್ದ. 21ನೇ ಶತಮಾನದ ಭಾರತದ ಅಗತ್ಯ ಮತ್ತು ಅಪೇಕ್ಷೆ ಕೂಡ ಅದೇ. ಕಂದಾಯ ಇಲಾಖೆಯ ಸಚಿವರಾಗಿ ಈ ಅಪೇಕ್ಷೆಗೆ ಅದ್ಭುತವಾಗಿ ಸ್ಪಂದಿಸಿ ಯಶಸ್ವಿಯಾಗಿರುವವರು ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಇವರು. ಇಲಾಖೆಗೆ ಕಾಯಕಲ್ಪ ಒದಗಿಸಿದ ನನ್ನ ಭೂಮಿ ಅಂತ ವಿನೂತನ ವಿಶಿಷ್ಟ ಯೋಜನೆಯಿಂದ ಲಕ್ಷಾಂತರ ಮಂದಿಗೆ ಮನೆಯ ಹಕ್ಕನ್ನು ತನ್ಮೂಲಕ ಬದುಕಿನಲ್ಲಿ ನಿಶ್ಚಿಂತೆಯನ್ನು ಒದಗಿಸಿ ಧನ್ಯರಾದ ಶ್ರೀ ಕೃಷ್ಣ ಬೈರೇಗೌಡ ಅವರ ಮಾತುಗಳಿಗಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಈ ಪ್ರಜಾಸೌಧವನ್ನು ಉದ್ಘಾಟನೆ ಮಾಡಿ ಮಂಗಳೂರಿಗೆ ಒಂದು ಭೂಷಣವಾಗ್ತಕ್ಕಂಥ ರೀತಿಯಲ್ಲಿ, ಮಂಗಳೂರು ನಗರಕ್ಕೆ ಮುಕುಟವಾಗ್ತಕ್ಕಂಥ ರೀತಿಯಲ್ಲಿ, ತುಳುನಾಡಿನ ಸಂಸ್ಕೃತಿಯ ಪ್ರತಿಬಿಂಬವಾಗ್ತಕ್ಕಂಥ ರೀತಿಯಲ್ಲಿ, ಇಡೀ ನಗರಕ್ಕೆ ಒಂದು ಮೆರುಗು ಕೊಡ್ತಕ್ಕಂತಹ ಪ್ರಜಾಸೌಧವನ್ನು ಉದ್ಘಾಟನೆ ಮಾಡಿದಂತಹ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು, ವೇದಿಕೆ ಮೇಲೆ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು, ಅದರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರು ಶ್ರೀಯುತ ಖಾದರ್ ಅವರು, ಸ್ಥಳೀಯ ಶಾಸಕರು, ಸಂಸದರು, ಇತರೆ ಶಾಸಕರುಗಳು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲ ಅಧಿಕಾರಿಗಳು, ಆಗಮಿಸಿರುವ ಎಲ್ಲ ಮಂಗಳೂರು ಜಿಲ್ಲೆಯ ಎಲ್ಲ ಬಂಧುಗಳೇ, ಇಂದು 2 ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಒಂದು ಈ ಪ್ರಜಾಸೌಧದ ಉದ್ಘಾಟನೆ. ಈ ಪ್ರಜಾಸೌಧ ತಮಗೆ ತಿಳಿದ ಹಾಗೆ ಸ್ನೇಹಿತರಾದಂಥ ದಿನೇಶ್ ರವರು ವಿವರ ಮಾಡಿದ್ದಾರೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು, ಇಂದು ಅಂದಿನ ಮುಖ್ಯಮಂತ್ರಿಗಳು ಆಗಿದ್ದಂತಹ ಶ್ರೀಯುತ ಸಿದ್ದರಾಮಯ್ಯನವರು ಇದನ್ನು 2015ರಲ್ಲಿ ಇದಕ್ಕೆ ಅನುಮೋದನೆಯನ್ನು ಕೊಟ್ಟು 17/3/2018ರಲ್ಲಿ ಈ ಕಾಮಗಾರಿಯನ್ನು ಆರಂಭ ಮಾಡಿದರು. ಮಾನ್ಯ ಸಿದ್ದರಾಮಯ್ಯನವರೇ ಖುದ್ದಾಗಿ ಬಂದು ಇದಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ, ಆವತ್ತಿನ ಕಾರ್ಯಕ್ರಮದ ಫೋಟೋ ಕೂಡ ಇಲ್ಲಿದೆ. 2016ರಲ್ಲಿ ಆವತ್ತಿನ ಮುಖ್ಯಮಂತ್ರಿಗಳು ಬಂದು ಗುದ್ದಲಿ ಪೂಜೆ ನೆರವೇರಿಸಿದಂತಹ ಕಾರ್ಯಕ್ರಮ. ಅದಾದ ನಂತರ ಕಾಮಗಾರಿ 2019ರವರೆಗೆ ನಡೆದು 2019ರಿಂದ ನಿಂತು ಹೋಗಿತ್ತು. 2019ಕ್ಕೆ ಕಾಮಗಾರಿ ನಿಂತು ಹೋಯಿತು. 2021ರಲ್ಲಿ ಅಲ್ಪ ಸ್ವಲ್ಪ ಕಾಮಗಾರಿ ಆಗಿ ಮತ್ತೆ 2022ರಿಂದ ಈ ಕಾಮಗಾರಿ ಸಂಪೂರ್ಣ ನಿಂತು ಹೋಗಿತ್ತು. ಸೊ 2019ರಿಂದ 2023ರ ನಡುವೆ ನಿಂತು ಹೋಗಿದ್ದಂಥ ಕಾಮಗಾರಿ ನಮ್ಮ ಸರ್ಕಾರ ಬಂದ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀಯುತ ದಿನೇಶ್ ಗುಂಡೂರಾವ್ ಅವರವರು ಇದಕ್ಕೆ ಏನಾದರೂ ಒಂದು ಮುಕ್ತಿ ಕೊಡಬೇಕು, ನೀವು ಖುದ್ದಾಗಿ ಬಂದು ಇದನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ನಾನು ಕಂದಾಯ ಸಚಿವನಾಗಿ ಬಂದು ಈ ಕಟ್ಟಡ ವೀಕ್ಷಣೆ ಮಾಡಲಿಕ್ಕೆ ನಾನು ಜಿಲ್ಲಾಧಿಕಾರಿಗಳು ಅವತ್ತು ಬಂದಿದ್ವಿ. ಬಂದಾಗ ಈ ಕಟ್ಟಡ ಏನೇನೂ ಈ ರೀತಿ ಕಾಣ್ತಿರ್ಲಿಲ್ಲ. ಅದರದ್ದು ಒಂದು ಚಿತ್ರಣ ಇದೆ, ತೋರಿಸ್ಲಿಕ್ಕೆ ಬಯಸ್ತೇನೆ. ಇಲ್ಲಿ ಎಲ್ಲ ಗಿಡ ಗಂಟೆ ಬೆಳೆದು ಈ ಕಟ್ಟಡದ ಬದಲಿಗೆ ಒಂದು ರೀತಿ ಜಂಗಲ್, ಅರ್ಬನ್ ಜಂಗಲ್ ರೀತಿಯಲ್ಲಿ ಕಳೆ ಗಿಡ ಗಂಟೆ ಎಲ್ಲ ಬೆಳ್ಕೊಂಡು ಹಾವುಗಳು ಸೇರಿಕೊಂಡು ಬೇಸ್ಮೆಂಟಲ್ಲಿ ನೀರು ನಿಂತಿದ್ದಂಥ ಪರಿಸ್ಥಿತಿಯಲ್ಲಿ 2023ರಲ್ಲಿ ಈ ಕಟ್ಟಡವನ್ನು ನಾವು ಬಳುವಾಗಿ ಸ್ವೀಕಾರ ಮಾಡಿದಂಥದ್ದು. ಅದರದ್ದು ಕೂಡ ಹೀಗೆ ಇತ್ತು, ಎಲ್ಲ ಎಲ್ಲಿಂದು ಅಲ್ಲೇ ಹಾಗೆ ಮುರಿದು ಬಿದ್ದು ಸಾಮಾನುಗಳು ಎಲ್ಲ ಎಲ್ಲಿಂದು ಅಲ್ಲಿ ಅಸ್ತವ್ಯಸ್ತವಾಗಿ ಎಲ್ಲ ಕಳೆ ಬೆಳ್ಕೊಂಡು ಗಿಡ ಗಂಟೆ ಬೆಳ್ಕೊಂಡು ಇವತ್ತು ಏನು ಭವ್ಯ ಕಟ್ಟಡ ಕಾಣ್ತಾ ಇದೆ, ಇದರ ಬದಲಿಗೆ ಆವತ್ತು ಒಂದು ಅರ್ಬನ್ ಜಂಗಲ್ ಆಗಿ ಇದ್ದಾಗ ಅಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದನ್ನ ಬಳುವಳಿಯಾಗಿ ನಾವು ತೆಗೆದುಕೊಂಡದ್ದು. ಚಿತ್ರಣ ಸಮೇತ ಈ ರೀತಿಯಾದಂಥ ಪರಿಸ್ಥಿತಿ ಇತ್ತು ಆವತ್ತಿನ ದಿನ. ಆವತ್ತಿಗೂ 2 ವರ್ಷದಲ್ಲಿ ಏನ್ ಮಾಡಿದ್ದೀರಾ ಅಂತ ಕೇಳ್ತೀರಾ. ಒಮ್ಮೆ ಆ ಚಿತ್ರಣ ನೋಡಿ, ಹಾಗೆ ತಿರುಗಿಸಿ ಈ ಕಡೆ ನೋಡಿ. ಇವತ್ತು ಇಡೀ ಮಂಗಳೂರು ಹೆಮ್ಮೆ ಪಡುವಂತ ರೀತಿಯಲ್ಲಿ 2 ವರ್ಷದಲ್ಲಿ ಇವತ್ತು ಅದನ್ನ ಸಂಪೂರ್ಣ ಮಾಡಿ ಕೊಟ್ಟಿದ್ದೇವೆ. ಯಾಕೆ ನಿಂತಿತ್ತು ಅಂತ ಹೇಳಿದ್ರೆ, ಮೊದಲನೇ ಹಂತದಲ್ಲಿ ಸಿದ್ದರಾಮಯ್ಯನವರು 41 ಕೋಟಿಗೆ ಮಂಜೂರಾತಿಯನ್ನ ಕೊಟ್ಟಿದ್ರು ಮೊದಲನೇ ಹಂತದಲ್ಲಿ. 2ನೇ ಹಂತದಲ್ಲಿ
35 ಕೋಟಿ ಕೊಡಬೇಕಾಗಿತ್ತು. ಆದರೆ ಎರಡನೇ ಹಂತಕ್ಕೆ ಯಾರು 4 ವರ್ಷ ಕೈ ಹಾಕಲಿಲ್ಲ. ಎರಡನೇ ಹಂತದ ಕಾಮಗಾರಿಗೆ ಮಂಜೂರಾತಿ ಕೊಡಲಿಲ್ಲ. ಅದಾದ ನಂತರ ನಾವು ದಿನೇಶ್ ಗುಂಡೂರಾಯರು ಹೋಗಿ ಸಿದ್ದರಾಮಯ್ಯನವ್ರ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ವಿ. ಸರ್, ಇದು ಕಟ್ಟಡ ನಿಂತೋಗಿದೆ, ಅವರು 35 ಕೋಟಿ ಕೇಳ್ತಾರೆ. ನಾನು ಜಿಲ್ಲಾಧಿಕಾರಿಗಳಿಗೆ ಬಹಳ ತೀಕ್ಷ್ಣವಾಗಿ ಹೇಳಿದ್ದೇನೆ, ಅಷ್ಟೆಲ್ಲ ಆಗೋದಿಲ್ಲ, ಎಷ್ಟು ಅವಶ್ಯಕತೆ ಇದೆ ಅದಕ್ಕೆ ಕಡಿಮೆ ಮಾಡಿ ಅಂತ ಹೇಳಿದಾಗ ಜಿಲ್ಲಾಧಿಕಾರಿಗಳು ಇನ್ನೊಂದು 20 ಕೋಟಿ ಆದರೂ ಬೇಕು ಅಂತ ಕೇಳಿದ್ದಾರೆ. ಇದಕ್ಕೆ ತಾವು ಒಪ್ಪಿಗೆ ಕೊಡಲೇಬೇಕು ಅಂತ ನಾನು ದಿನೇಶ್ ಗುಂಡೂರಾಯರು ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿದಾಗ ಅವರು ಅತೀಕ್ ಅವರಿಗೆ ಕರೆಸಿ, ಫೈನಾನ್ಸ್ ಸೆಕ್ರೆಟರಿ ಆಗಿದ್ರು, ನೋಡ್ರಿ ಇದಕ್ಕೆ ಏನಾದರೂ ಸೊಲ್ಯೂಷನ್ ಹುಡುಕಿ ಇದಕ್ಕೆ ಅನುದಾನ ಕೊಟ್ಟು ಇದನ್ನ ಪೂರೈಸಲೇಬೇಕು ಅಂತ ಸೂಚನೆ ಕೊಟ್ಟಂತವರು ಮಾನ್ಯ ಸಿದ್ದರಾಮಯ್ಯನವರು. ಅದಾದ್ಮೇಲೆ ಮುಖ್ಯಮಂತ್ರಿಗಳ ಸೂಚನೆ ಮೇಲೆ ನಗರಾಭಿವೃದ್ಧಿ ಸಚಿವರು ಮಾನ್ಯ ಸುರೇಶ್ ಅವರು ಮತ್ತು ಅತೀಕ್ ಅವರು ಇಲ್ಲಿನ ಸ್ಮಾರ್ಟ್ ಸಿಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅತೀಕ್ ಅವರು ಸುರೇಶ್ ಅವರು ಮಾತಾಡಿಕೊಂಡು ಅದಕ್ಕೆ ಬೇಕಾದಂಥ 20 ಕೋಟಿ ಹಣವನ್ನು ಕೊಟ್ಟು ಅದು ಸಾಲೋದಿಲ್ಲ ಅಂತೇಳಿ ಅದರ ಮೇಲೆ ನಾನು ನಮ್ಮ ಇಲಾಖೆಯಿಂದ ಇನ್ನೂ ಒಂದು 5 ಕೋಟಿಯನ್ನು ಕೊಟ್ಟು ಒಟ್ಟು ಇವತ್ತು 75 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಈ ಕಟ್ಟಡವನ್ನ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಹೆಸರು ಮುಖ್ಯಮಂತ್ರಿಗಳು ಪ್ರಜಾಸೌಧ ಅಂತ ಕೊಟ್ಟಿದ್ದಾರೆ. ಯಾಕೆ ಪ್ರಜಾಸೌಧ? ಇದು ಮಿನಿ ವಿಧಾನಸೌಧ ಅಂತ ಕರೀತಿದ್ರು ಕೆಲವರೆಲ್ಲ, ಅದನ್ನ ಕರೆಯಬಾರದು. ಇದು ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂತಹ ಪ್ರಜಾಸೌಧ ಆಗಬೇಕು. ಇದು ನಾವು ಕಟ್ತಾ ಇರೋದು ಸರ್ಕಾರಕ್ಕಾಗಿ ಅಲ್ಲ, ಪ್ರಜೆಗಳಿಗೆ ಸೇವೆ ಮಾಡೋದಕ್ಕೋಸ್ಕರ ಕಟ್ತಾ ಇರತಕ್ಕಂಥ ಪ್ರಜಾಸೌಧ ಅಂತೇಳಿ ಮುಖ್ಯಮಂತ್ರಿಗಳು ಇದಕ್ಕೆ ಹೆಸರನ್ನ ಕೊಟ್ಟು ಇದನ್ನ ನಾವು ನಮ್ಮ ಸರ್ಕಾರ 2 ವರ್ಷ ಪೂರೈಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಂಗಳೂರಿನ ಜನಗಳಿಗೆ ಇಂದು ಬಹಳ ಸಂತೋಷದಿಂದ ಸಮರ್ಪಣೆ ಮಾಡ್ತಾ ಇದ್ದೇವೆ, ಡೆಡಿಕೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ನಮ್ಮ ಸರ್ಕಾರ ಬಂದ ಮೇಲೆ 2 ವರ್ಷದಲ್ಲಿ ಹಾಳು ಬಿದ್ದಿದ್ದಂತಹ, ಕಾಡಾಗಿ ಆಗಿದ್ದಂತಹ ಈ ಒಂದು ಭವನವನ್ನ ಇವತ್ತು ಯಾರೇ ಆಗಲಿ ಒಮ್ಮೆ ಕಣ್ಣು ಹಾಯಿಸಿ ನೋಡಬೇಕು, ಆ ರೀತಿಯಾದಂಥ ಸುಂದರವಾದಂಥ ಸೌಧವನ್ನಾಗಿ ಇವತ್ತು ಪರಿವರ್ತನೆ ಮಾಡಿದ್ದೇವೆ. ಗುದ್ದಲಿ ಪೂಜೆ ಮಾಡಿದ್ದು ಸಿದ್ದರಾಮಯ್ಯನವರು. ದೇಶದಲ್ಲೇ ಇಂತಹ ಪ್ರಜಾಸೌಧ ಇರ್ಲಿಕ್ಕಿಲ್ಲ, ಅದನ್ನ ಉದ್ಘಾಟನೆ ಮಾಡಿದಂಥವ್ರು ಇವತ್ತು ಸಿದ್ದರಾಮಯ್ಯನವರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದರ ಜೊತೆಗೆ ಇದು ಸಮರ್ಪಣೆ, 2 ವರ್ಷದ ಸೇವೆಯ ಸಮರ್ಪಣೆ ನಿಮಗೆ ನಮ್ಮ ಸರ್ಕಾರದ. ಅದೇ ರೀತಿಯಲ್ಲಿ ನಾವು ಸಂಕಲ್ಪ ಮಾಡಿದ್ದೇವೆ, ಇನ್ನ ಬರುವ 3 ವರ್ಷದಲ್ಲಿ ಈ ಜಿಲ್ಲೆಗೆ, ಈ ರಾಜ್ಯದ ಜನಗಳಿಗೆ ನಮ್ಮ ಸರ್ಕಾರ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ತನು ಮನ ಧನ ಹಗಲು ರಾತ್ರಿ ಅನ್ನದೇ ದುಡಿದು ಜನಗಳಿಗೆ ನಮ್ಮ ಸೇವೆಯನ್ನ ಮತ್ತಷ್ಟು ಸಮರ್ಪಣೆ ಮಾಡ್ತೇವೆ ಅಂತ 2 ವರ್ಷದ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ತಾ ಇದ್ದೇವೆ ಇವತ್ತು ನಾವು. ಅದೇ ಸಂದರ್ಭದಲ್ಲಿ ಇವತ್ತು ನನ್ನ ಭೂಮಿ ಯೋಜನೆಯಡಿಯಲ್ಲಿ ಸುಮಾರು 8,000 ಜನಗಳಿಗೆ ಅವರಿಗೆ ಪಾಣಿಯನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಭೂ ಸುಧಾರಣೆಯ ನಂತರ ಫಾರ್ಮ್ 50ಯಲ್ಲಿ ಸುಮಾರು 46,605 ಜನಗಳಿಗೆ ಭೂ ಮಂಜೂರಾತಿಯನ್ನ ಮಾಡಿದ್ದೇವೆ. ಫಾರ್ಮ್ 50ಯಲ್ಲಿ ಫಾರ್ಮ್ 53ಯಲ್ಲಿ 32,336 ಜನಗಳಿಗೆ ಭೂ ಮಂಜೂರಾತಿಯನ್ನ ಮಾಡಿದ್ದೇವೆ. DC ಗ್ರಾಂಟ್ ಅಲ್ಲಿ 2,529 ಜನಗಳಿಗೆ ಮಂಜೂರು ಮಾಡಿದ್ದೇವೆ. ಸೈನಿಕರಿಗೆ, ಮಾಜಿ ಸೈನಿಕರಿಗೆ 259 ಜನಗಳಿಗೆ ಭೂಮಿಯನ್ನ ಮಂಜೂರು ಮಾಡಿದ್ದೇವೆ. ಎಲ್ಲ ಸೇರಿಸಿದ್ರೆ ಸುಮಾರು 1,32,290 ಎಕರೆ
ಈ ರೀತಿಯಾಗಿ ಸಾಗುವಳಿ ಮಾಡ್ತಾ ಇದ್ದಂತಹ ಸರ್ಕಾರಿ ಜಮೀನನ್ನ ಆ ಬಡವರಿಗೆ ನಾವು ಮಂಜೂರು ಮಾಡಿದ್ದೇವೆ. ಹಿಂದೆ ಆವತ್ತು ಫಾರ್ಮ್ 53 ತಂದದ್ದಂಥದ್ದು ಆವತ್ತಿನ ಕಾಂಗ್ರೆಸ್ ಸರ್ಕಾರಗಳು. ಇದು ಸುಮಾರು 81,000 ಜನರಿಗೆ ಮಂಜೂರು ಮಾಡಿದ್ದೇವೆ. ಇಷ್ಟು ಜನಗಳ ಪೈಕಿ ಇಲ್ಲಿಯವರೆಗೆ ಅಂದ್ರೆ ನಾವು 40-50 ವರ್ಷದ ಸಂಪೂರ್ಣ ಇತಿಹಾಸವನ್ನ ತೆಗೆದುಕೊಂಡ್ರೆ ಇಲ್ಲಿಯವರೆಗೂ ಪೋಡಿ ಆಗಿದ್ದದ್ದು ಬರೀ 17,230 ಜನಗಳಿಗೆ ಮಾತ್ರ. 50 ವರ್ಷದಲ್ಲಿ ಪೋಡಿ ಆಗಿದ್ದು ಎಷ್ಟು? 17,230. ನಾವು ಈ ಜಿಲ್ಲೆಯ ಜನಗಳಿಗೆ, ಆ ಬಡವರಿಗೆ ಬರೀ ಜಮೀನು ಮಂಜೂರು ಮಾಡೋದಲ್ಲ, ಅವರ ಜಮೀನನ್ನು ಅಳತೆ ಮಾಡಿ, ಸ್ಕೆಚ್ ಮಾಡಿ, ಪೋಡಿ ಮಾಡಿ, ಅವರ ಹೆಸರಿಗೆ ಪ್ರತ್ಯೇಕವಾದಂಥ RTC ಅನ್ನ ಮಾಡಿ ಕೊಡಬೇಕು ಅಂತ ನನ್ನ ಭೂಮಿಯ ಅಭಿಯಾನವನ್ನ ಆರಂಭ ಮಾಡಿ ಕೇವಲ ಕಳೆದ 6 ತಿಂಗಳಿನಲ್ಲಿ ಮಾಡಿದಂಥ ಕೆಲಸ ಇವತ್ತು 8,000 ಜನಗಳಿಗೆ ನಾವು RTC ಕೊಡ್ತಾ ಇದ್ದೇವೆ. 8,000 ಜನಗಳಿಗೆ ಇವತ್ತು RTC ಸಮರ್ಪಣೆ ಮಾಡ್ತಾ ಇದ್ದೇವೆ. 30,000 ರೈತರ ಜಮೀನನ್ನ ಅಳತೆಗೆ ಅಳವಡಿಸಿದ್ದೇವೆ. ಇಷ್ಟೇ ನಿಲ್ಲೋದಿಲ್ಲ, ಬಾಕಿ ಇರ್ತಕ್ಕಂಥ ಒಟ್ಟು 80,000 ರೈತರಿಗೆ ಮಂಜೂರಾಗಿರುವ ಜಮೀನುಗಳನ್ನ ಬರುವ 1-1.5 ವರ್ಷದಲ್ಲಿ ಎಲ್ಲರ ಜಮೀನನ್ನ ಅಳತೆ ಮಾಡಿ, ಪೋಡಿ ಮಾಡಿ, ಅವರಿಗೆ RTC ಅನ್ನ ಮಾಡಿಕೊಡುವ ಸಂಕಲ್ಪವನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಸೊ ತಾವು ಒಂದು ಕ್ಷಣ ಗಮನಿಸಬೇಕು, 50 ವರ್ಷದಲ್ಲಿ ಪೋಡಿ ಆದದ್ದು 17,230 ಪ್ರಕರಣ. ನಾವು ಹಾಲಿ 8,000 ಸೇರಿ ಬರುವ 1-1.5 ವರ್ಷದಲ್ಲಿ 80,000 ಪ್ರಕರಣವನ್ನ ಮಾಡುವಂತಹ ಸಂಕಲ್ಪವನ್ನ ಇವತ್ತು ಮಾಡ್ತಾ ಇದ್ದೇವೆ. ಅದರ ಮೊದಲ ಭಾಗವಾಗಿ ಮುಖ್ಯಮಂತ್ರಿಗಳು ಇವತ್ತು 8,000 ಜನಗಳಿಗೆ ಪೋಡಿಯನ್ನ ಮಾಡಿ ಕೊಡುವಂತ ಸಮರ್ಪಣೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ಹಿಂದೆ 4,215 ಜನ ಅರ್ಜಿ ಕೊಟ್ಟಿದ್ರು. ಆ ಅರ್ಜಿಯಲ್ಲಿ ಕಳೆದ 5 ವರ್ಷದಲ್ಲಿ ಒಂದೂ ಕೂಡ ಪೋಡಿ ಆಗಿರ್ಲಿಲ್ಲ ಅಂತ ಅದನ್ನ ಇವತ್ತು ಅರ್ಜಿ ಕೊಟ್ಟು ಕಚೇರಿಗಳಿಗೆ ಅಲೆದು ಚಪ್ಪಲಿ ಸವದರೂ ಕೂಡ ಆಗದೆ ಇದ್ದಂತ ಕೆಲಸವನ್ನ ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಯಾರು ಅರ್ಜಿ ಕೊಟ್ಟಿದ್ದಾರೆ, ಯಾರು ಅರ್ಜಿ ಕೊಟ್ಟಿಲ್ಲ, ಯಾವುದನ್ನು ಲೆಕ್ಕಿಸದೆ ನಾವೇ ಸ್ವಯಂ ಪ್ರೇರಣೆಯಿಂದ ಇವತ್ತು ಅವರಿಗೆ ಪೋಡಿಯನ್ನ ಮಾಡಿಕೊಡ್ತಾ ಇದ್ದೇವೆ. ಒಂದೊಂದು ಪೋಡಿ ಆಗಬೇಕು ಅಂತಂದ್ರೆ ಎಷ್ಟು ವರ್ಷ ಅಲಿಯಬೇಕಿತ್ತು, ಒಂದು ಪೋಡಿ ಆಗ್ಬೇಕಂದ್ರೆ ಎಷ್ಟು ದುಡ್ಡು ಖರ್ಚಾಗ್ತಾ ಇತ್ತು. ಇವತ್ತು ಸಮಯನೂ ವ್ಯರ್ಥ ಇಲ್ಲ, ಹಣವೂ ಬೇಕಾಗಿಲ್ಲ. ನಾವೇ ಜನರ ಮನೆ ಬಾಗಿಲಿಗೆ ಹೋಗಿ, ಅವರ ಹಳ್ಳಿಗೆ ಹೋಗಿ, ಅವರ ಅರ್ಜಿ ಕೊಡದೇ ಇದ್ರೂ ಕೂಡ ಅವ್ರದ್ದನ್ನು ಇವತ್ತು ನಾವು ಪೋಡಿ ಮಾಡುವಂತ ಕೆಲಸ, ರೈತ ಪರವಾದಂತ ಕೆಲಸವನ್ನ ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ. ಹಾಗಾಗಿ ಭೂಮಿಯ ವ್ಯವಹಾರ ಅಂದ್ರೆ, ಭೂಮಿಯ ಮಾಲೀಕತ್ವ ಅಂದ್ರೆ ಒಂದು ರೀತಿ ಜಟಿಲ ಸಮಸ್ಯೆಗಳ ಆಗರ. ಭೂಮಿ ಅಂದ್ರೆ ಭೂಮಿಯ ಜೊತೆಗೆ ಭೂ ವಿವಾದ ಹೊಂದಿಕೊಂಡ್ಬಿಟ್ಟಿದೆ. ಭೂಮಿಯ ಮಾಲೀಕತ್ವದ ಜೊತೆಗೆ ಇವತ್ತು ನಮ್ಮ ಸರ್ಕಾರ ಸಂಕಲ್ಪ ಮಾಡಿದೆ, ಈ ಭೂ ವಿವಾದವನ್ನ ಹಿಂದಕ್ಕೆ ಬಿಟ್ಟು ಜನಗಳಿಗೆ ಭೂ ಗ್ಯಾರಂಟಿಯನ್ನ ಕೊಡಬೇಕು ಅನ್ನುವ ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ಭೂ ಗ್ಯಾರಂಟಿ ಅಡಿಯಲ್ಲಿ ಇವತ್ತು ಇಷ್ಟು ಜನಗಳಿಗೆ ಮನೆ ಬಾಗಿಲಿಗೆ ಹೋಗಿ ಪೋಡಿ ಮಾಡುವಂತ ಕೆಲಸವನ್ನ ನಾವು ಇವತ್ತು ಮಾಡಿಕೊಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ನಾವು ಹಳೇ ಜಿಲ್ಲಾಧಿಕಾರಿಗಳ ಕಚೇರಿ, ಸುಮಾರು 100-200 ವರ್ಷಗಳ ಹಳೆಯದಾದಂಥ ಪಾರಂಪರಿಕ ಕಟ್ಟಡ. ಆ ಕಟ್ಟಡದಲ್ಲಿ ಮಂಗಳೂರು ಒಂದು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಹೇಳ್ಬೋದು. ಸಂಸ್ಕೃತಿಯಲ್ಲಿ ಬಹಳ ಸಂಪದ್ಭರಿತವಾದಂತಹ, ಸಂಸ್ಕೃತಿಯಿಂದ ತುಂಬಿ ತುಳುಕ್ತಾ ಇರತಕ್ಕಂತಹ ಪ್ರತಿಯೊಂದು, ಇಲ್ಲಿ ಸಂಸ್ಕೃತಿ ಸಾಹಿತ್ಯ ರಾಜ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ದಕ್ಷಿಣ ಕನ್ನಡದಲ್ಲಿ 200 ವರ್ಷಗಳ ಹಳೆಯ
ಕಚೇರಿಯನ್ನ ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡಬೇಕು ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಒಂದು 2 ಕೋಟಿ ಅನುದಾನವನ್ನು ನಾವು ಕೊಟ್ಟಿದ್ದೇವೆ. ಹಳೇ DC ಆಫೀಸನ್ನ ಅದನ್ನ ರಿಸ್ಟೋರ್ ಮಾಡಿ, ಪಾರಂಪರಿಕ ಕಟ್ಟಡವನ್ನ ಪುನಶ್ಚೇತನ ಮಾಡಿ, ಅಲ್ಲಿ ಮಂಗಳೂರಿನ ಕಲೆ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂತಹ ಒಂದು ಮ್ಯೂಸಿಯಂ, ಇಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಒಂದು ಸಾಂಸ್ಕೃತಿಕ ಕೇಂದ್ರವನ್ನು ಕೂಡ ಹಳೆಯ DC ಆಫೀಸ್ನಲ್ಲಿ ಮಾಡಬೇಕು ಅಂತ ನಾವು ಸಂಕಲ್ಪವನ್ನು ಮಾಡಿದ್ದೇವೆ. ಅದನ್ನು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. 2 ಕೋಟಿ ಅನುದಾನವನ್ನು ಕೂಡ ಆರಂಭಿಕ ಅನುದಾನವನ್ನು ಕೊಟ್ಟಿದ್ದಾರೆ. DC ಅವರು ಹೇಳಿದ್ರು ಪ್ರೈವೇಟ್ನವರು ಕೊಡ್ತಾರೆ, ನೀವು ಒಪ್ಪಿಗೆ ಕೊಟ್ಟರೆ ಮಾಡೋಣ ಅಂತ. ನಾನು ಹೇಳಿದೆ, ಮಂಗಳೂರಿಗೆ ಇಂಥ ಒಳ್ಳೆ ಕೆಲಸಕ್ಕೆ ನಾವು ಪ್ರೈವೇಟ್ನವರಿಗೆ ಯಾಕೆ ಕೈ ಚಾಚೋದು, ನಾವೇ ಸರ್ಕಾರದಿಂದ ಮಾಡುವ ಅಂತ ಹೇಳಿ ಆ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ಹಾಗಾಗಿ ಸ್ನೇಹಿತರೆ, ಇದು 2 ವರ್ಷದ ಸೇವೆಯ ಸಮರ್ಪಣೆಯ ಕಾಲ, ಜನಗಳಿಗೆ ಸಮರ್ಪಣೆಯ ಕಾಲ. ಈ ಕಟ್ಟಡವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ, ಪ್ರಜಾಸೌಧವನ್ನು. ಅದರ ಜೊತೆಗೆ ಸುಮಾರು 30,000 ರೈತರದ್ದು ಹಳೇ ಮಂಜೂರಾತಿಗಳನ್ನು ಸರ್ವೆ ಮಾಡ್ತಾ ಇದ್ದೇವೆ. 12,000 ಸರ್ವೆ ಮುಗಿದಿದೆ. ಆ ಮುಗ್ದಿರೋದ್ರಲ್ಲಿ 8,000 ಜನಗಳಿಗೆ ಇವತ್ತು RTCಯನ್ನು ಕೊಡುವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮಂಗಳೂರಿನ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಭಿವೃದ್ಧಿಗೆ ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಸಂಕಲ್ಪವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ. ಈ ಜಿಲ್ಲೆ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಜನರ ಬದುಕು ಹಸನಾಗಲಿ. ನಾವು ಜನರ ಬದುಕನ್ನು ಕಟ್ಟುವ ಕೆಲಸವನ್ನು ಮಾಡೋಣ, ಜನರ ಬದುಕನ್ನು ಒಡೆಯುವಂಥ ಕೆಲಸ ನಾವು ಮಾಡಬಾರದು. ಜನರ ಬದುಕನ್ನು ಕಿತ್ಕೊಳ್ಳೋದು ಬೇಡ, ಕಸಿಯುವುದು ಬೇಡ. ಜನರ ಬದುಕಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬುವ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ, ನಮಸ್ಕಾರಗಳು. ಎಂದಿನಂತೆ ಮಾಹಿತಿ ಪೂರ್ಣವಾದ ಮತ್ತು ಸಕಾರಾತ್ಮಕವಾದ ಭರವಸೆಯ ಮಾತುಗಳನ್ನಾಡಿದ್ದಾರೆ ಮಾನ್ಯ ಕಂದಾಯ ಸಚಿವರು. ಧನ್ಯವಾದಗಳು ಸರ್. ಆತ್ಮೀಯರೇ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಮಂಗಳೂರಿನ ಲಕ್ಷಾಂತರ ಮಂದಿಯ ಪಾಲಿಗೆ ನಮ್ಮ ವೇದಣ್ಣೆ ಎಂಬಷ್ಟು ಆಪ್ತರಾಗಿರುವ ನಮ್ಮ ನೆಚ್ಚಿನ ಶಾಸಕರು ಶ್ರೀ ಡಿ ವೇದವ್ಯಾಸ ಕಾಮತ್ ಅವರು. ಅಭಿವೃದ್ಧಿಯ ಹರಿಕಾರರಾಗಿ ಮಂಗಳೂರನ್ನು ರಾಜ್ಯದಲ್ಲೇ 2ನೇ ಸ್ಥಾನಕ್ಕೆ ಒಯ್ದಿರುವವರು. ದೇವರು ಕೊಟ್ಟ ಆಯುಷ್ಯವನ್ನು, ಅಪ್ಪ ಅಮ್ಮ ಕೊಟ್ಟ ಜನ್ಮವನ್ನು ವ್ಯರ್ಥವಾಗಿಸದೆ ಸಾರ್ಥವಾಗಿಸೋಣ ಎಂದು ಕಿವಿ ಮಾತು ಹೇಳುವ ಗೌರವಾನ್ವಿತ ಶಾಸಕರಿಂದ 2 ಮಾತುಗಳಿಗಾಗಿ ವೇದಿಕೆ. ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ಗೃಹ ಮಂಡಳಿ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಮಂಗಳೂರು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಉದ್ಘಾಟನೆಗೊಂಡಿರುವಂತಹ ಪ್ರಜಾಸೌಧದ ಉದ್ಘಾಟನೆಗೆ ನಮ್ಮ ಜಿಲ್ಲೆಗೆ ಆಗಮಿಸಿರುವಂತಹ ಗೌರವಾನ್ವಿತ ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಹಿರಿಯ ನಾಯಕರು, ಮಂಗಳೂರಿಗೆ ಬಂದು ಪ್ರಜಾಸೌಧದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟು ಇನ್ನಷ್ಟು ನಮ್ಮ ಜಿಲ್ಲೆಗೆ ಕೊಡುಗೆಯನ್ನು ಘೋಷಿಸಲಿಕ್ಕಿರುವಂತಹ ಗೌರವಾನ್ವಿತ ಆದರಣೀಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರು ಆದರಣೀಯ ದಿನೇಶ್ ಗುಂಡೂರಾವ್ ಅವರೇ, ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದರಣೀಯ ಗೌರವಾನ್ವಿತ UT ಖಾದರ್ ಅವರೇ, ಕಂದಾಯ ಮಂತ್ರಿಗಳು ಗೌರವಾನ್ವಿತ ಕೃಷ್ಣ ಬೈರೇಗೌಡ್ರೆ, ನಗರಾಭಿವೃದ್ಧಿ ಇಲಾಖೆಯ ಮಂತ್ರಿಗಳು ಆದರಣೀಯ ಗೌರವಾನ್ವಿತ ಭೈರತಿ ಸುರೇಶ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು
ಆದರಣೀಯ ಮಿತ್ರರಾಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರೇ, ವಿಧಾನ ಪರಿಷತ್ನ ಸದಸ್ಯರು ಆಗಿರುವಂಥ ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಅವರೇ, ಐವನ್ ಡಿಸೋಜ್ ಅವರೇ, ಉಪಸ್ಥಿತಿರುವಂಥ ಗೌರವಾನ್ವಿತ ಎಲ್ಲ ಆದರಣೀಯ ಮಾಜಿ ಮಂತ್ರಿಗಳೇ, ಮಾಜಿ ಶಾಸಕರುಗಳೇ, ಜಿಲ್ಲಾಧಿಕಾರಿಗಳೇ, ಹಿರಿಯ ರಾಜ್ಯದ ಅಧಿಕಾರಿಗಳೇ, ಉಪಸ್ಥಿತಿರುವಂಥ ಎಲ್ಲ ನಿಗಮದ ಅಧ್ಯಕ್ಷರುಗಳೇ, ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ, ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಆದರಣೀಯ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸಜ್ಜನ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಇವತ್ತು ಪ್ರಜಾಸೌಧದ ಉದ್ಘಾಟನೆಯ ದೃಷ್ಟಿಯಲ್ಲಿ ಮಂಗಳೂರಿಗೆ ಬಂದು ಇವತ್ತು ಈ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಿರುವಂತಹ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮಂಗಳೂರಿಗೆ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ತಮ್ಮ ಮುಖಾಂತರ ಇವತ್ತು ಈ ಪ್ರಜಾಸೌಧ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಜನತೆಗಳಿಗೆ ಇನ್ನಷ್ಟು ಸಹಕಾರವನ್ನು ಕೊಡುವಂಥ ದೃಷ್ಟಿಯಲ್ಲಿ ಈ ಜಿಲ್ಲಾಡಳಿತದ ನೂತನ ಕಚೇರಿಯಲ್ಲಿ ಮುಂದಿನ ದಿನಗಳಲ್ಲಿ 10 ಕಾರ್ಯಗಳು ಯಶಸ್ವಿಯಾಗಿ ನೆರವೇರಿಸಲಿ ಅಂತ ಹೇಳುವಂಥ ಶುಭವನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಲಿಕೆ ಮಾಡಿದರೆ ನಾವೆಲ್ಲ ಬಹಳ ಕಿರಿಯರು, ಮುಖ್ಯಮಂತ್ರಿಗಳು ಬಹಳ ಅನುಭವಸ್ಥರು. 2 ಬಾರಿ ಮುಖ್ಯಮಂತ್ರಿಗಳಾಗಿ ಬಹಳ ದೊಡ್ಡ ರೀತಿಯಲ್ಲಿ ರಾಜ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡು 10 ಜವಾಬ್ದಾರಿಯುತ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಗೌರವ ತಮಗೆ ಸಲ್ಲಿಸ್ತೇವೆ. ಹಾಗಾಗಿ ಇವತ್ತು ಮಂಗಳೂರಿನ ಈ ಒಂದು ವಿಶೇಷವಾದಂಥ ಪ್ರಜಾಸೌಧ ಅಂತ ಹೇಳುವಂಥ ಹೆಸರನ್ನು ಕೊಟ್ಟು ಇವತ್ತು ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳಿಕ್ಕೆ ತಾವು ಬಂದಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ 10 ಬೇಡಿಕೆಗಳನ್ನು ಕೂಡ ತಾವು ಈಡೇರಿಸ್ತಿರುವಂತ ವಿಶ್ವಾಸ ನಮಗಿದೆ. ಮೊನ್ನೆ ತಾನೇ ತಾವು ಪತ್ರಿಕೆಯಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ರಿ, ಎಲ್ಲ ಶಾಸಕರುಗಳಿಗೆ 50 ಕೋಟಿ ಸಿಗ್ತದೆ ಅಂತ ಹೇಳುವಂಥದ್ದು. ಹಾಗಾಗಿ ನನ್ನ ಕ್ಷೇತ್ರಕ್ಕೆ ಕೂಡ 50 ಕೋಟಿ ಸಿಗ್ತದೆ ಅಂತ ಹೇಳುವಂಥ ವಿಶ್ವಾಸದೊಂದಿಗೆ ನಾನು ನಿಮ್ಮ ಹತ್ರ ವಿಶೇಷವಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ 10 ಯೋಜನೆಗಳು, 10 ವಿಚಾರಗಳು, ಕೆಲಸ ಕಾರ್ಯಗಳಾಗಬೇಕು. ಇವತ್ತು ಈ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳಿದ್ರೆ ಇವತ್ತು 2 ಕೆಲಸ ಕಾರ್ಯಗಳ ಲೋಕಾರ್ಪಣೆ ಆಗ್ತಾ ಇದೆ. 2 ಕೆಲಸ ಕಾರ್ಯಗಳ ಲೋಕಾರ್ಪಣೆ ಇವತ್ತು ಜನರಿಗೆ ವಿಶೇಷವಾಗಿ ಅವಕಾಶಗಳನ್ನು ಕೊಡುವಂಥ ದೃಷ್ಟಿಯಲ್ಲಿ ಈ ಲೋಕಾರ್ಪಣೆ ನಮ್ಮ ಜಿಲ್ಲೆಗೆ ಬಹಳ ಮಹತ್ವದ ಪಾತ್ರವನ್ನು ವಹಿಸಿಕೊಳ್ತಾ ಇದೆ. ಇವತ್ತು ಈ ಲೋಕಾರ್ಪಣೆ 2 ಲೋಕಾರ್ಪಣೆ ಇವತ್ತು ಆಗ್ತಾ ಇರುವಂಥದ್ದು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಕಂಪನಿಯ ವತಿಯಿಂದ ಅಂತ ಹೇಳುವಂಥ ಖುಷಿ ನನಗಿದೆ. ಇವತ್ತು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂಥದ್ದು ಇವತ್ತು ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನ ಕೂಸಿನ ಯೋಜನೆ. 50% ಕೇಂದ್ರ ಸರ್ಕಾರ, 50% ರಾಜ್ಯ ಸರ್ಕಾರ ಕೊಟ್ಟಂತ ಯೋಜನೆ. 50 ಪ್ರಧಾನಮಂತ್ರಿಗಳು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ 50% ಅದಕ್ಕೆ ಹೊಂದಾಣಿಕೆ ಕೊಡುವಂತ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ದೀರಿ. ಹಾಗಾಗಿ ವಿಶೇಷವಾಗಿ ಈ ಕೊಡುಗೆ ಮಾನ್ಯ ಪ್ರಧಾನಮಂತ್ರಿಗಳ 50% ಅವರ ಕನಸಿನ ಯೋಜನೆ ಅದರಿಂದ ಇವತ್ತು ಸಂಪನ್ನಗೊಂಡಿದೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂಥ ಯೋಜನೆಯನ್ನು ಕೊಡಲೇ ಇಲ್ಲ ಅಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮಗಳು ನೆರವೇರ್ತಾ ಇರಲಿಲ್ಲ ಅಂತ ಹೇಳುವಂಥದ್ದು ನನ್ನ ಮನಸ್ಸಿನ ಭಾವನೆ. ಹಾಗಾಗಿ ಇವತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬಹಳ ವಿಶೇಷವಾದಂಥ ಕೆಲಸ ಕಾರ್ಯಗಳು ಇವತ್ತಾಗಿದೆ. ಮಂಗಳೂರಿನಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಸ್ಪೋರ್ಟ್ಸಿಗೆ ವಿಶೇಷವಾದಂಥ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗಬೇಕು. ಇವತ್ತು ಶಟಲ್ ಬ್ಯಾಡ್ಮಿಂಟನ್ ಮತ್ತು ಕಬಡ್ಡಿಗೆ ಬಹಳ ವಿಶೇಷವಾಗಿ ಅವಕಾಶಗಳನ್ನು ಒದಗಿಸಿಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಮಂಗಳೂರಿನ ಉರ್ವದಲ್ಲಿ ಅದಕ್ಕೆ ಲೋಕಾರ್ಪಣೆ ಆಗುವಂಥ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಅದು ಕೂಡ ಬಹಳ ಕಬಡ್ಡಿ ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದಲ್ಲಿ ಇರುವಂಥ ತಂಡದಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವಂಥ ಯಾವೆಲ್ಲ ಕ್ರೀಡಾಪಟುಗಳಿದ್ದಾರೆ ಅದರಲ್ಲಿ ಸರಿಸುಮಾರು 70% ಜನರು ನಮ್ಮ ಜಿಲ್ಲೆಯ ಕಬಡ್ಡಿಯ ಆಟಗಾರರು. ಹಾಗಾಗಿ ಅವರಿಗೆ ವಿಶೇಷವಾಗಿ ಸಹಕಾರ ಕೊಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಕಬಡ್ಡಿ ಕ್ರೀಡಾಂಗಣವನ್ನು ಪ್ರಾರಂಭದಲ್ಲಿ ಸರಿಸುಮಾರು 30-35 ಕೋಟಿ ರೂಪಾಯಿ ಅನುದಾನವನ್ನು
ಒದಗಿಸಿಕೊಡ್ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಮಾನ್ಯ ನಮ್ಮ ಸ್ಪೀಕರ್ ಅವರು ನಗರಾಭಿವೃದ್ಧಿ ಮಂತ್ರಿಗಳಾಗಿ ಅದಕ್ಕೆ ವಿಶೇಷವಾಗಿ ಅವಕಾಶ ಕೊಟ್ಟರು. ತದನಂತರ ಅವಕಾಶ ಬಂದ ನಂತರ ಇಷ್ಟೊಂದು ದೊಡ್ಡ ಮೊತ್ತದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಂಗಳೂರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದನ್ನ ಆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕ್ಯಾನ್ಸಲ್ ಆದಂಥ ಸಂದರ್ಭದಲ್ಲಿ ಕೂಡ ಅದನ್ನು ಪುನರಪಿ ಜೋಡಿಸ್ಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಅವತ್ತು ವಿಶೇಷವಾದಂಥ ಪ್ರಯತ್ನಗಳು ನೆರವಿದವು. ಅದಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಶಕ್ತಿಯುತವಾಗಿ ಆ ಸಂದರ್ಭದಲ್ಲಿ ಇವತ್ತು ಹೇಗೆ ಸಚಿವರುಗಳು ಹೇಳಿದರು, ಆ ಸಂದರ್ಭದಲ್ಲಿ ವಿಶೇಷವಾಗಿ ಆ ಕಾರ್ಯಕ್ರಮದ ಶಿಲಾನ್ಯಾಸ ಮಾಡುವಂಥ ಯೋಗ ಮತ್ತು ಇವತ್ತು ಲೋಕಾರ್ಪಣೆ ಮಾಡುವಂಥ ಯೋಗದಲ್ಲಿ ಕೂಡ ನನಗೆ ವಿಶೇಷವಾಗಿ ಅವಕಾಶಗಳು ಲಭಿಸಿದ್ದು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು. ಈಗ ತಾನೇ ನಮ್ಮ ಸ್ಪೀಕರ್ ಅವರು ಹೇಳಿದ ಹಾಗೆ ತುಳು ಭಾಷೆಗೆ ಹೆಚ್ಚಿನ ಮನ್ನಣೆ ಸಿಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ 10 ಬಾರಿ ಸ್ಪೀಕರ್ ಅವರು, ನಾನು, ಬೇರೆ ಬೇರೆ ಶಾಸಕರುಗಳು ವಿಧಾನಸೌಧದಲ್ಲಿ ನಾವು ಅದರ ಬಗ್ಗೆ ಮಾತಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂತಹ ಸಂದರ್ಭದಲ್ಲಿ ತುಳುವನ್ನು ನಮ್ಮ ರಾಜ್ಯದ 2ನೇ ಅಧಿಕೃತ ಭಾಷೆಯನ್ನು ಮಾಡುವಂಥ ದೃಷ್ಟಿಯಲ್ಲಿ ತಾವೊಂದು ಘೋಷಣೆಯನ್ನು ಮಾಡ್ತೀರಿ ಅಂತೇಳಿ ನಾನು ನಂಬಿದ್ದೇನೆ. ಈಗಾಗಲೇ ಡಾಕ್ಟರ್ ಮೋಹನಾಳ್ ಅವರ ವರದಿ ವಿಶೇಷವಾಗಿ ಇವತ್ತು ರಾಜ್ಯದ ಸರ್ಕಾರದ ಹತ್ರ ಇದೆ. ಅದಕ್ಕೆ ಕ್ಯಾಬಿನೆಟಲ್ಲಿ ಇಟ್ಟು ಅನುಮೋದನೆ ಕೊಟ್ಟು ಅದನ್ನು ಅನುಷ್ಠಾನ ಮಾಡಿದರೆ ಆಯಿತು. ಅದರ ಮುಂದೆ ಹಿಂದಿನ ಕೆಲಸ ಈ ಹಿಂದೆ ಎಲ್ಲ ಮಾಡಿ ಮುಗಿಸಿದ್ದೇವೆ. ಅದನ್ನು ವಿಶೇಷವಾಗಿ ತಾವು ಅನುಷ್ಠಾನ ಮಾಡಿಕೊಡಬೇಕು. ತುಳುವನ್ನು ರಾಜ್ಯದ 2ನೇ ಭಾಷೆಯಾಗಿ ನಮ್ಮ ಮಂಗಳೂರಿಗೆ ತಾವು ವಿಶೇಷವಾಗಿ ಸಹಕಾರವನ್ನು ಕೊಡಬೇಕು ಅಂತ ಹೇಳೋದು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಲ್ಲಿ ಕೂಡ ಇವತ್ತಿನ ಈ ಕಾರ್ಯ ಇನ್ನು ಮುಂದೆ 10 ಕಾರ್ಯಗಳು ಪ್ರವಾಸೋದ್ಯಮ ದೃಷ್ಟಿಯಲ್ಲಿರ್ಬೋದು, ಅಥವಾ ಮೀನುಗಾರಿಕಾ ವ್ಯವಸ್ಥೆಗಳಲ್ಲಿರ್ಬೋದು, ಅಥವಾ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇರ್ಬೋದು, ಇದಕ್ಕೆ ಹೆಚ್ಚಿನ ಅನುದಾನಗಳನ್ನು ಹೆಚ್ಚಿನ ದೃಷ್ಟಿಯಲ್ಲಿ ಮಂಗಳೂರು ನಗರ ಇನ್ನಷ್ಟು ಸುಂದರ ಮಾಡುವಂಥ ದೃಷ್ಟಿಯಲ್ಲಿ ನಾವು 10 ದೊಡ್ಡ ದೊಡ್ಡ ಯೋಜನೆಗಳನ್ನು ತಮ್ಮ ಮುಖಾಂತರ ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಇವತ್ತು ಉಲ್ಲೇಖ ಮಾಡ್ತಾ, ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತೂ ಯಾವುದನ್ನು ಹೇಳಿದ್ದಾರೆ ಅದನ್ನು ಮಾಡಿ ತೋರಿಸ್ತಾರೆ ಅಂತ ಹೇಳುವಂಥದ್ದು ತಾವು ಬಹಳಷ್ಟು ಕಡೆಗಳಲ್ಲಿ ಹೇಳಿದಿರಿ, ನಾವು ಕೂಡ ನಂಬ್ತೇವೆ. ಹಾಗಾಗಿ ಇವತ್ತು ಮಂಗಳೂರಿಗೆ ನಗರಾಭಿವೃದ್ಧಿ ಮಂತ್ರಿಗಳು ಕೂಡ ಇಲ್ಲ ಇದ್ದಾರೆ. ಇವತ್ತು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2 ಘೋಷಣೆ ಮಾಡಿದ ನಂತರ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳಾಗಬೇಕು. ಪ್ರತಿಯೊಂದು ಹಂತದಲ್ಲಿ ಮಂಗಳೂರು ನಗರ ಮಟ್ಟದಲ್ಲೇ ಆಗಬೇಕಾದಂಥ ಪ್ರಕ್ರಿಯೆಗಳು ಇವತ್ತು ರಾಜ್ಯದ ಮಟ್ಟದಲ್ಲಿ ಹೋಗಿ ಆ ಪ್ರಕ್ರಿಯೆಗಳನ್ನು ಮಾಡುವಂಥ ಹಂತ ಆಗಿದೆ. ಇದರಿಂದ ಜನರಿಗೆ ತೊಂದರೆ ಆಗಿದೆ. ಅದು ಮೂಡಾ ಇಲಾಖೆ ಇರ್ಬೋದು, ಇನ್ನಿತರ ಎಲ್ಲ ಇಲಾಖೆಗಳು. ಹಾಗಾಗಿ ಅದನ್ನೆಲ್ಲ ಸರಿಪಡಿಸ್ಕೊಳ್ತೀರಿ ಅಂತ ಹೇಳುವಂಥ ವಿಶ್ವಾಸದೊಂದಿಗೆ ಸ್ಮಾರ್ಟ್ ಸಿಟಿಯಿಂದ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನ ಕೂಸಿನ ಯೋಜನೆ ಇದು ಮಂಗಳೂರಿನಲ್ಲಿ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಸ್ಮಾರ್ಟ್ ಸಿಟಿಯ ಯೋಜನೆಯ ಅನುದಾನವನ್ನು ಒಂದು ಪ್ರಜಾಸೌಧಕ್ಕೆ ಉಪಯೋಗಿಸಿದ್ದು ಅದು ಮಂಗಳೂರಿನಲ್ಲಿ ಅದು ವಿಶೇಷವಾದಂಥ ಕೊಡುಗೆ ಆಗಿದೆ. ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳ ಈ ಯೋಜನೆ ಕನಸು ನನಸಾಗಿದೆ ಅಂತ ಹೇಳುವಂಥದ್ದು ಹೇಳ್ತಾ, ಮುಖ್ಯಮಂತ್ರಿಗಳ 10 ಯೋಜನೆಯೊಂದಿಗೆ ಇನ್ನಷ್ಟು 10 ಕೆಲಸ ಕಾರ್ಯಗಳು ನಗರಕ್ಕೆ ಬರಲಿ, ನಮ್ಮ ನಗರ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಎಲ್ಲರೂ ಒಂದಾಗಿ ಒಟ್ಟಾಗಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು ಹಿರಿಯ ಸಚಿವರುಗಳು ಹೇಳಿದ್ದಾರೆ. 100ಕ್ಕೆ 100 ಸಚ್ಚಿದೆ. ಹಾಗಾಗಿ ಆ ರೀತಿಯ ವ್ಯವಸ್ಥೆಗಳು ಅನುಷ್ಠಾನ ಆಗಲಿ, ಅದಕ್ಕೆ ತಮ್ಮೆಲ್ಲರ ಸಹಕಾರಗಳು ವಿಶೇಷವಾಗಿ ನಾನು ಮಂತ್ರಿಗಳ ಹತ್ರ ಕೇಳ್ತೇನೆ. ಇವತ್ತು ನನ್ನ ಭೂಮಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಬಹಳ ವಿಶೇಷವಾದಂಥ ಯೋಜನೆಗಳನ್ನು ತಾವು ತಂದಿದ್ದೀರಿ. ಇವತ್ತು ಸಾವಿರಾರು ಜನರಿಗೆ ಅದನ್ನು ಕೊಡ್ತಾ ಇರುವಂಥದ್ದು ಬಹಳ ಖುಷಿ ಕೊಟ್ಟಿದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಪುನರಪಿ ಕೈ ಜೋಡಿಸಿ ನಾನು ವಿಶೇಷವಾಗಿ ಮನವಿ, ಇನ್ನು 50 ಕೋಟಿ ಪ್ರತಿ ಶಾಸಕರಿಗೆ ಅಂತ ಕೊಟ್ಟದ್ದು ಮಂಗಳೂರು ನಗರ ದಕ್ಷಿಣ ನಮ್ಮ ಜಿಲ್ಲೆಯ 8 ಶಾಸಕರುಗಳಿಗೆ, ಕೇವಲ ಅಶೋಕ್ ರೈಗಳಿಗೆ ಮಾತ್ರವಲ್ಲ ಅಥವಾ UT ಖಾದರ್ಗೆ ಮಾತ್ರವಲ್ಲ, ನಮ್ಮನ್ನು ಕೂಡ ಜೋಡಿಸ್ಕೊಳ್ಳಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಶುಭವನ್ನು ಕೊಡ್ತಾರೆ. ಅಧ್ಯಕ್ಷೀಯ ಸಂದೇಶವನ್ನು ನೀಡಿದ ಗೌರವಾನ್ವಿತ ಶಾಸಕರಿಗೆ ಧನ್ಯವಾದಗಳು. ಸ್ನೇಹಿತರೆ, ಜೀವನ ಆಕಸ್ಮಿಕವಾಗಿ ಬದಲಾಗುವುದಿಲ್ಲ, ನಮ್ಮ ಆಯ್ಕೆಯಿಂದ ಮಾತ್ರ ಬದಲಾಗ್ತದೆ. ಈ ಮಾತಿಗೆ ಅತ್ಯುತ್ತಮ ನಿದರ್ಶನವಾಗಿ ನಮ್ಮೊಂದಿಗಿರುವವರು ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು. ಚುನಾವಣೆಯ ಭರವಸೆಗಳನ್ನು ಕರಪತ್ರಕ್ಕಷ್ಟೇ ಸೀಮಿತಗೊಳಿಸದೆ ಆಡಳಿತದ ಅಡಿಗಲ್ಲಾಗಿಸಿಕೊಂಡು ಜನಪ್ರೀತಿಯನ್ನು ಗಳಿಸಿದ್ದು ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಯವರ ಹೆಚ್ಚುಗಾರಿಕೆ. ನಾಡಿನ ಆಡಳಿತದ ಚುಕ್ಕಾಣಿ ಹಿಡಿದ ಮೊದಲ ದಿನಗಳಲ್ಲೇ ಅವರು ಜಾರಿಗೆ ತಂದ ಯೋಜನೆಗಳು ಅನ್ನಭಾಗ್ಯ, ಕ್ಷೀರಭಾಗ್ಯ, ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಈ ಮುಂತಾದವು ಅವರ ದೂರದೃಷ್ಟಿಗೂ ಮಾನವೀಯ ಕಳಕಳಿಗೂ ನಿದರ್ಶನವಾಗಿರುವಂಥವು.
ನುಡಿದಂತೆ ನಡೆದಿದ್ದೇವೆ ಎಂಬುದು ಅವರ ಆತ್ಮವಿಶ್ವಾಸದ ಘೋಷವಾಕ್ಯ. ದನ ಮೇಯಿಸುತ್ತಿದ್ದ ಹುಡುಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಉಂಟು ಮಾಡಿದ ಕಥೆ ಈ ನಾಡಿನ ಲಕ್ಷಾಂತರ ಜನಸಾಮಾನ್ಯರಲ್ಲಿ ರೋಮಾಂಚವನ್ನು ತರುವಂಥದ್ದು, ಪ್ರೇರಣೆಯಾಗಿ ಇರುವಂಥದ್ದು ಎಂಬುದನ್ನು ಈ ಹೊತ್ತಿನಲ್ಲಿ ಬಹಳ ಅಭಿಮಾನದಿಂದ ನೆನಪು ಮಾಡಿಕೊಳ್ಳುತ್ತಾ ಗೌರವಾನ್ವಿತ ಮುಖ್ಯಮಂತ್ರಿಗಳ ಅಪ್ಪಟ ಮೈಸೂರು ಸೊಗಡಿನ ಗ್ರಾಮ್ಯ ಭಾಷೆಯ ವಾಗ್ಝರಿಯನ್ನು ಕೇಳಲು ನಾವೆಲ್ಲರೂ ಕಾದಿದ್ದೇವೆ. ಉದ್ಘಾಟನೆಯ ಮಾತುಗಳಿಗೆ ಮುನ್ನ ಈ ಪ್ರಜಾಸೌಧ ಕಟ್ಟಡ ಇವತ್ತಷ್ಟೇ ಚಾಲನೆಯನ್ನು ದೊರಕಿಸಿಕೊಂಡು ಲೋಕಾರ್ಪಣೆಗೊಂಡಿರುವ ನೂತನ ಕಟ್ಟಡಕ್ಕೆ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿದೆ. ಈ ದೀಪಾಲಂಕಾರಕ್ಕೆ ಚಾಲನೆಯನ್ನು ನೀಡುವಂತೆ ಗೌರವಾನ್ವಿತ ಮುಖ್ಯಮಂತ್ರಿಯವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ನೀವೆಲ್ಲರೂ ಕುಳಿತಲ್ಲಿಂದಲೇ ನೂತನ ಕಟ್ಟಡದ ದೀಪಾಲಂಕಾರವನ್ನು ವೀಕ್ಷಿಸಬಹುದಾಗಿದೆ. ಗೌರವಾನ್ವಿತ ಮುಖ್ಯಮಂತ್ರಿಯವರು ರಿಮೋಟ್ ಗುಂಡಿಯನ್ನು ಅದುಮಿ ದೀಪಾಲಂಕಾರಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಲಕ್ಷಾಂತರ ತುಳುವರ ಭರವಸೆಯ ಆಶಾ ಸೌಧವಾಗಿರುವ ವಿದ್ಯುತ್ ದೀಪಾಲಂಕಾರ ಇದೀಗ ಚಾಲನೆಗೊಳ್ಳುತ್ತಿದೆ. ಗೌರವಾನ್ವಿತ ಮುಖ್ಯಮಂತ್ರಿಯವರ ಅಮೃತ ಹಸ್ತದಲ್ಲಿ ಕೋಟಿ ಕನ್ನಡಿಗರು ಅಪಾರವಾದ ನಿರೀಕ್ಷೆಯನ್ನು ಇಟ್ಟುಕೊಂಡಿರುವ, ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿಸುವ ಸಂಕಲ್ಪಕ್ಕೆ ಬದ್ಧರಾಗಿರುವ, ಎಲ್ಲ ವರ್ಗದ ಜನರ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಸರಕಾರವನ್ನು ಮುನ್ನಡೆಸುತ್ತಿರುವ ಗೌರವಾನ್ವಿತ ಮುಖ್ಯಮಂತ್ರಿಯವರು ವಿದ್ಯುತ್ ದೀಪಾಲಂಕಾರಕ್ಕೆ ಚಾಲನೆಯನ್ನು ನೀಡಿ ಶುಭ ಹಾರೈಸಿದ್ದಾರೆ. ಅವರ ಮಾತುಗಳನ್ನು ಕೇಳುವುದಕ್ಕೆ ಸಭೆ ಉತ್ಸುಕವಾಗಿದೆ. ಇದೀಗ ನಿಮ್ಮ ಮುಂದೆ ಗೌರವಾನ್ವಿತ ಮುಖ್ಯಮಂತ್ರಿಗಳು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನಸಭೆಯ ಅಧ್ಯಕ್ಷರಾದಂಥ ಶ್ರೀ ಯುಟಿ ಖಾದರ್ ಅವರ, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಆದಂಥ ದಿನೇಶ್ ಗುಂಡೂರಾವ್ ಅವರ, ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರ, ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈರ್ತಿ ಸುರೇಶ್ ಅವರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರ, ಲೋಕಸಭಾ ಸದಸ್ಯರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ, ಈ ಸಮಾರಂಭದ ಅಧ್ಯಕ್ಷರು ಶಾಸಕರು ಆದಂಥ ಶ್ರೀ ವೇದವ್ಯಾಸ ಕಾಮತ್ ಅವರ, ಪುತ್ತೂರು ಶಾಸಕರಾದಂಥ ಶ್ರೀ ಅಶೋಕ್ ರೈ ಅವರ, ಮೇಲ್ಮನೆಯ ಸದಸ್ಯರಾದಂಥ ಐವಾನ್ ಡಿಸೌಜ ಅವರ, ಮಂಜುನಾಥ್ ಭಂಡಾರಿ ಅವರ,
ಮಾಜಿ ಸಚಿವರಾದಂಥ ರಮಾನಾಥ್ ರೈ ಅವರೇ, ಶ್ರೀ ಅಭಯ್ ಚಂದ್ರ ಜೈನ್ ಅವರೇ, ಶ್ರೀ ವಿನಯ್ ಕುಮಾರ್ ಸ್ವರ್ಕೆ ಅವರೇ, ಮಾಜಿ ಶಾಸಕರಾದಂಥ ಶ್ರೀ ಲೋಬೋ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಅತೀಕ್ ಅವರೇ, ಜಿಲ್ಲಾಧಿಕಾರಿಗಳೇ, ಜಿಲ್ಲೆಯ ಎಲ್ಲ ಅಧಿಕಾರಿ ಮಿತ್ರರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಮಹನೀಯರೇ ಮತ್ತು ಮಹಿಳೆಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಜಿಲ್ಲಾ ಆಡಳಿತ, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ಗೃಹ ಮಂಡಳಿ, ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾನು ಪ್ರಜಾಸೌಧ ಇನ್ನು ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಇದು, ಅದನ್ನ ಪ್ರಜಾಸೌಧ ಅಂತೇಳಿ ಹೆಸರಿಟ್ಟಿದ್ದೇವೆ. ಅದರ ಲೋಕಾರ್ಪಣೆ ಆಗ್ತಾ ಇದೆ ಇವತ್ತು. ಅದ್ರ ಜೊತೆಗೆ ಈಗಾಗಲೇ ಕಂದಾಯ ಸಚಿವರು ಮಾತನಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪೋಡಿ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು. ಅನೇಕ ರೈತರುಗಳ ಸಮಸ್ಯೆಗಳಿದ್ದಾವೆ, ಸಾರ್ವಜನಿಕರ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಇಲ್ಲಿವರೆಗೂ ಕೂಡ ಕಂದಾಯ ಇಲಾಖೆಯಿಂದ ಸಾರ್ವಜನಿಕರಿಗೆ ಬೇಕಾದಂಥ ಸವಲತ್ತುಗಳು, ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು, ರೆವಿನ್ಯೂ ರೆಕಾರ್ಡ್ಸ್ಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಅವರ ಭೂಮಿಯ ಹಕ್ಕನ್ನು ದೃಢಪಡಿಸ್ತಕ್ಕಂಥದ್ದು ಇವು ನಡೆದಿರಲಿಲ್ಲ. ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ ಸಚಿವರಾದ ಮೇಲೆ ಇದಕ್ಕೆ ಒಂದು ರೂಪ ಕೊಟ್ಟು ತ್ವರಿತಗತಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಂದಾಯ ಇಲಾಖೆಯಲ್ಲಿ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ. ಅದರ ಫಲನೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕೆಲವೇ ದಿನಗಳಲ್ಲಿ ಪೋಡಿ ಮುಕ್ತ ಜಿಲ್ಲೆಯಾಗಿ ಮಾರ್ಪಾಡಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕಾಗಿ ಕಂದಾಯ ಸಚಿವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಾನೇ ಒಂದು ಸೌಭಾಗ್ಯ ನಂದು ಏನಪ್ಪ ಅಂತಂದ್ರೆ, ಮಿಸ್ಟರ್ ಕಾಮತ್, ನಾನೇ ಇದಕ್ಕೆ ಗುದ್ಲಿ ಪೂಜೆ ಮಾಡಿದ್ದದು, ನಾನೇ ಉದ್ಘಾಟನೆ ಮಾಡ್ತಾ ಇದ್ದೆ, ನಾನೇ ಗುದ್ಲಿ ಪೂಜೆ ಮಾಡಿದ್ದದು, ನಾನೇ ಇದನ್ನ ಉದ್ಘಾಟನೆ ಮಾಡ್ತಾ ಇದ್ದೆ. ನೀವು ಒಂದು ಮಾತು ಹೇಳಿದ್ರಿ, ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಗಳು ಮಾಡಿದ್ರು. ನಿಜ ಇಲ್ಲ ಅಂತ ಹೇಳಲ್ಲ ನಾನು, ಆದ್ರೆ ನಾವು ಅರ್ಧ ದುಡ್ಡು ಕೊಡ್ತೀವಿ ಅನ್ನೋದು ಗೊತ್ತಿದೆಯಲ್ಲ. ಅಲ್ಲಪ್ಪ, ಅದು ಅರ್ಧ ದುಡ್ಡು ಕೊಡ್ತೀವಲ್ಲ. ನೀವು 4 ವರ್ಷ ಇದ್ರಲ್ಲ,
ಆಗ್ಯಾಕೆ ಖರ್ಚು ಮಾಡಲಿಲ್ಲ? ನಾಲ್ಕು ವರ್ಷ ಇದ್ರು ಇವರು, ಆಗ್ಲೂ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಇತ್ತು, ಆಗ್ಯಾಕೆ ಖರ್ಚು ಮಾಡಲಿಲ್ಲ? ಖರ್ಚು ಮಾಡಿದ್ರೆ ಇಷ್ಟು ದಿನ ಬೇಕಾಗಿತ್ತ? ಸುಮ್ಮನೆರಪ್ಪ, 2015ರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆದದ್ದು. ಇದಕ್ಕೆ ಕಾರಣ ರಮಾನಾಥ್ ರೈ ಅವರು ಅಂತಕ್ಕಂಥದ್ದನ್ನು ಇದಕ್ಕೆ ಅಡಿಗಲ್ಲು ಹಾಕಕ್ಕೆ ನನ್ನನ್ನು ಕರ್ಕೊಂಡ್ಬಂದು ಅಡಿಗಲ್ಲು ಹಾಕಿಸ್ಲಿಕ್ಕೆ ರಮಾನಾಥ್ ರೈ ಅವರು ಜಿಲ್ಲಾ ಮಂತ್ರಿ ಆಗಿದ್ರು, ಉಸ್ತುವಾರಿ ಸಚಿವರಾಗಿದ್ರು, ಅರಣ್ಯ ಇಲಾಖೆ ಸಚಿವರಾಗಿದ್ರು. ಅವರು ನನ್ನನ್ನು ಕರ್ಕೊಂಡ್ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಬೇಕೇ ಬೇಕು, ಹೊಸ ಕಚೇರಿ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಅವತ್ತು 41 ಕೋಟಿ ರೂಪಾಯಿಗಳಿಗೆ ನಾವು ಮಂಜೂರಾತಿಯನ್ನು ಕೊಟ್ಟೆವು. ಫಸ್ಟ್ ಸ್ಟೇಜ್ ಆಗ 45 ಕೋಟಿ, ಆಮೇಲೆ 55 ಕೋಟಿ ಆಯಿತು, ಆಮೇಲೆ 20 ಕೋಟಿ ಅತೀಕ್ ಅವರು ಮತ್ತು ಸುರೇಶ್ ನಗರಾಭಿವೃದ್ಧಿ ಸಚಿವರು 20 ಕೋಟಿ ಕೊಟ್ಟದ್ರಿಂದ ಇವತ್ತು ಪೂರ್ಣ ಆಗಿ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ತಿಳ್ಕೋಬೇಕು. ಇತಿಹಾಸ ಯಾವಾಗಲೂ ಕೂಡ ನಾವು ತಿರುಚಿ ಹೇಳಕ್ಕೆ ಹೋಗಬಾರದು. ನಾವು ಹೇಳಿದ್ರೂ ಕೂಡ ಜನ ನಂಬಲ್ಲ. ನಾನು ನಿಮಗೆ ಸುಳ್ಳು ಹೇಳಬಹುದು, ಆದರೆ ನೀವು ನಂಬ್ಕೋಬೇಕಲ್ಲ. ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ರಾಜಕೀಯ ಮಾಡೋಣ, ಆದರೆ ಅಭಿವೃದ್ಧಿ ಕೆಲಸದಲ್ಲಿ ಮಾತ್ರ ರಾಜಕೀಯ ಮಾಡಬಾರದು. ರಾಜಕೀಯ ಚುನಾವಣೆಯಲ್ಲಿ ಮಾಡೋಣ, ಅದು ಮಾಡಲಿಕ್ಕೆ ನಂದೇನು ತಕರಾರಿಲ್ಲ. ನೀವು ಸ್ವತಂತ್ರರಿದ್ದೀರಿ, ನಾವು ಸ್ವತಂತ್ರರಿದ್ದೀವಿ, ನಮ್ಮ ಪಕ್ಷದವರು ಸ್ವತಂತ್ರರಿದ್ದೀವಿ, ನೀವು ಸ್ವತಂತ್ರರಿದ್ದೀರಿ, ಅಥವಾ ಇನ್ಯಾರೇ ಬೇರೆ ಪಕ್ಷದ ರಾಜಕಾರಣ ಮಾಡೋರು ಅವರು ಸ್ವತಂತ್ರರಾಗಿದ್ದಾರೆ. ಅದೇ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬಾಳ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಅದಕ್ಕೆ ನಾವು ಯಾವಾಗಲೂ ಕೂಡ ನಂಬ್ಕೊಂಡಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸಮಾಜ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಯಾವುದೇ ಕಾರಣಕ್ಕೆ ಮನುಷ್ಯನನ್ನ ದ್ವೇಷಿಸ್ತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಬಾರದು. ಮನುಷ್ಯನನ್ನು ಪ್ರೀತಿಸ್ತಕ್ಕಂಥ ಸೌಹಾರ್ದಯುತವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದೇ ರಾಜಕಾರಣಿಗಳ ಕೆಲಸ. ಇನ್ನೊಂದು ಪ್ರಮುಖವಾದ ಕೆಲಸ ಏನಪ್ಪಾ ಅಂತಂದ್ರೆ ಸಮಾಜವನ್ನು ಪರಿವರ್ತನೆ ಮಾಡೋದು. ಸಮಾಜದಲ್ಲಿ ಅಸಮಾನತೆ ಇದೆ, ಈ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949ನೇ ಇಸ್ವಿ ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮುಂದೆ ಒಂದು ಭಾಷಣ ಮಾಡಿದ್ದಾರೆ. 1949 ನವೆಂಬರ್ 25ನೇ ತಾರೀಕು, ಒಂದು ದಿನ ಮುಂಚಿತವಾಗಿ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ದಿನ ಐತಿಹಾಸಿಕವಾದಂಥ ಭಾಷಣವನ್ನ ಮಾಡಿದ್ದಾರೆ. ಅದೇನು ಹೇಳ್ತದೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ,
ಅನೇಕ ಭಾಷೆಗಳಿದ್ದಾವೆ. ಸಮಾನ ಅವಕಾಶಗಳು ಸಿಕ್ಕದೇ ಇದ್ದರಿಂದ ಶತಶತಮಾನಗಳ ಕಾಲ ನಾವು ಸಮಾಜದಲ್ಲಿ ಅಸಮಾನತೆಯನ್ನ ಕಾಣ್ತಾ ಇದ್ದೇವೆ. ಅದಕ್ಕೆ ಅವರು ಹೇಳದಂತ ಮಾತು ಅವತ್ತು ನಾವು 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬಂದಂತ ದಿನ, ಆ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಈ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥದ್ದೇ ಸಂವಿಧಾನದ ಮೊದಲನೇ ಕೆಲಸ, ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಅದಕ್ಕೆ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದ್ರು ಗೊತ್ತಾ? ಈ ಸಂವಿಧಾನ ಏನೋ ರೂಪಿತ ಆಗಿದೆ, ನಾವು ಇದು ಬಹಳ ಶ್ರೇಷ್ಠ ಸಂವಿಧಾನ ಅಂತ ಕರಿತೀವಿ. ಇದರ ಶ್ರೇಷ್ಠತೆ ಗೊತ್ತಾಗಬೇಕಾದ್ರೆ ಯಾರಿಗೆ ಈ ಸಂವಿಧಾನದಲ್ಲಿ ನಂಬಿಕೆ ಇದೆ, ಬದ್ಧತೆ ಇದೆ, ಅವ್ರ ಕೈನಲ್ಲಿ ಇದ್ದಾಗ ಮಾತ್ರ ಸಮಾಜದಲ್ಲಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜದಲ್ಲಿ ನೆಮ್ಮದಿ ಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ತುಳು ಸಂಸ್ಕೃತಿ ಈ ಕಟ್ಟಡದ ಮೂಲಕ ಗೊತ್ತಾಗ್ತದೆ. ಈ ಕಟ್ಟಡದ ಮೂಲಕ ಗೊತ್ತಾಗ್ತದೆ. ಇಲ್ಲಿ ತುಳು ಭಾಷೆ ಮಾತಾಡ್ತಕ್ಕಂಥವ್ರು ಕೂಡ ಕನ್ನಡಿಗರೇ, ಕನ್ನಡ ಮಾತನಾಡ್ತಕ್ಕಂಥವ್ರೆ. ನಾವೆಲ್ಲರೂ ಕೂಡ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥದ್ದು. ಈಗ ಹೇಳಿದ್ರು ಅಧಿಕೃತ 2ನೇ ಭಾಷೆಯಾಗಿ ಮಾಡಬೇಕು ಅಂತಕ್ಕಂಥ, ಅದನ್ನು ಪರಿಶೀಲನೆ ಮಾಡ್ತೀವಿ. ಖಾದರ್ ಅವರು ಕೂಡ ಹೇಳಿದ್ದಾರೆ, ರೈ ಕೂಡ ಹೇಳಿದ್ದಾರೆ, ಐವನ್ ಡಿಸೌಜ್ ಅವರು ಕೇಳಿದ್ದಾರೆ, ಕಾಮತ್ ಕೂಡ ಹೇಳಿದ್ದಾರೆ. ಮಾಡೋಣ, ನಮ್ದೇನಿಲ್ಲ. ಆದರೆ ಕನ್ನಡಕ್ಕೆ ಮೊದಲನೇ ಆದ್ಯತೆ ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ತುಳು ಭಾಷೆಗೂ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ಈಗ ಪ್ರಜಾಸೌಧ ಅಂತ ಯಾಕೆ ಹೆಸರಿಟ್ಟಿದ್ದೀವಿ? ವಿಧಾನಸೌಧ ಅಂತಂದ್ರೆ ವಿಧಾನವನ್ನ ಮಾಡೋರು, ವಿಧಾನಸೌಧ ಅಂತಂದ್ರೆ ಕಾನೂನು ಮಾಡೋರು, ಕಾನೂನ ರಚನೆ ಮಾಡೋರು ವಿಧಾನಸೌಧ. ಇದು ಪ್ರಜಾಸೌಧ. ಈ ಪ್ರಜಾಸೌಧ ಯಾರಿಗೋಸ್ಕರ ಮಾಡಿರ್ತಕ್ಕಂಥದ್ದು? ಪ್ರಜೆಗಳಿಗೋಸ್ಕರ ಮಾಡಿರ್ತಕ್ಕಂಥದ್ದು, ಜನರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಜನರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಬರ್ತಾರೆ ಇಲ್ಲಿಗೆ. ಜಿಲ್ಲೆಯ ಅನೇಕ ತಾಲೂಕುಗಳು, ಜಿಲ್ಲೆಯವರು, ಆ ಜನ ಎಲ್ಲ ಬರ್ತಾರೆ ಇಲ್ಲಿಗೆ. ಬಂದು ಬಹಳ ನಿರೀಕ್ಷೆ ಇಟ್ಕೋತಾರೆ. ಅನೇಕ ವರ್ಷಗಳಿಂದ ಅವರ ಸಮಸ್ಯೆಗಳು ಬಗೆಹರಿದಿರಲ್ಲ. ಆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಬೋದು ಈ ಕಟ್ಟಡದಲ್ಲಿ ಅಂತ ಹೇಳಿ ಬರ್ತಾರೆ. ನಾವು ಅದಕ್ಕೆ ಅವ್ರನ್ನ ನಿರಾಶೆಗೊಳಿಸ್ತಕ್ಕಂಥ, ಹುಸಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು. ಯಾರೇ ಅಧಿಕಾರಿಗಳಿರಲಿ, ಅಧಿಕಾರಿಗಳು ನಾವು, ಯಾಕಂದ್ರೆ ಜನರೇ ನಮ್ಮ ಮಾಲೀಕರು. ಪ್ರಜಾಪ್ರಭುತ್ವ ಅಂತಂದ್ರೆ ಏನು? ಪ್ರಜಾ ಸರ್ಕಾರ ಅಂದ್ರೆ ಏನು? ಪ್ರಜೆಗಳೇ ನಮ್ಮ ಮಾಲೀಕರು, ಪ್ರಜೆಗಳೇ ನಮ್ಮನ್ನ ಆರಿಸಿ ಕಳಿಸ್ತಕ್ಕಂಥವ್ರು. ನಾವೆಲ್ಲ ಅವರ ಟ್ರಸ್ಟಿಗಳು, ಅವರ ಟ್ರಸ್ಟಿಗಳು. ನಾವು ಸರ್ಕಾರ ನಡೆಸೋದು ಅಂತಂದ್ರೆ ಸಿದ್ದರಾಮಯ್ಯನ ಸರ್ಕಾರ ಅಲ್ಲ. ಅದು ಜನರು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಚಲಾಯಿಸಿ ಅಂತೇಳಿ ಅವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಬಂದು ಇಲ್ಲಿ ಕೂತ್ಕೊಂಡಿದ್ದೀವಿ, ಅವರ ಟ್ರಸ್ಟಿಗಳಾಗಿ ನಾವು ಬಂದು ಕೂತ್ಕೊಂಡಿದ್ದೀವಿ. ಅದರಿಂದ ನಾವು ಜನರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಬೇಕು. ಸಮಾಜ ಪರಿವರ್ತನೆ ಆಗ್ಬೇಕಲ್ಲ. ಈಗ ಸಂವಿಧಾನ ಬಂದು 75 ವರ್ಷ ಆಯಿತು.
75 ವರ್ಷಗಳಾದರೂ ಕೂಡ ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ, ಅಸಮಾನತೆ ಹೋಗಿಲ್ಲ. ಅಸ್ಪೃಶ್ಯತೆ ಇನ್ನೂ ಸಮಾಜದಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಸಮಾನತೆಯನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರನೇ ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಜಾರಿಗೆ ತಗೊಬಂದದ್ದು. ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅದಕ್ಕೋಸ್ಕರನೇ. 5 ಗ್ಯಾರಂಟಿ ಯೋಜನೆಗಳನ್ನು ನಾವೇನು ಜಾರಿ ಮಾಡಿದ್ದೀವಿ, ಶಕ್ತಿ ಯೋಜನೆ, ಏನಿದು ಆಂಬುಲೆನ್ಸ್, ಆದ್ರಿಂದ ಶಕ್ತಿ ಯೋಜನೆ, ಅನ್ನಭಾಗ್ಯ, ಅದು ಹಿಂದೆ ಕ್ಷೀರಭಾಗ್ಯ ಅಂತ ಮಾಡಿದ್ದೆ ನಾನು, ಆಮೇಲೆ ಅನ್ನಭಾಗ್ಯ ಅಂತ ಮಾಡಿದ್ದೆ. ಅದನ್ನು ಈಗ ಮತ್ತೆ ಅನ್ನಭಾಗ್ಯ. 5 kg ಅಕ್ಕಿಯನ್ನು ಫ್ರೀಯಾಗಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ನಾನು. ಅಲ್ಲಿವರೆಗೆ 5 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇರಲಿಲ್ಲ. 5 kg ಅಕ್ಕಿಯನ್ನು ಫ್ರೀಯಾಗಿ ಕೊಡಬೇಕು. ಆಮೇಲೆ ಕೊರೋನಾ ರೋಗ ಬಂದ ಮೇಲೆ ಕೇಂದ್ರ ಸರ್ಕಾರನೂ ಕೂಡ 5 kg ಕೊಡಲಿಕ್ಕೆ ಪ್ರಾರಂಭ ಮಾಡಿ, ಆದ್ರೆ 5 kg ಜೊತೆಗೆ ಇನ್ನು 5 kg ಕೊಡ್ತೀವಿ ಅಂತೇಳಿ ನಾವು ಹೇಳಿದ್ದು. ಈಗ ಅದನ್ನು ಕೂಡ ಕೊಡ್ತಾ ಇದ್ದೀವಿ 2 ವರ್ಷದಿಂದ. 3 ರೂಪಾಯಿ. ಇವರು ಆಹಾರ ಸಚಿವರಾಗಿದ್ರು. ಮೊದಲು 3 ರೂಪಾಯಿ, ಆಮೇಲೆ 1 ರೂಪಾಯಿ, ಆಮೇಲೆ ಫ್ರೀ. ಗೃಹ ಜ್ಯೋತಿ ಕಾರ್ಯಕ್ರಮ ಮತ್ತು ಅನ್ನಭಾಗ್ಯ ಕಾರ್ಯಕ್ರಮ ಎರಡೂ ಕೂಡ ಜುಲೈ ತಿಂಗಳು 2023ರಲ್ಲಿ ಪ್ರಾರಂಭ. ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ನಲ್ಲಿ ಮೈಸೂರಿನಲ್ಲಿ ಪ್ರಾರಂಭ ಆಯಿತು. ಜನವರಿನಲ್ಲಿ ಯುವ ನಿಧಿ ಕಾರ್ಯಕ್ರಮ ಜಾರಿ ಆಯಿತು. 5 ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಿದ್ದೀವಿ. ಸುಮಾರು 50,000 ಕೋಟಿಗೂ ಹೆಚ್ಚು ರೂಪಾಯಿಗಳನ್ನು ಖರ್ಚು. 50,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ. ಕಳೆದ ವರ್ಷ 24-25ರಲ್ಲಿ ನಮ್ಮ ಬಜೆಟ್ ಗಾತ್ರ 3,71,000 ಕೋಟಿ ಇತ್ತು. 25-26ಕ್ಕೆ ಬಜೆಟ್ ಗಾತ್ರ 4,09,000 ಕೋಟಿ. ನಾನು ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸುಮಾರು 38,000 ಕೋಟಿ ಬಜೆಟ್ ಗಾತ್ರ ಜಾಸ್ತಿ ಆಯಿತು. ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಮಾದರಿ ಸರ್ಕಾರವಾಗಿ ರೂಪುಗೊಳ್ತಾ ಇದೆ. ನಮಗೆ ಬಹಳ ಜನ ಟೀಕೆ ಮಾಡ್ತಾರೆ, ನೀವು ಗ್ಯಾರಂಟಿ ಯೋಜನೆಗಳನ್ನ ಮಾಡಿಬಿಟ್ರಿ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ನಾನು ನಿಮಗೆ ಒಂದು ಉದಾಹರಣೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 51,000 ಕೋಟಿ ರೂಪಾಯಿ. ಈ ವರ್ಷ ಈ ಆರ್ಥಿಕ ವರ್ಷದಲ್ಲಿ 83,000 ಕೋಟಿ ರೂಪಾಯಿ. ಅದರರ್ಥ ಸುಮಾರು 31,000 ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯಿತು. ಅದರಿಂದ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥದ್ರಲ್ಲಿ ಉರುಳಿಲ್ಲ ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ಮಾತು ಕೊಟ್ಟಂತೆ ಎಲ್ಲ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೀವಿ, ನುಡಿದಂತೆ ನಡೆದಿದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತೇವೆ. ಈಗ ನಾನು 94ನಲ್ಲಿ ಆಮೇಲೆ ಇವರು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿರುವಾಗ
2004-5 ಪ್ರತಿ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತ ಹೇಳಿದ್ದು. ಒಂದು ಮೆಡಿಕಲ್ ಕಾಲೇಜು, ಒಂದು ಹಾಸ್ಪಿಟಲು, ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು. ಈಗ ಮಂಗಳೂರು ಯಾವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣಕ್ಕೆ, ಬ್ಯಾಂಕಿಂಗಿಗೆ, ಮೀನುಗಾರಿಕೆಗೆ, ವ್ಯಾಪಾರಕ್ಕೆ ಬಹಳ ಹೆಸರುವಾಸಿಯಾದದ್ದು. ಗೋಡಂಬಿ ಅಲ್ವೇನ? ನೀನು ಗೋಡಂಬಿ ಬೆಳೆದೀಯ? ಬೆಳೆಯಲ್ಲ, ತಿಂತೀಯ ಅಷ್ಟೇ. ತಿಂತೀಯ ನೀನು ಅಷ್ಟೇ, ತಿನ್ನಲ್ವಾ? ಫ್ಯಾಕ್ಟ್ರಿ ಇಟ್ಕೊಂಡಿದ್ಯಾ? ವೆರಿ ಗುಡ್. ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ, ಬೆಳೆಯೋದಿಲ್ಲ, ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ, ವ್ಯಾಪಾರ. ಅದಕ್ಕೆ ನೀವು ವ್ಯಾಪಾರ ಮಾಡ್ಕೊಂಡೆ MLA ಆಗಿರೋದು. ನನಗೆ ರೈ ಅವರು ಗಂಟು ಬಿದ್ದುಬಿಟ್ರು, ನನಗೆ ಏನೂ ಬೇಡ ಸಾರ್, ಒಂದು ಮೆಡಿಕಲ್ ಕಾಲೇಜ್ ಮಾಡಿಕೊಟ್ಬಿಡಿ ಅಂತ. ಅಶೋಕ್ ರೈ, ಒಂದು ಮೆಡಿಕಲ್ ಕಾಲೇಜ್ ಮಾಡ್ಕೊಬಿಡಿ. ನಾನು ಆಗಲ್ಲಪ್ಪ, ನಾವು ಈ ವರ್ಷ ದುಡ್ಡಿಲ್ಲ, ಮುಂದಿನ ವರ್ಷ ನೋಡೋಣ ಅಂತ ಹೇಳಿದ್ದೆ. ಈ ವರ್ಷ ದೋದ್ ಬಿದ್ದೇ ಬಿಟ್ರು, ತೆಗಿ ಆಗ್ಲೇಬೇಕಂತ ಕೂತ್ಬಿಟ್ರು. ನಾನು ಮಾಡಿ ಈ ಸಾರಿ ಬಾಗಲಕೋಟೆ, ದಕ್ಷಿಣ ಕನ್ನಡ ಜಿಲ್ಲೆ ನಲ್ಲಿ ಪುತ್ತೂರು, ಆಮೇಲೆ ಕೋಲಾರ, ಈ 3 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ತೀರ್ಮಾನ ಮಾಡಿ, ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪುತ್ತೂರಿನಲ್ಲಿ ಕೂಡ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜು. ಅದು 100 ಬೆಡ್ಡೆಡ್ ಹಾಸ್ಪಿಟಲ್ ಇತ್ತು ಅಲ್ವಾ? 100 ಬೆಡ್ಡೆಡ್ ಹಾಸ್ಪಿಟಲ್ ಇತ್ತು. ಅದನ್ನ ಈಗ ಮೊದಲು 500 ಬೆಡ್ ಮಾಡಬೇಕು ಅಂತ ಇದ್ದೀವಿ. ಮೊದಲು 250 ಮಾಡ್ತೀವಿ, ಆಮೇಲೆ 250. ಸುಮ್ಮನೆ ಸುಳ್ಳು ಹೇಳ್ಬೇಡ ನೀವು ಜೊತೆಗೆ, ಅವೆಲ್ಲ ಇಲ್ಲ. ಈಗ 250 ಮಾಡ್ತೀವಿ, ಆಮೇಲೆ 250 ಮಾಡ್ತೀವಿ. ಯಾಕಂದ್ರೆ ನಾವು ಏನ್ ಮಾತಾಡ್ತೀವಿ ಅದರಂತೆ ನಡ್ಕೋಬೇಕು ಅಲ್ವಾ? ಕರ್ನಾಟಕದಿಂದ ಎಷ್ಟು ತೆರಿಗೆ ಕೊಡ್ತೀವಿ ಗೊತ್ತಾ ನಿನಗೆ ಕಮಿಷನರ್ ಕಾಮತ್? ಸುಮಾರು 4.5 ಲಕ್ಷ ಕೋಟಿ. ಎಲ್ಲಪ್ಪ ನೀ ಹೇಳ್ದೆಲ್ಲ, ಮೋದಿಯವರಿಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ ಹೇಳಿದೆಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಅದನ್ನು ಹೇಳ್ತಾ ಇದ್ದೇನೆ. ನಾವು ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್, ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್, ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್, GST ಇವೆಲ್ಲ ಸೇರಿ 4.5 ಲಕ್ಷ ಕೋಟಿ. ನಮ್ಗೆ ಎಷ್ಟು ವಾಪಸ್ ಬರ್ತದೆ ಗೊತ್ತಾ? ಇದು ಸೇರಿ ನಿಮ್ಮ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮು ಸೇರಿ ಎಷ್ಟು ವಾಪಸ್ ಬರ್ಬೋದು? 60-65 ಸಾವಿರ ಕೋಟಿ. 4.5 ಲಕ್ಷ ಕೋಟಿ ತೆರಿಗೆ ಕೊಡೋದು ನಾವು. ವಾಪಸ್ ಬರೋದೆಷ್ಟು? 65,000 ಕೋಟಿ. ಎಷ್ಟು ಪರ್ಸೆಂಟ್ ಆಯಿತು? 14-15% ಆಯಿತು. 14-15%. ಕಾಮತ್ತು ಹೇಳ್ದೆ ಹೋಗಿದ್ರೆ ನಾನು ಇವೆಲ್ಲ ಹೇಳ್ತಾ ಇರಲಿಲ್ಲ. ಯಾಕಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ. ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ ನಾನು. ಅಸೆಂಬ್ಲಿನ ಅನೇಕ ಸರಿ ಹೇಳಿದ್ದೀನಿ, ಕೇಳಿದಿರಿ. ಅದು ಕೇಳಿದ್ರು ಹೇಳಲಿಲ್ವಲ್ಲ ಅಂತ ನನಗೆ ಭಯ. ನಮಗೆ ಕೇಳಿದ್ರು ಹೇಳಲಿಲ್ವಲ್ಲ, ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಒಟ್ಟು ನಮಗೆ 46,000 ಚಿಲ್ಲರೆ ಕೋಟಿ ಬರ್ತದೆ. ಒಟ್ಟು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ 46,000 ಚಿಲ್ಲರೆ ಕೋಟಿ ಬರ್ತದೆ. ಕಳೆದ ವರ್ಷ
ಎಷ್ಟು ಬಂತು ಗೊತ್ತಾ ನಮಗೆ? ಬರೀ 18,000 ಕೋಟಿ ಬಂತು, ಇನ್ನು 4,000 ಚಿಲ್ಲರೆ ಕೋಟಿ ಬರಲಿಲ್ಲ. ನಾವೆಷ್ಟು ಕೊಡ್ತೀವಿ ಗೊತ್ತಾ? 46 ಸಿಲಿಂಡರ್ನಲ್ಲಿ ನೀವು ಕೊಡೋದು 22,000 ಕೇಂದ್ರ ಸರ್ಕಾರದಿಂದ ಬರೋದು, ನಾವು ಕೊಡೋದು 24,000. ನಮ್ಮ ಪಾಲನೆಲ್ಲ ಕೊಟ್ಬಿಟ್ಟಿದ್ದೀವಿ. ಕೇಂದ್ರ ಸರ್ಕಾರದಿಂದ 4,000 ಚಿಲ್ಲರೆ ಕೋಟಿ ಬರಲಿಲ್ಲ. ದಯಮಾಡಿ ಕೊಡಿಸ್ಕೊಡಪ್ಪ ಕಾಮತ್. ಮಿಸ್ಟರ್ ಕ್ಯಾಪ್ಟನ್ ಇರಲಿ, ಕ್ಯಾಪ್ಟನ್ ಪಾಪ ಮಾತಾಡಿಲ್ವಲ್ಲ ಅವರು. ಕ್ಯಾಪ್ಟನ್ ಚೌತಾ ಅವರು ಮಾತಾಡಿಲ್ಲ. ಅದರಿಂದ ನಾವು ಇವತ್ತು ಬಹಳಷ್ಟು ಈ ಸಾರಿ 25-26 ಬಜೆಟ್ನಲ್ಲಿ ಕೋಸ್ಟಲ್ ಏರಿಯಾಕ್ಕೆ, ಮಲ್ನಾಡು ಏರಿಯಾಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಆಮೇಲೆ ಕೆಲವರು ಹೇಳೋದು ಪಾಪರ್ ಆಗ್ಬಿಟ್ಟದೆ ಈ ಸರ್ಕಾರ ಅನ್ನೋದು, ಕೆಲವರು ಹೇಳೋದು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿಬಿಟ್ಟು ದುಡ್ಡಿಲ್ಲ ಇವರ ಹತ್ರ, ಸಾಲ ಮಾಡ್ಕೊಬಿಟ್ಟಿದ್ದಾರೆ ಅಂತ ಹೇಳೋದು. ಅಲ್ಲ, ನೀನು ಹೇಳಿಲ್ಲಪ್ಪ, ನಾನು ಕೇಳಪ್ಪ ತಮ್ಮ, ಈ ಕೇಳು ಕಾಮತ್, ನೀ ಮಾತಾಡೋವಾಗ ನಾನು ಸುಮ್ಮನೆ ಕೂತಿದ್ದಿಲ್ವಾ? ಅದರಿಂದ ಅವ್ರು 50 ಕೋಟಿ ಕೇಳ್ತಾ ಇದ್ದಾರೆ. ಎಷ್ಟು ಕೊಡ್ಲಿಕ್ಕಾಗುತ್ತೆ ಅಷ್ಟು ಕೊಡೋಣ, ಕೊಡ್ತೀವಿ. ಯಾಕಂತಂದ್ರೆ ಇಡೀ ರಾಜ್ಯ ಸರ್ವತೋಮುಖವಾದಂಥ ಬೆಳವಣಿಗೆ ಆಗಬೇಕು. ಹೈದರಾಬಾದ್ ಕರ್ನಾಟಕನೂ ಆಗಬೇಕು, ಮುಂಬೈ ಕರ್ನಾಟಕನೂ ಆಗಬೇಕು, ಮಲೆನಾಡು ಪ್ರದೇಶನೂ ಆಗಬೇಕು, ಕರಾವಳಿ ಪ್ರದೇಶನೂ ಆಗಬೇಕು, ಬಯಲುಸೀಮೆನೂ ಆಗಬೇಕು. ಇದಾದ್ರೆ ಮಾತ್ರ ರಾಜ್ಯದಲ್ಲಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ, ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೀವಿ. ಈ ಜಿಲ್ಲೆನಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಈ ಜಿಲ್ಲೆ ಇದೆಯಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಎಜುಕೇಷನ್ನಲ್ಲಿ ನೀವು ನಂಬರ್ 1 ಇದ್ದೀರಿ. ಉಡುಪಿ ಮತ್ತೆ ಮಂಗಳೂರು ನೀವು ಮೊದಲಿಂದ ಬಹಳ ವರ್ಷಗಳಿಂದ ಇದ್ದೀರಿ. ಅಂದ್ರೆ ಬುದ್ಧಿವಂತ ಜನ ಇದ್ದೀರಿ, ವಿದ್ಯಾವಂತ ಜನ ಇದ್ದೀರಿ. ಆದರೆ ಒಂದು ಶಾಂತಿಯ ತೋಟ ಆಗಬೇಕಲ್ಲ, ಅಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೆ ಕೋಮು ಗಲಭೆಗಳು ನಡೀಬಾರದು. ಎಲ್ಲರೂ ಕೂಡ ಭ್ರಾತೃತ್ವದಿಂದ, ಯಾಕಂದ್ರೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಏನಂತಂದ್ರೆ ಸಮಾನತೆ, ಸಾಮಾಜಿಕ ನ್ಯಾಯ, ಸ್ವಾತಂತ್ರ್ಯ, ಭ್ರಾತೃತ್ವ. ಇದು ಬಹಳ ಸ್ಪಷ್ಟವಾಗಿ ನಮ್ಮ ಸಂವಿಧಾನ ಹೇಳುತ್ತೆ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸಂವಿಧಾನ ಹೇಳೋದು ಅಂತಂದ್ರೆ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು. ಸಹಿಷ್ಣುತೆ, ಸಹಬಾಳ್ವೆ ಇದು ಬಹಳ ಮುಖ್ಯ. ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದೇ ಅಂಥ ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಲಿ ಅಂತೇಳಿ ಆಶಿಸಿ, ಅದಕ್ಕೆ ಎಲ್ಲ ರಾಜಕಾರಣಿಗಳು ಕೂಡ ಪ್ರಯತ್ನ ಮಾಡಲಿ ಅಂತಕ್ಕಂಥ ಸೂಚನೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದನ್ನು ಅತ್ಯಂತ ಸಂತೋಷದಿಂದ ಈ ಪ್ರಜಾಸೌಧವನ್ನು ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಂದಿನಂತೆ ಸೂಜಿಗಲ್ಲಿನಂತೆ ಸೆಳೆದ ಉದ್ಘಾಟನೆಯ ಮಾತುಗಳಿಗಾಗಿ ಧನ್ಯರಾಗಿದ್ದೇವೆ ಗೌರವಾನ್ವಿತ ಮುಖ್ಯಮಂತ್ರಿಗಳೇ. ನನ್ನ ಭೂಮಿ ಕಂದಾಯ ಇಲಾಖೆಯ ಎಲ್ಲ ವೇದಿಕೆ ಮೇಲೆ ಇನ್ನೂ ನಾವು ರೈತರಿಗೆ ಪಾಣಿ ಕೊಡುವಂತದ್ದಿದೆ.
ಬಂದಿರುವ ಮುಖ್ಯ ಕಾರ್ಯಕ್ರಮ. ಅವರೆಲ್ಲ ಮರ್ತೇ ಬಿಟ್ಟಿದ್ರು ಜೀವನದಲ್ಲಿ ಪಾಣಿ ನೋಡೋಕ್ಕಾಗತ್ತೆ ಅನ್ನೋದನ್ನು. ಅಂಥದನ್ನು ನಮ್ಮ ಇಲಾಖೆಯ ಅಧಿಕಾರಿಗಳು, ರೆವಿನ್ಯೂ ಮತ್ತು ಸರ್ವೆ ಇಲಾಖೆಗಳು ಅವರು ನಮ್ಮ ಕಚೇರಿಗೆ ಸುತ್ತಿ ಸುತ್ತಿ ಸುಸ್ತಾಗಿ ಮರ್ತಿದ್ದಾಗ ನಾವೇ ಹುಡ್ಕೊಂಡು ಹೋಗಿ ಇವತ್ತು ಅವರಿಗೆ RTCಯನ್ನು ಕೊಡ್ತಾ ಇದ್ದೇವೆ. ನನ್ನ ಭೂಮಿ ಕಂದಾಯ ಇಲಾಖೆಯ ಯೋಜನೆಯ ಅಡಿಯಲ್ಲಿ ಪ್ರತಿ ಸರ್ಕಾರಿ ಜಮೀನನ್ನು ಮಂಜೂರು ಮಾಡಿರುವವರಿಗೆ ಅವರು ವಾಸಿಸುತ್ತಿರುವ ನೆಲದ ಹಕ್ಕುಗಳ ವಿತರಣೆ ಇವತ್ತು ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. 2013ರಿಂದ ಬಾಕಿ ಇದ್ದಂಥ ಪೋಡಿ ಅರ್ಜಿಗಳನ್ನು ಇವತ್ತು ಇತ್ಯರ್ಥ ಮಾಡಲಾಗಿದೆ. ಸಾಂಕೇತಿಕವಾಗಿ ಒಂದು ತಾಲೂಕಿನಿಂದ 5 ಮಂದಿ ಫಲಾನುಭವಿಗಳಿಗೆ, ಒಟ್ಟು 9 ಕಂದಾಯ ತಾಲೂಕುಗಳು ನಮ್ಮ ಜಿಲ್ಲೆಯಲ್ಲಿವೆ, ಒಟ್ಟು 45 ಮಂದಿ ಫಲಾನುಭವಿಗಳಿಗೆ ಇವತ್ತು ಪಹಣಿ ಪತ್ರಿಕೆ RTCಯನ್ನು ಕೊಡಲಾಗ್ತಾ ಇದೆ. ಈ ವೇದಿಕೆಯಲ್ಲಿ ಸಾಂಕೇತಿಕವಾಗಿ ಪಹಣಿ ಪತ್ರಿಕೆ ಸ್ವೀಕರಿಸುವವರಲ್ಲದೇ ಉಳಿದವರಿಗೆ ಪಹಣಿ ಪತ್ರಿಕೆಗಳನ್ನು ಆಯಾ ಗ್ರಾಮ ಆಡಳಿತ ಅಧಿಕಾರಿಗಳು ನೀಡಲಿದ್ದಾರೆ. ಜೊತೆಗೆ ಈಗಾಗಲೇ ಈ ಯೋಜನೆಯ ಸಾರ್ಥಕತೆಗೆ ಅಹರ್ನಿಶಿ ಶ್ರಮಿಸಿದ ನಮ್ಮ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಈ ವೇದಿಕೆಯಲ್ಲಿ ಸ್ಮರಣಿಕೆ ಮತ್ತು ಪ್ರಮಾಣ ಪತ್ರದ ಗೌರವವನ್ನು ನೀಡಲಾಗ್ತಾ ಇದೆ. ಜಿಲ್ಲಾಡಳಿತವು ಅಧಿಕಾರಿ ಮತ್ತು ಸಿಬ್ಬಂದಿಗಳ ಶ್ರಮವನ್ನು ಗುರುತಿಸಿ ಈ ಒಂದು ಗೌರವವನ್ನು ನೀಡ್ತಾ ಇದೆ. ಇದೀಗ ಫಲಾನುಭವಿಗಳಿಗೆ ಪಹಣಿ ಪತ್ರಿಕೆ ವಿತರಣೆ ನಡೀತಾ ಇದೆ. ಮೊದಲಿಗೆ ಬಂಟ್ವಾಳ ತಾಲೂಕಿನ ಫಲಾನುಭವಿಗಳು ಭಾಸ್ಕರ ಬಿನ್ ರಾಘವ ಪೂಜಾರಿ, ಅಕ್ಕು ವೈಫ್ ಆಫ್ ಸೀನಾ ಮುಗೇರ, ರತಿ ಬಿನ್ ಸುರೇಶ್ ಶೆಟ್ಟಿ, ಪದ್ಮನಾಭ ಪೂಜಾರಿ ಬಿನ್ ಗುರುವಪ್ಪ ಪೂಜಾರಿ. ಬಂಟ್ವಾಳದ 5 ಫಲಾನುಭವಿಗಳ ಜೊತೆಯಲ್ಲಿ ಮೂಡಬಿದಿರೆ ತಾಲೂಕಿನ ಫಲಾನುಭವಿಗಳು ವಾಸುದೇವ ನಾಯಕ್, ಪದ್ಮಾವತಿ, ಹರಿಣಾಕ್ಷಿ, ವಲೇರಿಯನ್ ದಾಂತಿಸ್, ಕಲ್ಯಾಣಿ ಪಡುಮಾರ್ನಾಡು. ಬಂಟ್ವಾಳದಿಂದ ಗೋಪಾಲಕೃಷ್ಣ ನಾಯ್ಕ ಇವರು ಈ ವೇದಿಕೆಯಲ್ಲಿ ಪಹಣಿ ಪತ್ರಿಕೆಯನ್ನು ಸ್ವೀಕರಿಸಿದ್ದಾರೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಮತ್ತು ಎಲ್ಲ ಜನಪ್ರತಿನಿಧಿಗಳ ಸಮಕ್ಷದಲ್ಲಿ ಪಹಣಿ ಪತ್ರವನ್ನು ಸ್ವೀಕರಿಸಿ ಧನ್ಯರಾಗುವ, ಆನಂದ ತೊಂದಿಲರಾಗುವ ಈ ಕ್ಷಣಕ್ಕಾಗಿ ನಮ್ಮ ಜನಸಾಮಾನ್ಯರು ಇವತ್ತು ಅಪರಾಹ್ನದ ಹೊತ್ತಿನಿಂದ ಗಂಟೆಗಳ ಕಾಲ ಕಾದಿದ್ದಾರೆ. ಗೌರವಾನ್ವಿತ ಮುಖ್ಯಮಂತ್ರಿಯವರು ಉಪಸ್ಥಿತರಿದ್ದು ಈ ಪಹಣಿ ಪತ್ರಿಕೆಗಳನ್ನು ವಿತರಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬುವ ಕೆಲಸವನ್ನು ಮಾಡುವಂತೆ ಅವರಲ್ಲಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ, ಮುಲ್ಕಿ ತಾಲೂಕಿನಿಂದ ಮೈಕೆಲ್ ಕ್ರಾಸ್ತಾ, ರುಕ್ಮಿಣಿ, ಜೈನಾಬಿ, ತುಂಗಾ, ಮೊಹಮ್ಮದ್ ಶರೀಫ್, ಮಂಗಳೂರು ತಾಲೂಕಿನಿಂದ ಸುಧೀರ್ ರಾವ್, ಉದಯ್ ಕುಮಾರ್, ಜಗದೀಶ್ ಶರ್ಮಾ, ಹಾಗೆ ಕಂದಾಯ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಕೂಡ ಗೌರವಿಸುತ್ತಿದ್ದೇವೆ. ತಹಸೀಲ್ದಾರ್ಗಳು, ADLR ಅವರು, ಕಂದಾಯ ನಿರೀಕ್ಷಕರು, ಗ್ರಾಮಾಡಳಿತ ಅಧಿಕಾರಿಯವರು, ಭೂಮಾಪಕರು ಮತ್ತು ಗ್ರಾಮ ಸಹಾಯಕರ ತಂಡ. ಒಂದು ಕಂದಾಯ ತಾಲೂಕಿನಲ್ಲಿ 6 ಮಂದಿಯ ತಂಡ ರಾತ್ರಿ ಹಗಲು ಕೆಲಸ ಮಾಡಿ ಕಂದಾಯ ಸಚಿವರ ಈ ನನ್ನ ಭೂಮಿ ಯೋಜನೆಯನ್ನು ಸಾಕಾರಗೊಳಿಸಿದೆ, ಅನ್ವರ್ಥಗೊಳಿಸಿದೆ. ಅದಕ್ಕಾಗಿ ಈ ಹೊತ್ತಿನಲ್ಲಿ ಅವರಿಗೆ ಜಿಲ್ಲಾಡಳಿತದ ವತಿಯಿಂದ ಗೌರವ ಸಲ್ಲುತ್ತಿದೆ.
ಸ್ನೇಹಿತರೆ, ಬಂಟ್ವಾಳ ತಾಲೂಕು, ಮೂಡಬಿದಿರೆ, ಮುಲ್ಕಿ, ಮಂಗಳೂರು, ಉಳ್ಳಾಲ, ಪುತ್ತೂರು, ಕಡಬ, ಸುಳ್ಯ, ಬೆಳ್ತಂಗಡಿ ಹೀಗೆ ಒಟ್ಟು ನಮ್ಮ ಜಿಲ್ಲೆಯ 9 ಕಂದಾಯ ತಾಲೂಕಿನ ಆಯ್ದ ಫಲಾನುಭವಿಗಳಿಗೆ ಇವತ್ತು ಪಹಣಿ ಪತ್ರಿಕೆ RTCಯನ್ನು ವಿತರಿಸಲಾಗ್ತಾ ಇದೆ. ಹಾಗೆ ಈ ಎಲ್ಲ ಕಂದಾಯ ತಾಲೂಕುಗಳ ಕಂದಾಯ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರ ತಂಡವನ್ನು ಕೂಡ ಈ ವೇದಿಕೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ಗೌರವಿಸಲಾಗ್ತಾ ಇದೆ. ಜಿಲ್ಲಾ ಮಟ್ಟದ ಕಂದಾಯ ಅಧಿಕಾರಿಗಳಾಗಿರುವ ಡಾಕ್ಟರ್ ಜಿ ಸಂತೋಷ್ ಕುಮಾರ್, ಅಪರ ಜಿಲ್ಲಾಧಿಕಾರಿಯವರು ಶ್ರೀ ಹರ್ಷವರ್ಧನ್ SJ, ಮಂಗಳೂರು ಉಪವಿಭಾಗ ಸ್ಟೆಲ್ಲಾ ವರ್ಗೀಸ್ ಉಪವಿಭಾಗಾಧಿಕಾರಿ, ಶ್ರೀಮತಿ ಪ್ರಸಾದಿನಿ ಕೆ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು, ಇವರಿಗೂ ನಮ್ಮ ಗೌರವ ಸಲ್ಲುತ್ತದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಗೌರವಾನ್ವಿತ ಮುಖ್ಯಮಂತ್ರಿಯವರಿಗೆ ಪುಷ್ಪಗುಚ್ಛವನ್ನಿತ್ತು ಅಭಿನಂದಿಸಿಕೊಳ್ಳುತ್ತಾರೆ. ಈ ಪ್ರಜಾಸೌಧ ಕಟ್ಟಡವನ್ನು ಇಷ್ಟು ಭವ್ಯವಾಗಿ ಸಾಕಾರಗೊಳಿಸುವಲ್ಲಿ ನಮ್ಮೊಂದಿಗೆ ಸಹಕರಿಸಿರುವವರು ಇಂಜಿನಿಯರ್ ಮತ್ತು ಕಂತ್ರಾಟುದಾರರು, ವಿನ್ಯಾಸಕಾರರು. ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಸರ್ಕಾರದ ವತಿಯಿಂದ ವಿಶೇಷ ಧನ್ಯವಾದ. ಅಸಾಧ್ಯವಾಗಿದ್ದಂಥ ಕೆಲಸವನ್ನು ಸಾಧ್ಯ ಮಾಡಿ ತೋರಿಸಿದ್ದೀರ. 16 ವರ್ಷಗಳಿಂದ ಮರೆತು ಹೋಗಿದ್ದಂಥನ್ನ ಮತ್ತೆ ರೈತರಿಗೆ ಭರವಸೆಯನ್ನು ಮೂಡಿಸಿ ಅವರ ಮನೆ ಬಾಗಿಲಿಗೆ ಹೋಗಿ ಈ ಕೆಲಸವನ್ನು ಮಾಡಿಕೊಟ್ಟಂಥ ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಂದ ಹಿಡಿದು ಕೊನೆ ಕಟ್ಟಕಡೆ ಅಧಿಕಾರಿಯವರಿಗೆ ಎಲ್ಲರಿಗೂ ಧನ್ಯವಾದಗಳು. ಈ ಸುಂದರವಾದ ಕಾರ್ಯಕ್ರಮವನ್ನು ಆಗು ಮಾಡುವಲ್ಲಿ ಒದಗಿ ಬಂದ, ಸಹಕರಿಸಿದ, ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಮತ್ತು ಸಾಂಗತ್ಯವನ್ನು ಒದಗಿಸಿಕೊಟ್ಟ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಅವರ ಸಂಪುಟ ಸದಸ್ಯರು, ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು, ಸಿಬ್ಬಂದಿಯವರು. ಒಂದು ವಿಶೇಷ ಸೂಚನೆ, ಈ ಬಿಲ್ಡಿಂಗ್ ಇದ್ದು ಆರ್ಕಿಟೆಕ್ಟ್ ಎಲ್ಲಿದ್ರು ದಯವಿಟ್ಟು ಇಲ್ಲಿ ಮುಂದೆ ವೇದಿಕೆ ಹತ್ರ ಇಮಿಡಿಯೇಟ್ ಆಗಿ ಬರಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಆಗಬೇಕು. ಕೂಡಲೇ ಕರೀತಾ ಇದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆ, ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಬಿಲ್ಡಿಂಗ್ ಆರ್ಕಿಟೆಕ್ಟ್, ಬಿಲ್ಡಿಂಗ್ ಕಾಂಟ್ರಾಕ್ಟರು, ಆರ್ಕಿಟೆಕ್ಟು, ಮಾನ್ಯ ಜಿಲ್ಲಾಧಿಕಾರಿ ಅವ್ರನ್ನ ಭೇಟಿ ಮಾಡಿ ಅರ್ಜೆಂಟಾಗಿ. ಎಲ್ಲರಿಗೂ ಮತ್ತೊಮ್ಮೆ ಒಂದೇ ಮಾತಿನಿಂದ ಜಿಲ್ಲೆಯ ನಾಗರಿಕರ ವತಿಯಿಂದ, ಜಿಲ್ಲಾಡಳಿತದ ವತಿಯಿಂದ ಆತ್ಮೀಯವಾದ ವಂದನೆಗಳನ್ನು ಸಲ್ಲಿಸುತ್ತಾ ಪ್ರಜಾಸೌಧ ಉದ್ಘಾಟನೆ ಮತ್ತು ನನ್ನ ಭೂಮಿ ಪಹಣಿ ವಿತರಣೆಯಾಗಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.